ನಮಸ್ಕಾರ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತಾಡೋದು ಸರ್ವೇ ಸಾಮಾನ್ಯ. ಆದರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಇಡೀ ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ, ಉದ್ಯೋಗಕ್ಕೋಸ್ಕರ ಕಳೆದ 5 ವರ್ಷಗಳಿಂದ ಕಾಯ್ತಾ ಇರುವಂತಹ ಯುವಕರು. ಅದರಲ್ಲೂ ಈ ಪದವನ್ನು ಬಳಸೋದಕ್ಕೆ ನನಗೆ ತುಂಬ ಬೇಸರ ಆಗುತ್ತೆ. ನಿರುದ್ಯೋಗಿ ಯುವಕರು ಉದ್ಯೋಗ ಕೊಡಿ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಅಲ್ಲಿ ಯಾವುದೇ ರೀತಿಯಾದಂಥ ಪಾಲಿಟಿಕ್ಸ್ ಇರಲಿಲ್ಲ. ಬಿಕಾಸ್ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ ಏನಿದೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಎಲ್ಲ ಒಂದು ಕಡೆ ವಿಫಲರಾದ್ದರಿಂದ ರಾಜಕೀಯವನ್ನು ಬದಿಗಿಟ್ಟು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ಧಾರವಾಡದಲ್ಲಿ ಹಲವು ಬಾರಿ ಪ್ರತಿಭಟನೆ ನಡೆಸಲಾಯಿತು. ಬೆಂಗಳೂರಲ್ಲೂ ಕೂಡ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆದರೆ 2.5 ವರ್ಷಗಳಿಂದ ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ಯೋಗವನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವಾಗ ಯುವಕರ ಕೋಪ ರಟ್ಟೆಗೆ ಬಂತೋ ಆಗ ಬೆದರಿದಂತಹ ಸರ್ಕಾರ ಇಮಿಡಿಯೇಟ್ಲಿ ಸಚಿವ ಸಂಪುಟ ಸಭೆ ನಡೆಸಿತು. ಅಷ್ಟೇ ಅಲ್ಲ, 2,84,000 ಬಾಕಿ ಇರುವಂತಹ ಹುದ್ದೆಗಳಲ್ಲಿ 56,432 ಹುದ್ದೆಗಳನ್ನು ಕೇವಲ 30 ದಿನಗಳಲ್ಲಿ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ ಅಂತ ಒಂದು ನಿರ್ಧಾರವನ್ನು ಪ್ರಕಟಿಸಿದೆ. ಬಟ್ ಸ್ಟಿಲ್ ಹಲವಾರು ಗೊಂದಲಗಳ ನಡುವೆ, ಒಳ ಮೀಸಲಿತಿಯ ಗೊಂದಲದ ನಡುವೆ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತಾ ನಂಬರ್ 1. ನಂಬರ್ 2, ಧಾರವಾಡದಲ್ಲಿ ನಡೆಸಿದಂತಹ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ಮಾಡಿದ ಪ್ರತಿಭಟನೆಯ ಭಾಗವಾಗಿ ಹಲವರ ಮೇಲೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮೇಲೆ ಕೇಸ್ ಹಾಕಲಾಗಿದೆ. ಸೇಯಿಂಗ್ ದಟ್ ನೀವು ಪರ್ಮಿಷನ್ ತಗೊಂಡಿರಲಿಲ್ಲ ನಮಗೆ ಪ್ರತಿಭಟನೆ ಮಾಡ್ತೀವಿ ಅಂತ. ಪ್ರತಿಭಟನೆ ಮಾಡ್ತೀವಿ ಅಂತ ಬೆಳಗಾವಿ ಅಧಿವೇಶನದಲ್ಲಿ ಕೇಳಿದ್ರು, ನೋ ಅಂತ ಅಂದರು. ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದರೆ ಪ್ರತಿಭಟನೆ ಮಾಡಿ ಅಂತ ಸರ್ಕಾರ ಹೇಳಲ್ಲ. ಆದರೆ ಇನ್ನೊಬ್ಬರ ಪರ್ಮಿಷನ್ ಮೇರೆಗೆ ಇವರು ಪ್ರತಿಭಟನೆ ನಡೆಸಿದ್ರು ಅನ್ನೋ ಕಾರಣಕ್ಕೆ ಕೇಸನ್ನು ದಾಖಲಿಸಲಾಗಿದೆ. ಆ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನೋಂಥ ಕುತೂಹಲ ನನಗಿದೆ. ಹಾಗಾದರೆ ವೀಕ್ಷಕರೇ, ಈ ಯುವಕರ ಉದ್ಯೋಗ ನೇಮಕಾತಿ ವಿಚಾರದಲ್ಲಿ ನಡೆದಿರುವಂಥ ರಾಜಕೀಯ ಏನಿದೆ ಅದು ಗಬ್ಬೆದ್ದೋಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ನಿರುದ್ಯೋಗಿ ಯುವಕರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಈಗ ಬಹಳ ವರ್ಷಗಳಿಂದ ಓದುತ್ತಾ ನಾನು ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬಹುದು ಅಂತ ಕನಸು ಹೊತ್ತಿರುವ ಹಲವಾರು ಯುವಕರು ಮತ್ತು ಯುವತಿಯರು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಯುವಕರ ಪ್ರತಿಭಟನೆ ಮತ್ತು ಸರ್ಕಾರಗಳ ನಿರ್ಲಕ್ಷ್ಯ ಮತ್ತು ಮುಂದೇನಾಗುತ್ತೆ ಅನ್ನುವಂಥ ಕಳವಳ, ಆತಂಕ, ಇದರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಇದ್ದಾರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾದಂಥ ಕಾಂತಕುಮಾರ್ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ JDS ವಕ್ತಾರರಾದಂಥ ರಾಜುಗೌಡರು ಜಾಯ್ನ್ ಆಗಿದ್ದಾರೆ. ರಾಜುಗೌಡ್ರೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ನಿಜಾಮ್ ಫೌಜ್ದಾರ್ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಸ್ವಾಗತ. ಇನ್ನು BJPಯ ವಕ್ತಾರರಾದಂಥ HN ಚಂದ್ರಶೇಖರ್ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಕಾಂತಕುಮಾರ್ ಅವರೇ, ತಮ್ಮ ಕಾಲು ಹೇಗಿದೆ? ಯಾಕೆಂದರೆ ತಮ್ಮನ್ನ ದರದರ ಅಂತ ಎಳೆದು ಎತ್ತಾಕೊಂಡು ಏನೋ ಒಬ್ಬ ಟೆರರಿಸ್ಟ್ ಲೆವೆಲ್ಗೆ ತಮಗೆ ಟ್ರೀಟ್ಮೆಂಟ್ ಕೊಟ್ಟರು ಪೊಲೀಸರು. ಹೇಗಿದೆ ನಿಮ್ಮ ಕಾಲು? ಆ್ಯಕ್ಚುಲಿ ಅದು ನೀ ಪೇನ್ ಹಂಗೆ ಇದೆ. MRI ಮಾಡಿಸ್ಬೇಕು, ಅದು ಟೈಮ್ ಸಿಗಲಿಲ್ಲ ಲಾಸ್ಟ್ 2-3 ಡೇಸಿಂದ. ಇವತ್ತು ಸಾಧ್ಯ ಆದರೆ ಇವತ್ತು MRI ಮಾಡಿಸ್ತೀನಿ. ತಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ತಮ್ಗೆ ಅರಿವಿದೆಯಾ? ಮೇಡಮ್, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನಾವು ಯಾವುದೋ ಪಬ್ಲಿಕ್ ಪ್ರಾಪರ್ಟಿ ಹಾನಿ ಮಾಡಿಲ್ಲ, ಯಾವುದೋ ಬಸ್ ಬೆಂಕಿ ಹಚ್ಚಿಲ್ಲ, ಇಲ್ಲ ಯಾವುದಾದ್ರು ಕಾರ್ ಬೆಂಕಿ ಹಚ್ಚಿಲ್ಲ, ಇಲ್ಲ ಯಾರಿಗೂ ತೊಂದರೆ ಆಗಿಲ್ಲ, ಯಾರು ಸತ್ತಿಲ್ಲ. ಈ ಪಬ್ಲಿಕ್ ರಾಜಕೀಯ ವ್ಯಕ್ತಿಗಳಿಗೆ ಏನಾದರೂ ಅನ್ಯಾಯ ಆಗಿದೆ, ಇದರಿಂದ ಹೋರಾಟ ಮಾಡಿ ಏನೂ ಆಗಿಲ್ಲ. ಈಗ ನಾವು ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 19/2 ಏನು ಹೇಳುತ್ತಂದರೆ ಪೀಸ್ಫುಲ್ ಅಸೆಂಬಲ್ ಇಟ್ಸ್ ಫಂಡಮೆಂಟಲ್ ರೈಟ್ಸ್. ಅದು ರೀಸನಬಲ್ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟು ಪ್ರೊಟೆಸ್ಟಿಗೆ ಅವಕಾಶ ಇದೆ. ಜಸ್ಟ್ ಪರ್ಮಿಷನ್ ಲೆಟ್ರ್ ಕೊಟ್ಟರೆ ಪೊಲೀಸ್ದೇನೋ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು. ಇಲ್ಲಿ ಸಿಬ್ಬಂದಿನೇ ಇಲ್ಲ ಅವ್ರದ್ದು. ಪೊಲೀಸ್ ಇಲಾಖೆಯಲ್ಲಿ 30,000 ಖಾಲಿ ಹುದ್ದೆ ಇದೆ. ಸಿಬ್ಬಂದಿ ಫಸ್ಟ್ ತುಂಬಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಫಿಲ್ ಮಾಡಿದ್ದಿದ್ರೆ, ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಹೋರಾಟನೇ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ನಾನು ಇನ್ನೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಮ್ಯಾಮ್, ಈ ರಾಜ್ಯದ ಯುವಕರು ಮತ್ತು ವಿದ್ಯಾವಂತರು ಏನಿದ್ದಾರೆ ಅವ್ರ ಪರವಾಗಿ ನನ್ನ ಮೇಲೆ ಕೇಸ್ ಅಲ್ಲ, ನಾನು ಜೈಲಿಗೆ ಹೋಗೋದಕ್ಕೂ ರೆಡಿ ಇದ್ದೀನಿ, ಸಾಯೋದಕ್ಕೂ ರೆಡಿ ಇದ್ದೀನಿ ಅವ್ರ ಪರವಾಗಿ. ಅಂಥದ್ರಲ್ಲಿ ನಾನು ಯಾವುದೇ ಕಾರಣಕ್ಕೂ ಇವರು ಒಂದು ಕೇಸ್ ಹಾಕ್ತೀನಿ, ಬೆದರಿಸ್ತೀನಿ. ಏನು
ಕೇಸ್ ಹಾಕಿದ್ದಾರೆ ತಮ್ಮ ಮೇಲೆ? ಮೇಡಮ್ ಈಗ ಅದೇ ಪೀಸ್ಫುಲ್ ನೀವು ಅಂದ್ರೆ ಪ್ರತಿಭಟನೆಗೆ ಪರ್ಮಿಷನ್ ತಗೊಂಡಿರ್ಲಿಲ್ವಾ? ಪರ್ಮಿಷನ್ಸ್ 15 ದಿನ ಮುಂಚೆ ಲೆಟರ್ ಕೊಟ್ಟಿದ್ವಿ ಮೇಡಮ್ ನಾವು ಪ್ರೊಟೆಸ್ಟಿಗೆ ಅಂತ ಹೇಳ್ಬಿಟ್ಟು. ಇವರೆಲ್ಲ 15 ದಿನದಿಂದ ನಾನು ಎಲ್ಲಾ ಕಡೆ ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಹುಡುಗರು ಬರಬೇಕು ಮಾಡಬೇಕು. ಪರ್ಮಿಷನ್ ಸಿಕ್ಕಿತ್ತಾ ತಮ್ಗೆ? ಲಾಸ್ಟ್ 1 ಡೇ ಇದೆ ಮ್ಯಾಮ್, ಇನ್ನು 2 ಡೇಸ್ ಇದೆ. 2 ಡೇಸ್ ಇದ್ದಂಗೆ ರಿಜೆಕ್ಟ್ ಮಾಡಿದ್ದು ಲೆಟರ್ ಕೊಟ್ಟರು. ನಾನು ಪದೇ ಪದೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಉದಾಹರಣೆಗೆ ಈಗ ಪ್ರತಿ ಬಾರಿಯೂ ಕೂಡ ನಮ್ಮ ಬೇಡಿಕೆಗಳನ್ನ ಮುತ್ತಿಟ್ಕೊಂಡು ನಾವು ಸರ್ಕಾರದ ಗಮನ ಸೆಳೀತೀವಿ ಅಂದಾಗ ಸರ್ಕಾರ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ತಮಗೆ. ಯಾಕಂದ್ರೆ ಯುವಕರೇನಾದ್ರೂ ಬೀದಿಗಿಳಿದು ಬಿಟ್ರೆ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಸೊ ದಟ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಮನೇಲೆ ಕುತ್ಕೊಂಡಿರಕ್ ಆಗಲ್ವಲ್ಲ. ಇವತ್ತು ಪ್ರತಿಭಟನೆ ಮಾಡಿದ್ದಕ್ಕೆ ಇಮಿಡಿಯೇಟ್ಲಿ ಸಚಿವ ಸಂಪುಟ ಸಭೆ ಕರೆದ್ರು. ಇಲ್ಲದೆ ಇದ್ರೆ ಇನ್ನು ಎಷ್ಟು ವರ್ಷ ಮುಂದುವರಿಸ್ತಿದ್ರೋ ನಾವು ಗೊತ್ತಿಲ್ಲ. ಇದೇ 24ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು 15 ದಿನ ಮುಂಚೆ 20 ಡೇಸ್ ಮುಂಚೆನೇ ನಾವು ಅನೌನ್ಸ್ ಮಾಡಿ ನಾವು ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ದೀವಿ. ಲಾಸ್ಟ್ 2-3 ಡೇಸ್ ಇದ್ದಂಗೆ ಇವ್ರು ಪರ್ಮಿಷನ್ ನಿರಾಕರಿಸಿದ್ರು. ಅದನ್ನ ನಾವು ಖಂಡಿಸಿ ನಾವು ನ್ಯಾಯಾಲಯದ ಮೆಟ್ಟಕ್ಕೆ ಹೋದ್ವಿ. ಕೋರ್ಟಲ್ಲಿ ಕೂಡ ಅವರು ಫುಲ್ ಡೇ ಸೇಮ್ ಡೇ ಮ್ಯಾಟರ್ ಬಂತು. ಜಡ್ಜ್ ಮೇಡಮ್ ಕೂಡ ಹೇಳಿದ್ರು, ಅವರು ಇವ್ರಿಗೆ ಡೈರೆಕ್ಷನ್ ಕೊಟ್ಟರು, ಇವತ್ತೇ ಅವ್ರ ಹತ್ರ ಮೆಮೊರಾಂಡಮ್ ಇಸ್ಕೊಳ್ಳಿ, ಅವ್ರು ಯಾವ ಡೇಟಿಗೆ ಕೊಡ್ತಾರ ರೀಸನಬಲ್ ಕಂಡೀಷನ್ ಹಾಕ್ಬಿಟ್ಟು ನೀವು ಪ್ರೊಟೆಸ್ಟಿಗೆ ಪರ್ಮಿಷನ್ಸ್ ಕೊಡಿ ಅಂತ ಹೇಳ್ಬಿಟ್ಟು. ನಾನು ಹಿಂದಿನ ದಿನ 23ನೇ ತಾರೀಕು ಕೋರ್ಟಿಗೆ ಹೋಗಿದ್ದು. ಸೇಮ್ ಡೇ ನಾನು 24ನೇ ತಾರೀಕಿಗೆ ಸೇಮ್ ಅಲ್ಲೇ ನಾವು ಮಿಚಿಗಾನ್ ಕಾಂಪೌಂಡ್ ಗ್ರೌಂಡಲ್ಲಿ ಹೋರಾಟ ಮಾಡ್ತೀವಿ ಅಂತ ಪರ್ಮಿಷನ್ಸ್ ಲೆಟರ್ ಕೊಟ್ಟೆ. ಅದಕ್ಕೆ ನಮಗೆ ರಿಪ್ಲೈ ಏನೂ ಕೊಟ್ಟಿಲ್ಲ. ರಿಜೆಕ್ಟ್ ಆದರೂ ಮಾಡಬೇಕು, ಇಲ್ಲ ಅಂದ್ರೆ ಅಕ್ಸೆಪ್ಟ್ ಆದರೂ ಮಾಡಬೇಕಾಯ್ತು. ನಮಗೆ ಏನೂ ಮಾಡಿಲ್ಲ. ಇವತ್ತು ವಿದ್ಯಾರ್ಥಿಗಳ ಕಷ್ಟ ನಮಗೆ ನಾವು ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಅವರ ನೋವನ್ನು ಒಳಗಡೆ ಇಟ್ಕೊಂಡು ಈ ಸೋಷಿಯಲ್ ಪ್ರೆಷರು, ಎಕನಾಮಿಕಲ್ ಬರ್ಡನ್ನು ಇವಂತೆಲ್ಲ ಸಮಾಜದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಜನ ಸ್ಟೂಡೆಂಟ್ಸ್ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಸಾಯ್ತಾ ಇದ್ದಾರೆ ಅಂತಂದರೆ ಇವತ್ತು ನಾವು ಪ್ರತಿಭಟನೆ ಮಾಡ್ದಿರ ನಮ್ಮ ರೈಟ್ಸ್ನ ನಾವು ಹೋರಾಟ ಮಾಡೋದು ನಮ್ಮ ರೈಟ್ಸ್. ಅದು ಮಾಡ್ದಿರ ಇರೋಕ್ಕಾಗುತ್ತಾ ಮೇಡಮ್? ಇವತ್ತು ಮಾಡಲೇಬೇಕು. ಇವತ್ತು ಅದೊಂದೇ ಅಲ್ಲ, ಬರೀ ಧಾರವಾಡನೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡ್ತೀವಿ ಮೇಡಮ್. ಇದು ಹಿಂಗೆ ಬಿಡಲ್ಲ. ಇದನ್ನ ಈಗ ಹೇಳಿದಾರಲ್ಲ ಸರ್, ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಕೇವಲ 30 ದಿನದಲ್ಲಿ 56,432 ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ತೀವಿ ಅಂತ. ಅವರಿಗೆ ಅದು ಕೇವಲ 30 ದಿನ ಮೇಡಮ್. ಇದು ಇವಾಗಿಂದ ನೆನ್ನೆಯಿಂದಲ್ಲ. ಬರೀ ಅವರು ಅಶ್ಯೂರೆನ್ಸ್ ಕೊಡೋದ್ರಲ್ಲಿ ಪ್ರತಿ ತಿಂಗಳು ಪ್ರತಿ ಒಂದು ಸೆಷನ್ ಪ್ರತಿಯೊಂದು ಬಜೆಟ್ ಅಲ್ಲೂ ಹೇಳ್ತಾರೆ, ಪ್ರತಿಯೊಂದು ಮಾಧ್ಯಮದ ಮುಖಾಂತರ ಬಂದವು ಹೇಳ್ತಾ ಇದ್ದಾರೆ. ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಅತಿ ಶೀಘ್ರ ಮಾಡ್ತೀನಿ, ಗೊತ್ತಿಲ್ಲ, ಮಾಹಿತಿ ತರಿಸ್ಕೊಡ್ತೀನಿ. ಇವೆಲ್ಲ ನಮಗೆ ಬೇಡ. ನಮಗೆ 1 ತಿಂಗಳು ನಂಬಿಕೆ ಇಲ್ವಾ ಮೇಡಮ್? ನಮಗೆ 1 ತಿಂಗಳು ವೆಯ್ಟ್ ಮಾಡೋದಕ್ಕೂ ನಮಗೆ ಇವಾಗ ನಂಬಿಕೆ ಇಲ್ವಾ? 100% ನಂಬಿಕೆ ಇಲ್ಲ ಮೇಡಮ್. ನಂಬಿಕೆ ಈಗ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಈಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಮೇಡಮ್. ಈಗ ಅದನ್ನ ಓಕೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ 100 ಸುಳ್ಳು ಹೇಳಿ 101ನೇದು ಸತ್ಯ ಹೇಳಿದ್ರೆ ಅದನ್ನ ಯಾರು ನಂಬ್ತಾರೆ ಮೇಡಮ್? ಈಗ ಅದು ಸುಳ್ಳು ಅಂತಾನೆ ಅಕ್ಸೆಪ್ಟ್ ಮಾಡಬೇಕು. 100% ಈಗ ಅದನ್ನ ಮಾಡಿದಾರೆ. ಇಲ್ಲ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಮಾಡಿದ್ದಾರೆ. ಓಕೆ, ನಾವು ವಿತಿನ್ ಒನ್ ವೀಕ್ ಟೈಮ್ ಕೊಟ್ಟಿದ್ವಿ. ಈಗ 1 ವೀಕಲ್ಲಿ ಅವರಿಗೆ ಈಗ 1 ವೀಕಲ್ಲಿ ನಿಮ್ಗೆ ನೋಟಿಫಿಕೇಶನ್ ಮೇಡಮ್ ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. 56,000 ಪೋಸ್ಟ್ ಏನಿದೆ ಅದ್ರದ್ದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಇವತ್ತು ನೋಟಿಫಿಕೇಶನ್ ಅಪ್ಲಿಕೇಶನ್ ಹಾಕಿ ಇಂಥ ದಿನ ಎಕ್ಸಾಮ್ಸ್ ಇರುತ್ತೆ, ಇಂಥ ದಿನ ರಿಸಲ್ಟ್ಸ್ ಬಿಡ್ತೀವಿ, ಇಂಥ ದಿನ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 56,000 ಪೋಸ್ಟ್ ಹೇಳ್ಬೇಕು. ಅದ್ರ ಜೊತೆಲಿ ಏನು ಇನ್ನೂ 2,84,000 ಖಾಲಿ ಹುದ್ದೆ ಇದೆ. ಅದ್ರಲ್ಲಿ ಇನ್ನೂ ಒಂದು 50,000 ಅಪ್ರೂವಲ್ ಆಗಬೇಕು. ಇವತ್ತು ಟೀಚರ್ ರೆಕ್ರೂಟ್ಮೆಂಟ್ ಆಗಿಲ್ಲ ಮೇಡಮ್. ಇವ್ರ ಸರ್ಕಾರ ಬಂದಾಗಿಂದ ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. 80,000 ಖಾಲಿ ಹುದ್ದೆ ಇದೆ, ಒಂದೇ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಇವತ್ತು ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು 676 ಸ್ಕೂಲು ಮುಚ್ಚಿದ್ದಾರೆ ಇವತ್ತು. ಬಿಕಾಸ್ ಯಾಕೆಂದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ. ಸಾರ್ವಜನಿಕರು ಯಾರು ಶ್ರೀಮಂತರ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾರೆ ಮೇಡಮ್. ಇವತ್ತು ಬಡವ್ರ ಮಕ್ಕಳು ಕಳಿಸೋದು, ಅಲ್ಲಿ ಟೀಚರ್ಸ್ ಇಲ್ಲ ಅಂತ ಇವತ್ತು ಸ್ಕೂಲ್ ಮುಚ್ತಾ ಇದ್ದಾರೆ. ನಾಳೆ ಇವರು ಪೊಲೀಸ್ ಸ್ಟೇಷನ್ ಮುಚ್ತಿದ್ದಾರೆ. ಹಂಗೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಸರ್ಕಾರಿ ಕಚೇರಿಗಳು ಎಲ್ಲಾನು ಮುಚ್ಚ ಪರಿಸ್ಥಿತಿಗೆ ಇವರು ಸರ್ಕಾರ ತಗೊಂಬರ್ತಾರೆ. ಇದನ್ನ ನಾವು ಖಂಡಿಸಿ ನಾವು ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇರೋದು, ಇವತ್ತು ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ಹೋಗಿ 2-3 ಜನ ಮಾಡೋ ಕೆಲಸ ಒಬ್ರು ಮಾಡ್ತಿದ್ದಾರೆ. ಇವತ್ತು ನೀವು 6 ತಿಂಗಳ ಕೆಲಸ ಆಗ್ತಾ ಇಲ್ಲ. ನೀವು ಪ್ರತಿಭಟನೆ ಮಾಡಿದ್ರಿ, ಪ್ರತಿಭಟನೆಗೆ ಬಗ್ಗಿದಂತ ಸರ್ಕಾರ ಇಮಿಡಿಯೇಟ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತು. ಹೋಗಿ ಏನು ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿ ಅನುಮೋದನೆಗೆ ಬಾಕಿ ಇತ್ತು, ಅದಕ್ಕೆ ರಿಕ್ವೆಸ್ಟು ಮಾಡಿಕೊಂಡ್ರು. ಕೊನೆಗೆ ರಾಜ್ಯಪಾಲರು ಕೂಡ ಅನುಮೋದನೆ ಮಾಡಿದ್ರು. ಸೊ ಇಷ್ಟೆಲ್ಲ ಕ್ವಿಕ್ಕಾಗಿ ಮಾಡಿರೋದು ನಿಮ್ಮ ಪ್ರತಿಭಟನೆಯ ಪ್ರತಿಫಲವಾಗಿ. ಸೊ 56,432 ಹುದ್ದೆಗಳನ್ನು ಕೇವಲ 1 ತಿಂಗಳೊಳಗೆ ಮಾಡ್ತೀವಿ ಅನ್ನೋದು ಅದು ಜನರ ಮುಂದೆ ಇವ್ರು ಕೊಡುವಂತಹ ಬದ್ಧತೆ ಅಲ್ಲ, ಒಂದು ಕಮಿಟ್ಮೆಂಟ್ ಅಲ್ವಾ ಅದು ಮೇಡಮ್? ಈಗ 1 ತಿಂಗಳು ಯಾಕೆ ಬೇಕು? ನಾನು ಇದೇ ಹೇಳ್ತೀನಿ ಮೇಡಮ್, 1 ತಿಂಗಳು ಯಾಕೆ ಬೇಕು? ಎಲ್ಲ ಡಿಪಾರ್ಟ್ಮೆಂಟನ್ನು ಕರೀರಿ. 43 ಇಲಾಖೆ, ಈಗ 32 ಇಲಾಖೆಯಿಂದ ಏನು 24,300 ಹುದ್ದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಇಲಾಖೆನ ಕರೆಸಿ ಮೀಟಿಂಗ್ ಮಾಡಿ ಇಂಥ ದಿನ ನೋಟಿಫಿಕೇಶನ್ ನೋಡಿಸಿ ಕೊಡಿ KA ಎಲ್ಲ ನೋಟಿಫಿಕೇಶನ್ಸು. ಅಲ್ಲ, ಪ್ರಾಸೆಸ್ ವಿಲ್ ಟೇಕ್ ಟೈಮ್ ಅಲ್ವಾ ಮೇಡಮ್? ಅದು ಇಲ್ಲಿ ಈಗ ಮಾಡಲೇಬೇಕು ಅನ್ನೋದಾದ್ರೆ ಒಂದೇ ವೀಕಲ್ಲಿ ಮಾಡ್ಬೋದು. ಈಗ ಒಂದು ತಿಂಗಳು ಇಷ್ಟು ದಿನ ಟೈಮ್ ತಗೊಂಡು ಇಷ್ಟು ದಿನ ಮಾಡಿರ್ಲಿಲ್ಲ. ಲಾಸ್ಟ್ 3 ವರ್ಷದಿಂದ ಎಷ್ಟು ಪ್ರತಿ ಒಂದು ವಾರ ಕ್ಯಾಬಿನೆಟ್ ನಡೆಸ್ತಾರೆ. ಒಂದ್ ದಿವಸ ಆದ್ರೂ ಈ ತರ ಚರ್ಚೆ ತಗೊಂಡಿರ್ಲಿಲ್ಲ, ನಿರ್ಧಾರ ಮಾಡಿರ್ಲಿಲ್ಲ. ಇವತ್ತು ಹೋರಾಟದ ಮುಖಾಂತರ ಮಾಡಿದಾರ ಅಂತಂದ್ರೆ ಇದನ್ನ ಯಾಕೆ ಮಾಡಬಾರ್ದು? ಇವಾಗ ಮಾಡ್ತೀವಿ ಅಂದಿದಾರಲ್ಲ, ಮಾಡ್ತೀವಿ ಅನ್ನೋದು ಬೇಡ ಮೇಡಮ್. ಅದಕ್ಕೆ ಹೇಳ್ತೀವಿ, ಈಗ 1 ತಿಂಗಳಲ್ಲಿ ಏನಾದ್ರೂ ಆಗ್ಬೋದು. ತಿರ್ಗಾ ಮತ್ತೆ ಇವರು ಮೇಡಮ್ ಹಿಂದೇನು ಈಗ ಮೇಡಮ್ ಇವರು ತಿರ್ಗಾ ಮತ್ತೆ ಈಗ ಆಪೋಸಿಷನ್
ಈಗ ರಿಸರ್ವೇಶನ್ ಅಂತ ಹೇಳ್ಬೋದು, ಮತ್ತೆ ಕೋರ್ಟ್ ಕಚೇರಿ ಬೇಕು ಅಂತಾನೆ ಡಿಲೇ ಮಾಡ್ಕೊಂತ ಹೋಗ್ತಾರೆ ಮೇಡಮ್. ಇವರೇ ಕೇಸ್ ಹಾಕ್ಸ್ತಾರೆ ಇವ್ರು ಬೇಕು ಅಂತ ಹೇಳಿ. ಮತ್ತೆ ಅದಕ್ಕೆ ನಮಗೆ ಒಂದ್ ವಾರ ಅಷ್ಟೇ ಮೇಡಮ್ ನಮಗೆ ಟೈಮ್ ಇರೋದು. ಒಂದೇ ವಾರ ನಮಗೆ ಟೈಮ್, ಒಂದ್ ವಾರದಲ್ಲಿ ಎಲ್ಲ ಕೆಲಸ ಮುಗಿಸಿ. ಈ ನಿರುದ್ಯೋಗಿ ಯುವಕರ ವಿಚಾರದಲ್ಲಿ ನಡೀತಾ ಇರುವಂತಹ, ನಾನು ಮುಂದೆ ಮತ್ತೆ ಬೇರೆ ಅತಿಥಿಗಳ ರಾಜಕೀಯದ ಬಗ್ಗೆ ಏನ್ ಮಾತಾಡ್ತೀರಿ ಕಾಂತಕುಮಾರ್? ಮೇಡಮ್, ರಾಜಕೀಯ ಪಕ್ಷಗಳು ಫಸ್ಟ್ ಯುವಕರನ್ನ ನಮ್ಮ ರಾಜ್ಯದ ಬಗ್ಗೆ ಚಿಂತೆ ಮಾಡಬೇಕು. ಬರೀ ಜೋಬ್ ತುಂಬಾ ಕೆಲಸ ಮಾಡಕ್ ಹೋಗ್ಬಾರ್ದು. ಅವರು ಇವತ್ತು ದುಡ್ಡಿರುತ್ತೆ, ನಿಮ್ಮ ಅಧಿಕಾರ ಇವತ್ತು ಶಾಶ್ವತ, ಯಾವುದು ಶಾಶ್ವತ ಅಲ್ಲ. ಅಧಿಕಾರ ಇರೋ ಟೈಮಲ್ಲಿ ಸಾಮಾನ್ಯರ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ವಹಿಸ್ಬೇಕು. ಮೊನ್ನೆ ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ. ಈಗ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಬಿಜೆಪಿ ಮೇಲೆ ಈ ಒಂದು ನಿರುದ್ಯೋಗ ಯುವಕರ ಸಮಸ್ಯೆಯನ್ನ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಇದೆ. ಕಾಂಗ್ರೆಸ್ ಅವರು ಹೇಳ್ತಾರೆ ನೇಮಕಾತಿಗಳಲ್ಲಿ ಆದಂತಹ ಅಕ್ರಮ ಮತ್ತು ಭ್ರಷ್ಟಾಚಾರ ಮತ್ತು ಡಿಲೇ ಇವತ್ತು ಈ ಲೆವೆಲ್ಗೆ ದೊಡ್ಡ ನಂಬರ್ ನಿಮಗೆ ಕಾಣ್ತಾ ಇದೆ. ಅವರು ಹೋಗ್ತಾ 2,64,000 ಹುದ್ದೆಗಳನ್ನು ಭರ್ತಿ ಮಾಡದೆ ಹೋಗ್ಬಿಟ್ರು ಅವರು. ಹಾಗಾಗಿ ಅದು ಬರ್ಡನ್ ಆಗಿ ಕೂತಿದೆ ಅಂತ ಸಿದ್ದರಾಮಯ್ಯನವ್ರು ಹೇಳೋದು. ಈ ಕಡೆ ಬಿ ಜೆ ಪಿ ಅವರು ಹೇಳೋದು ಇಲ್ಲ ಕೊರೋನಾ ಇತ್ತು, ಎಲೆಕ್ಷನ್ ಇತ್ತು, ಹೀಗಾಗಿ ನಾವು ಬಹಳಷ್ಟು ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ವಿ, ಈಗ ಸರ್ಕಾರದ ಬಳಿ ದುಡ್ಡಿಲ್ಲ ಅದಕ್ಕೆ ಮಾಡ್ತಾ ಇಲ್ಲ ಅಂತ. ಸೊ ನಿಮ್ಮ ಸಮಸ್ಯೆಯೂ ಕೂಡ, ಈ ರಾಜ್ಯದ ಯುವಕರ ಸಮಸ್ಯೆಯೂ ಕೂಡ ಪಾಲಿಟಿಕ್ಸ್ ಆಗಿ ಕೂತಿದೆ ಕಾಂತಕುಮಾರ್ ಅವರೇ. ಮೇಡಮ್, ಇದು ಪೊಲಿಟಿಕ್ಸ್ ಅವ್ರ ಮನೆಯವ್ರು ಮಾಡ್ಕೊಳ್ಳಿ, ಇದು ಸಾರ್ವಜನಿಕರಿಗೆ ಮಾಡಬಾರ್ದು, ಯುವಕರಿಗೆ ಮಾಡ್ಕೊಬಾರ್ದು. ಯಾಕೆಂತಂದ್ರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಯುವಕರ ಪರಿಸ್ಥಿತಿ ಅವ್ರು ಮಾಡಿದ್ದಾರೆ ಸುಮ್ಮನೆ ಟಾಪಿಕ್ ಡೈವರ್ಟ್ ಮಾಡ್ತಾ ಹೋಗ್ತಾರೆ. ಇಶ್ಯೂಸ್ ಇವತ್ತು ಸ್ಟೂಡೆಂಟ್ ಇಶ್ಯೂಸ್ ಇದೆ, ನಾಳೆ ಇನ್ನೊಂದು ಇಶ್ಯೂಸ್ ಬರುತ್ತೆ, ಅದಾದ್ಮೇಲೆ ತಿರುಗಿ ಇನ್ನೊಂದು ಇಶ್ಯೂಸ್ ಮರ್ತಾ ಹೋಗ್ತಾರೆ. ಯುವಕರು ಇವತ್ತು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಒಂದು ವಾರ ಗಡುವು ಕೊಟ್ಟಿದೀವಿ, ಅವ್ರಿಗೇನಿದೆ, ಅವ್ರಿಗೇನು ಭರವಸೆ ಕೊಟ್ಟಿದ್ರಿ? ಒಂದೇ ವರ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರಿ ಮೇಡಮ್? ಒಂದು ವಾರದಲ್ಲಿ ನೋಟಿಫಿಕೇಶನ್ ಹೊರಡಿಸಿ ಎಕ್ಸಾಮ್ ಮಾಡಿಸಿ, ಈಗ ಸರ್ಕಾರಕ್ಕೆ ಯುವಕರು ಸುಮಾರು ಈ ನಮ್ಮ ದೇಶದಲ್ಲಿ 15 ಇಂದ 35 ವರ್ಷದಲ್ಲಿ ಏನಿದ್ದಾರೆ ಮ್ಯಾಮ್ ಏಜ್ ಲಿಮಿಟ್, ಅವರು 65% ಯೂತ್ ಇದ್ದಾರೆ, ಮೋರ್ ದೆನ್ 65%. ಅಂದ್ರೆ ಅವರಿಂದ ಓಟ್ ಹಾಕ್ಸ್ಕೊಂಡು ಇವತ್ತು ಗೆದ್ದಿ ಅಲ್ಲಿ ಅವ್ರು ಕೊಟ್ಟಿರೋ ಆ ಭಿಕ್ಷೆಯಿಂದ ಇವತ್ತು ಸರ್ಕಾರ ನಡೆಸ್ತಾ ಇರೋಂಥದ್ದು. ನೀವು ಆ ಭಿಕ್ಷೆ ತಗೊಂಡು ಇವತ್ತು ಅವ್ರಿಗೆ ಕಣೆಗಣಿಸ್ತಿದ್ದೀರಾ ಅಂತಂದ್ರೆ, ನೀವು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. 1000 ದಿನ ಕಂಪ್ಲೀಟ್ ಆಯಿತು, ಒಂದು ಟೀಚರ್ ವೇಕೆನ್ಸಿ ಫಿಲ್ ಮಾಡಿಲ್ಲ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ವೇಕೆನ್ಸಿ ಫಿಲ್ ಮಾಡಿಲ್ಲ, ಒಂದು ಆರೋಗ್ಯ ಇಲಾಖೆಯಿಂದ ಒಂದು ಪೋಸ್ಟ್ ಫಿಲ್ ಮಾಡಿಲ್ಲ. ಎಸ್ ನಿಜಾಮ್ ಅವರೇ, ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತಂದರೆ ಈ ರೀತಿಯಾದಂಥ ಡೆಡ್ಲೈನ್ಸ್, ಈ ರೀತಿಯಾದಂಥ ಭರವಸೆಗಳು, ಈ ರೀತಿಯಾದಂಥ ಆಶ್ವಾಸನೆಗಳನ್ನು ನೋಡಿ ಸಾಕಾಗೋಗಿದೆ. ನಮಗೆ ಏನು ಕ್ಯಾಲೆಂಡರ್ ಕೊಡಿ ಇವೆಂಟ್ಸ್ದು, ಯಾವಾಗ ನೋಟಿಫಿಕೇಶನ್ ಮಾಡ್ತೀರಿ, ಯಾವಾಗ ಎಕ್ಸಾಮ್ಸ್ ಮಾಡ್ತೀರಿ, ಯಾವಾಗ ಇದು ಕರೀತೀರಿ, ಅದರದ್ದೊಂದು ಕ್ಯಾಲೆಂಡರ್ ಕೊಟ್ಟು ಬಿಡಿ. ಅನ್ಲೆಸ್ ನಾವು ನಂಬಲ್ಲ ಅಂತ ಕೂತಿದ್ದಾರೆ ಈಗ ಅವರು. ಎಲ್ಲರಿಗೂ ನಮಸ್ಕಾರ. ನೀವು ಕಾಂತರಾಜ್ ಅವ್ರು ಹೇಳಿದ ಮಾತೆಲ್ಲ ಅವ್ರ ಮನಸ್ಸಲ್ಲಿ ಅದು ಫ್ರಸ್ಟ್ರೇಷನ್ ಇದೆ, ಅದು ಆ್ಯಂಗರ್ ಇದೆ, ಕ್ರೋಧ ಇದೆ, ಅದೆಲ್ಲ ಸರಿ. ಆದರೆ ಈ ಪರಿಸ್ಥಿತಿ ಬಂದಿರೋದು ಹೇಗೆ? 2013 2018ವರೆಗೂ 1,60,000 ಪೋಸ್ಟ್ ಫಿಲ್ ಮಾಡಿದ್ದೀವಿ ಕಾಂಗ್ರೆಸ್ ಸರ್ಕಾರ. 2018 2023 JDS ಮತ್ತು ನಾವು ಮತ್ತು BJP ಸರ್ಕಾರ ಇತ್ತು. ಆ ಟೈಮಲ್ಲಿ ಎಷ್ಟು ಪೋಸ್ಟು BJP ಮತ್ತು JDS ಅವ್ರು ಸೇರಿಕೊಂಡು ಗೌರ್ಮೆಂಟ್ ಮಾಡಿದ್ರಲ್ಲ, ಆ ಮೈತ್ರಿ ಸರ್ಕಾರ, ಆ ಸರ್ಕಾರದಲ್ಲಿ ಎಷ್ಟು ಜನ ಅವರು ಪೋಸ್ಟಿಂಗ್ ಕೊಟ್ಟಿದ್ದಾರೆ? I'll give you a background. ಕಾಂತರಾಜ್ ಅವರೇ, ನಿಮಗೆ ಬ್ಯಾಕ್ಗ್ರೌಂಡ್ ಹೋಗೋಕ್ಕಿಂತ ಸರ್ ಸ್ವಲ್ಪ ಅರ್ಥ ಮಾಡ್ಕೊಡೋಣ. ನಿಜಾಮ್ ಅವ್ರೆ, ಈಗ ಒಂದ್ ನಿಮಿಷ, ರಾಜುಗೌಡ್ರೆ ಒಂದ್ ನಿಮಿಷ ತಡ್ರಿ. ಅಯ್ಯೋ ತಡ್ರಿ, ಅಲ್ಲ ಅವ್ರು 2018 ಹೇಳಿಲ್ಲ. ಅವರು 2018 ಇಂದ ನಮ್ಮ ಅವಧಿಯಲ್ಲಿ ನಾವು ಇಷ್ಟು ಮಾಡಿದ್ವಿ, ಅದಾದ ಮೇಲೆ ಬಂದಿದ್ದು ನಮ್ದು ಮೈತ್ರಿ ಸರ್ಕಾರ ಅಂತ. ದಟ್ ಇಸ್ ನಾಟ್ ದಿ ಇಶ್ಯೂ ಈಸ್, ನೀವು ಹಿಂದೆ BJP ಸರ್ಕಾರ ಇದ್ದಾಗ ಎಷ್ಟು ನೇಮಕಾತಿ ಮಾಡಿತ್ತು ಅಂತ ಲೆಕ್ಕ ಕೊಡೋಕ್ಕಿಂತ ಮುಂಚೆ ನೀವು 2023ರಿಂದ 2026ರವರೆಗೆ ಸುಮಾರು 2.5 ವರ್ಷ ಏನು ಆಡಳಿತ ನಡೆಸಿದ್ದೀರಿ, ಈ 2.5 ವರ್ಷದ ಅವಧಿಯಲ್ಲಿ ಎಷ್ಟು ನೇಮಕಾತ ಮಾಡಿದ್ದೀರಿ ಅನ್ನುವಂತ ದಾಖಲೆಗಳಿದ್ರೆ ಫಸ್ಟ್ ಅದನ್ನು ಹೇಳ್ರಿ, ಆಮೇಲೆ ನಾವು ಹಿಂದಿಂದ ಹೋಗೋಣ. ನಿಮ್ ಸರ್ಕಾರ ಬಂದ ಮೇಲೆ ಎಷ್ಟು ನೇಮಕಾತಿ ಮಾಡಿದ್ರಿ ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ ನೋಡಿ. 2019 2023 ವರೆಗೂ ಇವ್ರ ಸರ್ಕಾರ ನಡೆಸಿದ್ರು. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾವು ಎಷ್ಟು ಮಾಡಿದೀವಿ, ಎಷ್ಟು ಮಾಡ್ತಾ ಇದೀವಿ. ಹೌದು ಸರ್, ಅವ್ರು ಮಾಡಿಲ್ಲ.
ನಾವು ಯಾಕೆ ಮಾಡಿಲ್ಲ, ಯಾಕೆ ಆಗ್ತಾ ಇಲ್ಲ, ಏನ್ ಕಾರಣ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ನಾವು ವಿಶ್ಲೇಷಣೆ ಮಾಡೋಣ. ಬಟ್ ಒಂದ್ ನಿಮಿಷ, ನನಗೆ ಬೇಕಾಗಿರೋದು ಅವ್ರದ್ದು ಇವಾಗ ಅವ್ರು ಸರಿ ಇಲ್ಲ ಅಂತ ಅವ್ರು ನಾವು ವಿರೋಧ ಪಕ್ಷದಲ್ಲಿ ಕೂರಿಸಿದೀವಿ ರಾಜ್ಯದ ಜನ. ಹಾಗಾಗಿ ನೀವು ಸರಿ ಇದ್ದೀರಾ ಅಂತ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದೀವಿ ನಾವು ಕಾಂಗ್ರೆಸ್ ಪಾರ್ಟಿನ. ನೀವು ಅಧಿಕಾರಕ್ಕೆ ಬಂದು 2.5 ವರ್ಷದ ಮೇಲಾಯ್ತು. 1000 ದಿನ ಇಸ್ ನಾಟ್ ಅ ಸ್ಮಾಲ್ ನಂಬರ್. 1000 ದಿನದಲ್ಲಿ ನೀವು 1000 ನೇಮಕಾತಿ ಮಾಡಿದ್ದೀರಾ? ಇದೆಯಾ ದಾಖಲಾತಿ? ಇದೆಯಲ್ಲ, ಯಾಕಿಲ್ಲ? ವಿ ಹ್ಯಾವ್ ನಿಯರ್ಲಿ ಅಬೌಟ್ 18,000 ಪೋಸ್ಟ್ ನಾವು ಫಿಲ್ ಮಾಡಿದ್ದೀವಿ. ನಾವು ಕೊಡ್ತೀವಿ. ಕಾಂತರಾಜ್ ಅವರೇ, ಹೇಳುವಾಗ ನಾನು ನೀವು ಮಾತಾಡುವಾಗ ಕಾಂತರಾಜ್ ಅವರೇ ಕೇಳಿ ಮಾತು ಹೇಳ್ತಾ ಇದ್ದೀನಿ. ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾಕೆ ಆಗ್ತಾ ಇಲ್ಲ ಅಂತ. ನೀವು ಆಗೋದಿಲ್ಲ. ನಿಮ್ದು ಮಾತ್ರ ವ್ಯಾಲಿಡ್ ರೀಸನ್, ಹಿಂದಿನ ಸರ್ಕಾರದ್ದು ವ್ಯಾಲಿಡ್ ರೀಸನ್ ಅಲ್ಲ. ಜೊತೆ ಇದ್ದೀನಿ. ಅವ್ರ ಜೊತೆ ಹೋರಾಟ ಮಾಡ್ಬೇಕಾಗಿದೆ. ಆದ್ರೆ ಆರೋಪ ಮಾಡ್ಬಿಟ್ಟು ಏನು ಮಾಡ್ತಾ ಇಲ್ಲ ಅಂತ ಅಂಡರ್ಸ್ಟ್ಯಾಂಡ್ ವೈ ಆಗ್ತಾ ಇಲ್ಲ ಅಂತ. ಯಾಕೆ ಆಗ್ತಾ ಇಲ್ಲ ಅಂತ ನಾನು ಮಾಡ್ತಾ ಇಲ್ಲ ಅಂತ ಹೇಳಕ್ಕೆ ಬಹಳ ಸುಲಭ. ಯಾಕೆ ಆಗ್ತಾ ಇಲ್ಲ? 2019 ಇಂದ 2023 ಇವ್ರ ಸರ್ಕಾರ ಇತ್ತಲ್ಲ, ಆವಾಗ ಏನ್ ಮಾಡಿದಿರಿ ಅನ್ನೋದನ್ನ ನೀವು ಹೇಳಿ. ಕಳೆದ ಸರ್ಕಾರದಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ಅವ್ರು ಇದ್ದಾರೆ. ನಾನು ಅವರನ್ನ ಕೇಳ್ತೀನಿ. ನೀವು ಹೇಳ್ಬೇಕಾಗಿರೋದು ನಿಮ್ಮ ಸರ್ಕಾರದ ಅವಧಿಯಲ್ಲಿ 2.5 ವರ್ಷದಲ್ಲಿ ನೀವೇನ್ 80,000 ನೇಮಕಾತಿ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಿ. ಹೇಳಿ ಯಾವ್ಯಾವ ಇಲಾಖೆಯಲ್ಲಿ ಮಾಡಿದ್ದೀರಿ ಅಂತ. ಪ್ಲೀಸ್ ಗಿವ್ ಅಸ್. ಐ ವಿಲ್ ಗಿವ್ ಯು ಇನ್ 2 minutes ಅಲ್ಲಿ ಹೇಳ್ತೀನಿ ನಾನು. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ವಿ ನೋ ಇಟ್. ಅವರೇ ಸುಮ್ಮನೆ ನೀವು ಆರೋಪ ಮಾಡಿದ್ರೆ ಆಗೋದಿಲ್ಲ. ಯಾಕೆ ಆಗ್ತಾ ಇಲ್ಲ, ಯಾಕೆ ಆಗಬೇಕು, ಅಂತ ಅದನ್ನ ನಾವು ಸತ್ಯಾಂಶ ಹೇಳಿ ಸರ್. ಈಗ ನೋಡಿ ಸರ್, ಸುಳ್ಳು ಅಂತ ಹೇಳ್ಬೇಡಿ. ನಿಜ ಹೇಳಕ್ಕಾಗಲ್ವಾ? ಸುಳ್ಳು ಅಂತ ಹೇಳಬೇಡಿ. ಆಯ್ತು ಕಾಂತಕುಮಾರ್, ಹೇಳಿ ಸರ್ ಪ್ಲೀಸ್. ಸುಳ್ಳು ನಮ್ಗೆ ಅಭ್ಯಾಸ ಇಲ್ಲ. ಸುಳ್ಳು ಹೇಳೋದಿಲ್ಲ. ಬಿಜೆಪಿ ಹೇಳೋದು ನಮ್ಮ ಕೆಲಸ ಇಲ್ಲ. ಬರೀ ನಮ್ಮ ಮೇಲೆ ಆರೋಪ ಮಾಡಿ ನೀವು ಮಾಡ್ತಾ ಇಲ್ಲ ಇರೋದು. ಯು ಆರ್ ಆಲ್ಸೋ ಡೂಯಿಂಗ್ ದಟ್. ಇನ್ ದ ಲಾಸ್ಟ್ ಬಿಜೆಪಿ ಅವರ ಮೇಲೆ ಆರೋಪ ಮಾಡ್ತಾ ಇರೋದು. ನಮಗೆ ಈ ಬ್ಲೇಮ್ ಗೇಮ್ ಬೇಡ. ಲಾಸ್ಟ್ 10 years ಅಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಯಾರು ಜಾಸ್ತಿ ಹೆಚ್ಚಾಗಿ ಉದ್ಯೋಗ ಕೊಟ್ಟಿದ್ದಾರೆ ಹೇಳಿ. ಅವ್ರು ಮಾತಾಡುವಾಗ ನಾನು ಇಂಟರ್ಫಿಯರ್ ಮಾಡಲ್ಲ, ನೀವು ಹೇಳಿ. ನಾನು ಹೇಳ್ತಾ ಇದ್ದೀನಿ, ಅವ್ರು ಬೇರೆ ಮಾತಾಡುವಾಗ ನಾನು ನಿಮ್ಗೆ ನಂಬರ್ಸ್ ಕೊಡ್ತೀನಿ. ಆದ್ರೆ ನಾನು ಫಸ್ಟ್ ಲೆಟ್ ಮಿ ಅಂಡರ್ಸ್ಟ್ಯಾಂಡ್. I will not allow you because ಆ ಅವಧಿಯಲ್ಲಿ ಏನಾಗಿತ್ತು ಅನ್ನೋದನ್ನ ಮಾತಾಡೋದಕ್ಕೆ ಆ ಸರ್ಕಾರದ ಪ್ರತಿನಿಧಿಯಾಗಿ ಚಂದ್ರಶೇಖರ್ ಇದ್ದಾರೆ. ನಾವು ಅವ್ರಿಗೆ ಕೇಳ್ತೀವಿ. ಬಟ್ ನೀವು ಆಡಳಿತದಲ್ಲಿದ್ದೀರಿ, ನೀವು ಫಸ್ಟ್ ರೆಸ್ಪಾನ್ಸಿಬಲ್ ಇದ್ದೀರಿ. ಹಾಗಾಗಿ ನೀವು ಹೇಳಿ, 2.5 ವರ್ಷದಲ್ಲಿ ನೀವು ಎಷ್ಟು ನೇಮಕಾತಿ ಮಾಡಿದ್ದೀರಿ? ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಮಾಡಿಲ್ಲ? ನಮ್ಗೆ ಹೊಟ್ಟೆಗೆ ಊಟ ಕೊಡಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ 70 ವರ್ಷದಿಂದ ನಾವು ಆಡಳಿತ ಮಾಡ್ತಾ ಇದ್ದೀವಿ. ಎಲ್ಲೂ ಓಡೋಗಿಲ್ಲ. ನಾವು ಜಿಮ್ಮೆದಾರಿಯಿಂದ ಸರ್ಕಾರ ನಡೆಸೋದು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 15,000 ಪ್ರೈಮರಿ ಟೀಚರ್ಸ್ 2009 ಇಂದ ಸ್ಟಾರ್ಟ್ ಮಾಡಿ. ಮೇಡಮ್ ಫಿನಿಶ್ ಮಾಡು. ನೀವು ಫಿನಿಶ್ ಮಾಡಕ್ ಆಗೋದಿಲ್ಲ ಅಂದ್ರೆ ದೇಶದ ಪ್ರಗತಿ ಅಲ್ಲ. ಟೀಚರ್ಸ್ 18,000 ಅದೆಲ್ಲ ಬೇಡ ಮೇಡಮ್. 18,000 ಆಗಿದೆಯಾ ಆಗಿಲ್ವಾ? ಆ ದೇಶದಲ್ಲಿ ಕೊಡ್ತಕ್ಕಂತಹ ಒಂದು ಪರಿಣಾಮಕಾರಿಯಾದಂತಹ ಶಿಕ್ಷಣದ ಮಟ್ಟದ ಮೇಲೆ ಒಂದು ದೇಶದ ಪ್ರಗತಿಯನ್ನ ಮಾನದಂಡವಾಗಿ ಪರಿಗಣಿಸಲಾಗುತ್ತೆ. ಹಾಗಾದ್ರೆ ಒಂದು ದೇಶದ ಶಿಕ್ಷಣ ಪರಿಣಾಮಕಾರಿ ಆಗ್ಬೇಕು ಅಂದ್ರೆ ಯಾವ ರೀತಿ ಪರಿಣಾಮಕಾರಿ ಆಗುತ್ತೆ? ಬೋಧಕರಿದ್ರೆ ತಾನೇ ಪರಿಣಾಮಕಾರಿ ಆಗೋದು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದಾವೆ? ಲಕ್ಷಾಂತರ ಗಟ್ಟಲೆ ಖಾಲಿ ಇದಾವೆ. ನೀವು ತುಂಬಿದ್ದೀರಾ ಸರ್ ಅದನ್ನ? ನೀವು ಅತಿಥಿ ಉಪನ್ಯಾಸಕರನ್ನ ಯಾಕೆ ತುಂಬ್ತಾ ಇದ್ದೀರಾ? ಯಾಕೆ ಮೂಗಿ ತುಪ್ಪ ಸಾವಿರ ಕೆಲಸ ಮಾಡ್ತಾ ಇದ್ದೀರಾ? ಕಾಯಂ ನೇಮಕಾತಿ ಯಾಕೆ ಮಾಡ್ತಾ ಇಲ್ಲ? ಆಯ್ತು, ನಾನು ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನ ಸರ್ಕಾರಿ ನೌಕರಿ ಎಕ್ಸಾಮ್ ಬರೀತಾ ಇದ್ದಾರೆ ಹೇಳಿ? ಸರ್ಕಾರಿ ನೌಕರಿ ಎಕ್ಸಾಮ್ ಬರೀತಾ ಇದ್ದಾರಾ? 2023 ಇಂದ
ಇವತ್ತುವರೆಗೂ ಎಷ್ಟು ನಾವು ನೀವು ಸರ್ಕಾರದಿಂದ ನಾನು ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ, ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಉತ್ತರ ಮಾಡಿ. ಸರ್ ನೀವು ಪ್ರಶ್ನೆ ಕೇಳೋದು ಆಯ್ತು, let him ಕರೆಕ್ಟ್ ಆಗಿ finish, ಆನ್ಸರ್ ಮಾಡಿ, ಕಾಂತಕುಮಾರ್. ಸುಳ್ಳು ಹೇಳ್ಬೇಡಿ. ನೀವು Let him ಫಿನಿಶ್ finish, ಮಾಡೋದಿಲ್ಲ, ಒಂದ್ ನಾನು ನಿಮಿಷ ಬರೀ ತಡ್ಕೊ. ಪ್ರತಿಭಟನೆ ಒಂದ್ ಮಾಡ್ತೀನಿ, ಸರಿ. ನಾನು ಆಯ್ತು ಹೋರಾಟ ಸರ್, ಮಾಡ್ತೀನಿ. ಸರ್, ನಾವು ಆಯ್ತು. ಸರ್ಕಾರ ಆಗಿ ನಾವು ಆಯ್ತು, ಹೇಳ್ತಾ ಇದೀವಿ, ನಾವು ನಿಮ್ ಆಯ್ತು. ಜೊತೆ ಇದೀವಿ ಅಂತ ಸರ್, ಹೇಳಿದ್ರೆ ಒಂದ್ ನಿಮಿಷ, ನೀವು ಇಲ್ಲ, ನೀವು ಸುಳ್ಳು ಹೇಳ್ತಾ ಸರ್, ಇದ್ದೀರಾ ಸರ್, ಅಂತ ಹೇಳಿ, ನಿಮ್ಮ ಹೇಳಿದ್ರೆ numbers ಏನು? ಹೇಳಿ. ಆಯ್ತು, okay. ಮೇಡಮ್, Yes. 30,000 Let him plus finish. recruitment orders issued. Official ಅಸೆಂಬ್ಲಿ ರಿಪ್ಲೈ 2025 ಡಿಸೆಂಬರ್ ಅಲ್ಲಿ ಅಸೆಂಬ್ಲಿಯಲ್ಲಿ ನಾವು ರಿಪ್ಲೈ ಮಾಡಿದೀವಿ. Yes, ಏನಂತ? 30,000 ಪ್ಲಸ್ ನೋಟಿಫಿಕೇಶನ್ ಆರ್ಡರ್ಸ್ ಆಗಿದೆ ಅಂತ. ಮಾಡ್ತೀವಿ ಒಂದ್ ನಿಮಿಷ. Notification orders are not appointments. Let me finish. One 1 lakh jobs post process ಅಲ್ಲಿ ಇದೆ. ಪ್ರೋಸೆಸ್ ಅಲ್ಲೇ ಇರುತ್ತೆ ಸರ್, ಇನ್ನು 5 ವರ್ಷ ಆದ್ರೆ Let ಇಲ್ಲ. him ಅರೆ finish, ನೀವು let him ನೀವು ಬರೀ ಮಾತಾಡ್ತೀವಿ, ನಾವು ನಿಮ್ ಆಯ್ತು, ಜೊತೆ ಆಯ್ತು, ಇದೀವಿ ಹೇಳಿ ಅಂದ್ರೆ ಸರ್, ನೀವು ಆಯ್ತು, ಕೇಳ್ತಾ ಹೇಳಿ ಇಲ್ಲ. ಸರ್. Do Note you want ಮಾಡ್ಕೊಳ್ಳಿ, ಆಮೇಲೆ do you ಮಾತಾಡಿ. want the Congress party, the Congress government, ಸಿದ್ದರಾಮಯ್ಯ government to be with you? ಆದ್ರೆ ಎಸ್ ಕೇಳ್ರಿ ನಮ್ಮ ಮಾತು ಫಸ್ಟ್. ಹೇಳಿ ಬರೀ ಸರ್, ನಿಮ್ಮ ಇವೆಲ್ಲ ಏನ್ ನಾನು ಸರ್? ಮಾತಾಡುವಾಗ ನೀವು It's- ಸುಳ್ಳು ಸುಳ್ಳು ಸರ್, ಸುಳ್ಳು ಒಂದ್ ಅಂದ್ರೆ ನಿಮಿಷ, it ನೀವು sounds ಮಾತು ಯಾಕೆ like ಕೇಳ್ಬೇಕಾಗಿರೋದು? blackmail. ಒಂದ್ ನಿಮಿಷ. ಸರ್, ಸುಳ್ಳನ್ನ ಒಂದ್ ಸುಳ್ಳಾಗಿ- ನಿಮಿಷ. ನಾಗರಾಜ್ ಅವರೇ, No. ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ಐ ಆಮ್ ವಿತ್ ಯು, ಮಾರಲಿ ವಿತ್ ಯು. ನೀವು ನನ್ನ ಮಾತು ಕೇಳಬೇಕಾಗಿದೆ. ಅವ್ರು ಮುಗಿಸ್ಲಿ. ಎಸ್, ಹಾ. Education Department 13,352 GPSRT ನಾನು ಹೇಳ್ತೀನಿ ಸರ್, 2022 ಅರೆ ನೀವೇ ಹೇಳ್ರಿ, ಎಲ್ಲ ಕಾಂಗ್ರೆಸ್ ಆಯ್ತು, ಪಾರ್ಟಿ ಆಯ್ತು, ಸರ್ ಹೇಳ್ರಿ. ಪರವಾಗಿ Note ನೀವೇ ಎಲ್ಲ down ಮಾತು ಮಾಡ್ಕೊಳ್ಳಿ, ಹೇಳ್ರಿ. ಕಾಂತಕುಮಾರ್. ಆಯ್ತು, ಆಯ್ತು. Yes, please, sir. ಕಾಂತ್ ಕುಮಾರ್ ಅವರೇ ಆಯ್ತು, ಸ್ವಲ್ಪ ಆಯ್ತು, ಕಾಳಜಿಗೆ sir, Go ahead, please. sir, go ahead. ಪೇಷನ್ಸ್ Go ahead. ಇರಬೇಕು. Go ahead, ಜೀವನ sir, go ನಡೀತಾ ಯಾರು ಇರ್ತದೆ, ಮಾತಾಡ್ಬೇಡಿ, ನಿಮ್ಗೆ let him ಉದ್ಯೋಗ finish. ಸಿಗ್ಬೇಕಾಗಿದೆ. ನಿಮ್ಗೆ ಏನಾದ್ರು ನಾನು ಮಾತಾಡೋದಿದ್ರೆ ಇದ್ದೀನಿ, ನಮ್ಮ ಗ್ಯಾರಂಟಿ ಬರ್ಕೊಳ್ಳಿ, ಕಾಂಗ್ರೆಸ್ ಪಾರ್ಟಿ ಬರ್ಕೊಳ್ಳಿ, ಗ್ಯಾರಂಟಿ Go ahead, sir. ಖಂಡಿತ. Yes. Go ಓಕೆ ahead, sir, go ahead. Notification in October 2023, recruitment completed in January 2024. How many? Transport How many? Department ಎಷ್ಟು ಸರ್, ಎಷ್ಟು? 13,352. Transport Department 9,000 positions in progress, approval done in December 2023. Revenue Department 1,000. VAO examination in October 2024 ಅಲ್ಲಿ ಎಕ್ಸಾಮಿನೇಷನ್ ಆಗಿದೆ. RDPR ಅಲ್ಲಿ ಡಿಪಾರ್ಟ್ಮೆಂಟ್ 2000 PDOs ಮತ್ತೆ ಸೆಕ್ರೆಟರೀಸ್ಗೆ ನಾವು ನೋಟಿಫಿಕೇಶನ್ ಟು January 2025 ಅಲ್ಲಿ ಕೊಟ್ಟಿದ್ದೀವಿ. ಹೋಮ್ ಡಿಪಾರ್ಟ್ಮೆಂಟ್ 4,000 ಪೊಲೀಸ್ ರೆಕ್ರೂಟ್ಮೆಂಟ್ ಇನ್ಕ್ಲೂಡಿಂಗ್ ರೀ ಎಕ್ಸಾಮಿನೇಷನ್ ನೋಟಿಫಿಕೇಶನ್ August 2023 ಅಲ್ಲಿ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಮೇ ಜೂನ್ 2023-24 ಅಲ್ಲಿ ಮಾಡಿದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟು 2,000 ಸ್ಟಾಫ್ ನರ್ಸು ಮೆಡಿಕಲ್ ಆಫೀಸರ್ಸ್ ಮಾರ್ಚ್ 2024. Let him finish. ನೀವು ಕೇಳಿದ್ರಿ ನಂಬರ್ಸ್ ಕೇಳಿದ್ರಿ, ನಾವು ನಂಬರ್ಸ್ ಹೇಳ್ತಾ ಇದ್ದೀನಿ. ಮಾಡ್ಬೇಡಿ. ಹೆಲ್ತ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಗಾರ್ಡ್ ಮತ್ತೆ RFO ಪ್ರಾಸೆಸ್ಡ್ ಇನ್ ಜುಲೈ 2025. ವಿಮೆನ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 1,500 ಅಂಗನವಾಡಿ ಟೀಚರ್ಸ್ ವರ್ಕರ್ಸ್ಗೆ ವರ್ಕ್ ಇನ್ ಪ್ರೋಗ್ರೆಸ್ January 2025. ಮೇಡಮ್, ಅಫಿಷಿಯಲ್ ವೇಕೆನ್ಸೀಸ್ ಇವಾಗ ಇರೋದು 2,84,000 ವೇಕೆನ್ಸೀಸ್ ಈಗ ಇದೆ. ಚಪ್ಪಾಳೆ ಈ ಹೊಡ್ರಿ, ಪರಿಣಾಮ ಸರಿ, please. ಯಾರು ಹೇಗೆ ಬಂತು, Please, ಚಪ್ಪಾಳೆ ಹೇಗೆ ಬಂತು, ಹೊಡೀರಿ. ಯಾಕೆ ಬಂತು? ನಮ್ಗೆ ಇದರಿಂದ ಗೊತ್ತಾಗಿದ್ದು ಸರ್, ನಿಮ್ದೊಂದು ನೋಟಿಫಿಕೇಶನ್ ಸರ್ಕಾರ, ಇದು ನೋಟಿಫಿಕೇಶನ್ ಸರ್ಕಾರ, ವರ್ಕ್ ಇನ್ ಪ್ರೋಗ್ರೆಸ್ ಸರ್ಕಾರ. ನೀವು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದೆ 15,000 ಅನ್ನೋದು ಬಿಟ್ರೆ ಉಳಿದದೆಲ್ಲ Madam, ಆಗಿಲ್ಲ ಅದು. ಒಂದ್ ನಿಮಿಷ ಲೆಟ್ ಮಿ ಫಿನಿಶ್ ಅನ್ನೋ ಅವ್ರು ಹೇಳಿದ್ದು Assembly 15,000 ನಾವು- ಟೀಚರ್ಸ್ 15,000 ಟೀಚರ್ಸ್ ಅಂತ ಏನ್ ಹೇಳಿದ್ರು ಅದನ್ನ ಬಿಟ್ಟು ಉಳಿದಿದ್ದ ಕತೆ ಅಂತ ಹೊಡೆದ್ರಲ್ಲ, ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್, ನೋಟಿಫಿಕೇಶನ್ ಹೊರಡಿಸಿದೀವಿ, ಎಕ್ಸಾಮ್ಗೆ ಕಾಲ್ ಮಾಡಿದೀವಿ, ಇದು ಮಾಡಿದೀವಿ, ಅದು ಮಾಡಿದ್ವಿ. ನಾಟ್ ಇವನ್ ಸಿಂಗಲ್ ಅಪಾಯಿಂಟ್ಮೆಂಟ್, ಓನ್ಲಿ ವರ್ಕ್ ಇನ್ ಪ್ರೋಗ್ರೆಸ್. ಇದನ್ನ ಹೇಳಕ್ಕೆ ಸರ್ ತಮಗೆ ಏನ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ಕೇಳಕ್ಕೆ ನನಗಂತೂ ಬಹಳ ಕಷ್ಟ ಅನ್ಸುತ್ತೆ. ನಿಮ್ಗೆ ಹೇಳಕ್ ಬಹಳ ಈಸಿ, ನನಗೆ ಕೇಳಕ್ ಬಹಳ ಕಷ್ಟ ಆಗ್ತಾ ಇದೆ. ಸೊ ಸರ್, ವರ್ಕ್ ಇನ್ ಪ್ರೋಗ್ರೆಸ್ ಇದು ಒಂದ್ ನಿಮಿಷ ಬ್ಯಾಕ್ಲಾಗ್ ಇತ್ತು, ಆ ಬ್ಯಾಕ್ಲಾಗಿನ ನಾವು ಈಗ ವರ್ಕ್ ಇನ್ ಹೆಂಗಿದೆ ಅಂದ್ರೆ ಪ್ರೋಗ್ರೆಸ್ ಸರ್, ಕಂಪ್ಲೀಷನ್ ಟೈಮ್ ಅಲ್ಲಿ ಇದು ಹೆಂಗಿದೆ ಅಂದ್ರೆ, ಆಯ್ತು ಮುಗೀತು, ನಿಮ್ದು ಮುಗೀತು. ಬ್ಯಾಕ್ಲಾಗ್ ಇದೆ, ಮೀಸಲಾತಿ ಇದೆ. ಈಗ ಹಸಿದು ಕೂತಿದ್ದಾರೆ ಯುವಕರು, ಊಟಕ್ಕೆ ಗತಿ ಇಲ್ಲ ಅವ್ರಿಗೆ ಊಟ ಹಾಕ್ತಿರೋ, ನಮ್ಗೆ ಊಟ ಹಾಕದೇ ಇರೋದಕ್ಕೆ ನಾನಾ ಕಾರಣಗಳು ಇದಾವೆ ಅಂತ ಸುಮ್ಮನೆ ಕುತ್ಕೋತಿರೋ, ಸತ್ತು ಹೋಗ್ತಾರೆ ಅವರು, ಬೀದಿ ಹೆಣ ಹಾಕ್ತಾರೆ. ಅವ್ರಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ಲಿಲ್ಲ ಅಂತಂದ್ರೆ, ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ ಮಾಡದೇ ಇರುವಂತ ಸರ್ಕಾರ ಇದ್ರೆಷ್ಟು, ಸತ್ರೆಷ್ಟು ಹೇಳಿ. ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇರುವವರೆಗೂ ಯಾರಿಗೂ ನಾವು ಬಿಟ್ಕೊಡೋದಿಲ್ಲ. ಚಂದ್ರಶೇಖರ್ ಅವರೇ, ಅದು ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಮೇಡಮ್. ಇವಾಗಲೇ ಅವರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಹೇಳ್ತಿದ್ದೀನಿ ಕೇಳಿ, ಇದು ಲಾಸ್ಟ್ ಅಂಡ್ ಫೈನಲ್.
ನೀವು 13,000 ವೇಕೆನ್ಸಿ ಏನು ಟೀಚರ್ಸ್ GPSTR ಫಿಲ್ ಮಾಡಿದ್ರಾ? ನೀವು ಫಿಲ್ ಮಾಡಿಲ್ಲ, ಜಸ್ಟ್ ಆರ್ಡರ್ ಕಾಪಿ ಕೊಟ್ಟಿದ್ದು, ನೋಟಿಫಿಕೇಶನ್ ಹೊಡಿಸಿದ್ದು ಈ ಹಿಂದಿನ ಸರ್ಕಾರ. ಮತ್ತೆ ಇನ್ನೊಂದ್ಸತಿ ಏನಾದ್ರು ನೀವು ಮಾಡಿದ್ದು ಆರ್ಡರ್ ಕಾಪಿ ಕೊಟ್ಟಿ ನೋಟಿಫಿಕೇಶನ್ ಹೊಡಿಸಿದ ಡೇಟ್ ಹೇಳಿ. ಸರ್ಕಾರ ಬಂದ ಯಾವ ನೋಟಿಫಿಕೇಶನ್ ಆಗಿದೆ? 22ರಿಂದ ಒಂದು ನೋಟಿಫಿಕೇಶನ್ ಹೊಡಿಸಿದ್ರೆ ಅದನ್ನ ತೋರಿಸಿ. ಹಿಂದಿನ ಅವಧಿಯಲ್ಲಿ ಅಂದ್ರೆ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ BC ನಾಗೇಶ್ ಸರ್ ಇದ್ದಾಗ 15,000 ನೋಟಿಫಿಕೇಶನ್ ಮಾಡಿದ್ದು ವಿತ್ ಪ್ರೂಫ್ ಇದೆ ನನ್ನ ಹತ್ರ. ಆಮೇಲೆ ಈಗ ನೀವೇನ್ ಸರ್ ಹೇಳಿದ್ರೆ ಅದು ಇವ್ರದಲ್ಲ ಸಾಧನೆ, ಕಾಂಗ್ರೆಸ್ ಅವ್ರು ಕ್ಲೇಮ್ ಮಾಡಂಗಿಲ್ಲ ಅದನ್ನ. ಒಂದು ಕೋರ್ಟಲ್ಲಿ ಇಶ್ಯೂ ಇರೋದ್ರಿಂದ ಬಿಟ್ಟು ಅಂದ್ರೆ ಕೇವಲ ಏನ್ ಪಾತ್ರ ಆರ್ಡರ್ ಕಾಪಿ ಇಶ್ಯೂ ಮಾಡಿದಾರೆ ಅಷ್ಟೇ. ಆಮೇಲೆ ಇವ್ರು ಏನ್ ಸರ್ ಹೇಳಿದ್ರಲ್ಲ ಇದುವರೆಗೆ ನಾವು ಎಷ್ಟು ತುಂಬಿದ್ವಿ ಅಂತೇಳಿ. ಸೆಷನಲ್ಲಿ ಕೇಳಿರ್ತಕ್ಕಂಥದ್ದು ಏನಂತಂದ್ರೆ 3 ವರ್ಷದ ಅವಧಿ ಒಳಗ 8,157 ವೇಕೆನ್ಸಿಯನ್ನ ತುಂಬಿದ್ದಾರೆ. ಇಷ್ಟು ಬಿಟ್ಟರೆ ಈ 3 ವರ್ಷದ ಅವಧಿ ಇಷ್ಟು ಸಾಧನೆ ಏನ್ ಅಸಹ್ಯ ಹೇಳ್ತೀರಿ? 8,157 ವೇಕೆನ್ಸಿಯನ್ನ ತುಂಬಿದ್ದಾರೆ. ಇದು ಸಾಧನೆ ಇವ್ರು. 8,000 ಅಷ್ಟೇನಾ? 2.5 ವರ್ಷದಲ್ಲಿ 2,84,000 ವೇಕೆನ್ಸಿಯಲ್ಲಿ 1 ಲಕ್ಷನ 2 ಲಕ್ಷನ 2,84,000 ವೇಕೆನ್ಸಿಯಲ್ಲಿ 8,000 3 ವರ್ಷದ ಸಾಧನೆ ಕಾಂಗ್ರೆಸ್ ಸರ್ಕಾರದ. ಮೇಡಮ್ ಅದು 8,000 3 ವರ್ಷದ ಸಾಧನೆ. ಮೇಡಮ್ ಅದು 8,000ದಲ್ಲಿ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಯುವಕರಿಗೆ ಒಂದು ಏನ್ ಪಾತ್ರ ಪ್ರಾಮಿಸ್ ಮಾಡಿದ್ರು, 1 ವರ್ಷದ ಅವಧಿ ಒಳಗ 1 ಲಕ್ಷ ಫಿಲ್ಅಪ್ ಮಾಡ್ತೀವಿ ಅಂತೇಳಿ. ಅದು ಒಂಥರ ಏನ್ ಪಾತ್ರ ಯುವಕರಿಗೆ, ರಾಜ್ಯದ ಯುವಕರಿಗೆ ಮೋಸ ಮಾಡಿ ಹೋಟನ್ನ ಹಾಕ್ಸೊಂಡಿರ್ತಕ್ಕಂಥದ್ದು. ಇವ್ರೆಲ್ರಿಗೂ ಏನ್ ಪಾತ್ರ ಮೋಸ ಮಾಡ್ಕೋತಾ ಬಂದಿದ್ದಾರೆ. ಇದುವರೆಗೆ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ 8,000ದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀವಿ ಮೇಡಮ್. 8,000 ಹುದ್ದೆ ಏನ್ ಫಿಲ್ ಮಾಡಿದ್ದಾರೆ, ಆ 8,000ದಲ್ಲಿ ಯಾರು ಅಪ್ಲಿಕೆಂಟ್ ಅಂತಂದ್ರೆ ಮೋರ್ ದೆನ್ 5,000 to 6,000 ವೇಕೆನ್ಸಿನ 10th PUC ಅಲ್ಲಿ ಇರೋಂಥವ್ರಿಗೆ ಕೊಟ್ಟಿರೋದು. BMTC ಕಂಡಕ್ಟರ್ PUC ಮೇಲೆ ರೆಕ್ರೂಟ್ಮೆಂಟ್ ಆಗಿರೋದು, ವಿಲೇಜ್ ಅಕೌಂಟೆಂಟ್ 1000 ಪೋಸ್ಟ್, ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಎಲ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಿ ಎಕ್ಸಾಮ್ ಬರೆಯಂತ ನೋಟಿಫಿಕೇಶನ್ಸ್ ಇವರೇನಾದ್ರೂ ಮಾಡಿದ್ರೆ 2,000 to 3,000 ಪೋಸ್ಟ್. ಚಂದ್ರಶೇಖರ್ ಅವರು ತಾವು 2 ವರ್ಷದಲ್ಲಿ ಯಾವುದೇ ಅಪಾಯಿಂಟ್ಮೆಂಟ್ ಮಾಡಿರಲಿಲ್ಲ, ಹೀಗಾಗಿ 1,60,000 ನೀವು ಬಿಟ್ಟು ಹೋಗಿದ್ರಿ, ನೀವು ಭರ್ತಿ ಮಾಡಿರಲಿಲ್ಲ. ಮತ್ತು ತಾವು ಮಾಡಿರುವಂಥ ನೇಮಕಾತಿಗಳಲ್ಲಿನ ಅಕ್ರಮ ಮತ್ತು ಭ್ರಷ್ಟಾಚಾರ ಇಷ್ಟು ದೊಡ್ಡ ಬೆಟ್ಟದ ರೀತಿಯಲ್ಲಿ ಕಾಂಗ್ರೆಸ್ ಎದುರುಗಡೆ ಇದೆ. ನನ್ನ ಕಾಂಗ್ರೆಸ್ನ ಸ್ನೇಹಿತರು ಅಧಿಕೃತವಾಗಿಯೇ ಅಂಕಿಅಂಶಗಳನ್ನ ದಾರಿ ತಪ್ಪಿಸ್ತಿರೋದನ್ನ ಖಂಡಿತವಾಗ್ಲೂ ನಾನು ಖಂಡಿಸ್ತಾ, ನಾನು ಯಾವ ಅಂಕಿಅಂಶಗಳನ್ನ ನಿಮಗೆ ಕೊಡ್ತೀನಿ, ನೀವು ಎಲ್ಲಿ ಬೇಕಾದ್ರೂ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಈವನ್ ಗೌರ್ಮೆಂಟ್ ಕಡತಗಳು ಕ್ಲಾರಿಫೈ ಮಾಡ್ಕೋಬಹುದು. 2018ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟಾಗ ಖಾಲಿ ಇದ್ದಂತಹ ಪೋಸ್ಟ್ಗಳು 1,83,000. 1,83,000. 2,59,000 ಇದ್ದಿದ್ದು ಕಡೆ 5 ವರ್ಷದಲ್ಲಿ. ಏನು 13ರಿಂದ 18 ಒಳಗಡೆ 2,59,050 ಖಾಲಿ ಇದ್ದಿದ್ದಲ್ಲಿ 5 ವರ್ಷದಲ್ಲಿ ತುಂಬಿದ್ದು ಕೇವಲ 76,416. 5 ವರ್ಷದಲ್ಲಿ ಬಿಟ್ಟಾಗಿದೆ ಎಷ್ಟು ಗೊತ್ತಾ ನಮಗೆ? ನಮಗಲ್ಲ, ಕುಮಾರಸ್ವಾಮಿ ಸರ್ಕಾರಕ್ಕೆ ಬಂದಾಗ 1,83,693 ಇಷ್ಟು ಹುದ್ದೆಗಳನ್ನ ಬಿಟ್ಬಿಟ್ಟು ಹೋಗಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗ ಆ ಕೋವಿಡ್ ಮಹಾಮಾರಿ ಅಂತ ಸಂದರ್ಭದಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 14,223 ನೇಮಕಾತಿ, ಪೌರ ಕಾರ್ಮಿಕರು 13,118 ನೇಮಕಾತಿ, ಶಾಲಾ ಶಿಕ್ಷಕರು ಏನು ಹೇಳ್ತಾ ಇದ್ರಲ್ಲ, ಶಾಲಾ ಶಿಕ್ಷಕ 15,000 ನಾವು ಪ್ರಕ್ರಿಯೆನ ಕಂಪ್ಲೀಟಾಗಿ ನೋಟಿಫಿಕೇಶನ್ ಮಾಡಿದ್ದು ನಾವು. ಕೇವಲ ಇವ್ರು ಜಸ್ಟ್ ಲೆಟರ್ ಇಶ್ಯೂ ಮಾಡಲಿಲ್ಲ ಇಲ್ಲಿವರೆಗೂ. ನಾನು ಹೇಳ್ತಿರ್ತಕ್ಕಂಥದ್ದು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲೂ ಕೂಡ ಇಷ್ಟನ್ನು ನಾವು ಮಾಡ್ಕೊಂಡಿದ್ದು ಬಂದಿದ್ದೇವೆ. ಇವತ್ತು ಇವ್ರು ಹೇಳಿದ್ರು, ಇವ್ರು ಮ್ಯಾನಿಫೆಸ್ಟೋ ಓಪನ್ ಮಾಡಿ 2023 ಎಲೆಕ್ಷನ್ದು ರಾಧಾ, ಮೊದಲನೇ ಪೇಜಿನ 2ನೇ ಪ್ಯಾರಾದಲ್ಲೇನೆ 1 ವರ್ಷದಲ್ಲಿ 1 ಲಕ್ಷ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು ಜಾಬ್ನ. ಇವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳೋದು ವಿತಿನ್ 1 ಇಯರ್ 1 ಲಕ್ಷ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು, ಅದೇ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದು. 1 ಲಕ್ಷ ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಆರ್ಥಿಕ ಇಲಾಖೆದ ಪ್ರಾಬ್ಲಮ್ ಆಯ್ತಾ? ಮೊದಲನೇದೊಳಗಡೆಗೆ ಆರ್ಥಿಕ ಇಲಾಖೆ ಕ್ಲಿಯರೆನ್ಸ್ ಕೊಟ್ಟು 60,000 ನೀವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ. ಇದಾದಮೇಲೆ ಮಾತಿಟ್ಟಿದ್ರೆ ಯಾವುದು ಒಳ ಮೀಸಲಾತಿ ನೀವು ಕೋರ್ಟ್ಗೆ ಆಗ್ತಾರಲ್ಲ, ಎಷ್ಟು ಬುದ್ಧಿವಂತಿಕೆ ಮಾಡ್ತಾರಲ್ಲ. ಕೋರ್ಟ್ ಏನಂತ ರೂಲಿಂಗ್ ಕೊಟ್ಟಿದೆ ಗೊತ್ತಾ? ಕೋರ್ಟಲ್ಲಿ ಪೆಂಡಿಂಗ್ ಇರೋದು 56%. ಇವರೇನು 15ರಿಂದ 17ಕ್ಕೆ ಹೋಗಿತ್ತು, ಮತ್ತು 3ರಿಂದ 4ಕ್ಕೆ ಹೋಗಿತ್ತಲ್ಲ, ಆ 6% ಅಷ್ಟೇ ಪ್ರಾಬ್ಲಮ್ ಇರೋದು. ಇನ್ನು 50% ಮಾಡ್ಕೊಳ್ಲಿಕ್ಕೆ ಇವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಏನು ಹಿಂದಿನ 15% ಈಗ ಮಾಡಕೊಟ್ಟಿರೋದು ಆ 50% ಅಲ್ಲೇ, ಇದನ್ನೇ ಮೊದಲೇ ಮಾಡಬೇಕಾಗಿತ್ತು. ಅದನ್ನೇ ಹೇಳ್ತಾ ಇರೋದು ಮೇಡಮ್. ಅವತ್ತು ಯಾವುದು ಪ್ರಾಬ್ಲಮ್ ಇರಲಿಲ್ಲ ಅವ್ರಿಗೆ. ಒಳ ಮೀಸಲಾತಿ ಪ್ರಾಬ್ಲಮ್ ಇಲ್ಲ, ಇದಾದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಬರ್ಬಾದ್ ಆಗೋಗಿದೆ, ಏನೋ ದಿವಾಳಿ ಆಗೋಗಿದೆ. ನೋಡಿ, 147 ಜನಕ್ಕೆ ಇವತ್ತು ಕ್ಯಾಬಿನೆಟ್ ಪೋಸ್ಟ್ ಇರೋದು. ಎಂಜಾಯ್ ಮಾಡ್ತಿರೋದು ಎಷ್ಟು ಜನ ಗೊತ್ತಾ ಈ ಸರ್ಕಾರದಲ್ಲಿ? 147 ರೀ. 34 ಅದಕ್ಕೆ 112 ಜನ ಸೇರಿಸ್ಬಿಟ್ಟು 147 ಜನಕ್ಕೆ ಕ್ಯಾಬಿನೆಟ್ ಮಜಾ ಮಾಡೋದಕ್ಕೆ ಇವ್ರಿಗೆ ನೋಡಿ.
KSRTC ಅವರು ಸ್ಟ್ರೈಕ್ ಮಾಡಿದ್ರಲ್ಲ ರಾಧಾ, ಅವಾಗ ಅವ್ರಿಗೆ 38 ತಿಂಗಳು ಬಾಕಿ ಇರೋದ್ರಿ. ಯಾರಿಗೆ? ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು. ಇವರು ಶಿವಕುಮಾರ್ ಏನ್ ಹೇಳ್ತಾರೆ, ನೀವು ಇಟ್ಕೊಂಡಿದ್ರ ಅದ್ರಲ್ಲಿ ನಿಮ್ಗೇನ್ ಭಾರಿ ನೈತಿಕತೆ ಇಲ್ಲ ಚಂದ್ರಶೇಖರ್. ನೀವು ಬಾಕಿ ಇಟ್ಟ ಹೋಗಿದ್ರೆ DK ಶಿವಕುಮಾರ್ ಏನ್ ಹೇಳಿದ್ರು, ಈಗ 26 ತಿಂಗಳು ಕೊಡ್ತೀವಿ, ಇನ್ನೊಂದು ವರ್ಷದ ಕೊಡಲ್ಲ. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ. ಸರ್ಕಾರದ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೋಬೇಕು ಅಂತ ಪಾಪ ಕಂಡಕ್ಟರ್, ಡ್ರೈವರ್, ಮೆಕ್ಯಾನಿಕ್ ಅರ್ಥ ಮಾಡ್ಕೋಬೇಕಂತೆ. 147 ಜನಕ್ಕೆ ಏನು ಕ್ಯಾಬಿನೆಟ್ ಪೋಸ್ಟ್ ಕೊಡ್ತಾರಲ್ಲ, ನೀವು ಪ್ರಾಮಿಸ್ ಮಾಡಿದ್ರಿ ಬಾಕಿ ಉಳಿಸ್ಕೊಂಡು ಹೋಗಿದ್ರಿ. ಅಲ್ಲಿಗೆ ಬರ್ತಾ ಇದ್ದೀನಿ. 147 ಜನಕ್ಕೆ ಕ್ಯಾಬಿನೆಟ್ ಮಜಾ ಮಾಡೋದಕ್ಕೆ ಇವರಿಗೆ ಅರ್ಥ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಒಂದೊಂದು ತಾಲೂಕಲ್ಲೂ ಗ್ಯಾರಂಟಿ ಸಮಿತಿಗಳು ಅಂತ ಮಾಡಿ ಇವ್ರ ಕಾರ್ಯಕರ್ತರಿಗೆ ತಿಂಗಳು ಸಂಬಳ ಕೊಡ್ತಾವ್ರಲ್ಲ. ಪುಕ್ಷಾಟ ಸರ್ಕಾರದ ಎದ್ದು ಟ್ಯಾಕ್ಸ್ ಪೇಯರ್ಸ್, ಅದಕ್ಕೆ ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಇದಾದ್ಮೇಲೆ 26 ಜನ ಫಾರಿನ್ ಹೋಗಿ ಬರ್ತಾರಲ್ಲ, ಅವ್ರು ಯಾರು ಅರ್ಥ ಮಾಡ್ಕೊಳಂಗಿಲ್ಲ. ಆಯ್ತಲ್ಲ, ಹಾಗಾಗಿ ನೋಡಿ ಈ ರೀತಿ ಒಳಗಡೆಗೆ ಇವತ್ತು ಏನು 2,84,000 ಮತ್ತೆ ನೋಡಿ ಎಷ್ಟು ಹಸಿ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯ ಅಂದ್ರೆ. ಹೇಳ್ತಾರೆ 45,000 ಕ್ರಿಯೇಟ್ ಮಾಡಿದೀವಿ ಅಂತೇಳಿ. ಅವರೇ ಕೊಟ್ಟಿರ್ತಕ್ಕಂಥ ಇದ್ರೊಳಗಡೆಗೆ 8,317 ಅವ್ರು ಕೊಟ್ಟಿರ್ತಕ್ಕಂಥದ್ದು. ಯಾವ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದ್ರಲ್ಲಿ 40,000? ಆಲ್ ರೈಟ್, ಓಕೆ. ರಾಜುಗೌಡ್ರೆ, ಈಗ ನಾವು ಎಲ್ಲ ಅಂಶಗಳನ್ನ ನೋಡಿದರೆ ಎಲ್ಲರೂ ಈ ಒಂದು ಯುವಕರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿ ಅವ್ರಿಗೆ ಸಮಾಜದಲ್ಲಿ ಬೆಲೆ ಇಲ್ಲದ ಹಾಗೆ ಮಾಡಿರೋದ್ರಲ್ಲಿ ನಿಮ್ಮೆಲ್ಲರದು ಪಾಲಿದೆ. ಸಾರಿ ಟು ಸೇ ದಿಸ್. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರು ಬಿಡುವಾಗ 1.5 ಲಕ್ಷ ಬಾಕಿ ಇಟ್ಕೊಳ್ತಾರೆ, ನೆಕ್ಸ್ಟ್ ಬಂದವರಿಗೆ ಮಾಡೋಕ್ಕೆ ಆಗಲ್ಲ. ಈ ಥರ ಬಿಟ್ಕೊಂಡು ಬಂದು ಇವತ್ತು ಬೆಟ್ಟಾಗಿ ಕೂತಿದೆ. ಸೊ ಇದಕ್ಕೆ ಎಲ್ಲ ಸರ್ಕಾರಗಳು ಪಾಲುದಾರರು. ನಾವು ಮೊದಲನೇದಾಗಿ ಯುವಕರಿಗೆ ನನ್ನ ವೈಯಕ್ತಿಕವಾಗಿ, ಯಾಕಂದರೆ ಇದು ಒಬ್ಬ ರಾಜಕಾರಣಿಯಾಗಿ ಹೇಳುವಂಥ ಮಾತಲ್ಲ, ವೈಯಕ್ತಿಕವಾಗಿ ಒಂದು ಕಿವಿ ಮಾತೇನೆಂದರೆ ಉದ್ಯೋಗ ಸೃಷ್ಟಿ ಅನ್ನೋ ಒಂದು ಯೋಚನೆ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಯಾಕಂದರೆ ಈ ಕರ್ನಾಟಕ ಮೈಸೂರು ವಿಭಾಗ ಇಡೀ ಪ್ರಪಂಚದಲ್ಲಿ ಯಾವ ಒಂದು ರಾಜ್ಯ ಆಗಲಿ ಜಿಲ್ಲೆ ಆಗಲಿ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ವಸಾಹತು ಇದ್ದಂಥ ಸಂದರ್ಭದಲ್ಲೂ ಕೂಡ ಮೈಸೂರು ರಾಜ್ಯ ಯಾವ ಮಟ್ಟಕ್ಕೆ ಉದ್ಯೋಗನ ಸೃಷ್ಟಿ ಮಾಡಿತ್ತು ಅನ್ನೋದ್ರ ಬಗ್ಗೆ, ಮೀಸಲಾತಿನ ಯಾವ ರೀತಿ ಕೊಟ್ಟಿತ್ತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. NGF ಆಗಿರ್ಬೋದು, HAL ಆಗಿರ್ಬೋದು, BHAL ಆಗಿರ್ಬೋದು, ಸಾಕಷ್ಟು ಆಕಾಂಕ್ಷಿಗಳಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡೋ ಕಡೆಗೆ ಸರ್ಕಾರ ಕ್ರಿಯೇಟ್ ಮಾಡಿತ್ತು. ಅವತ್ತಿನ ಸರ್ಕಾರ ಮೈಸೂರು ಮಹಾರಾಜರಿದ್ದಂಥ ಕಾಲದಲ್ಲಿ ಕ್ರಿಯೇಟ್ ಮಾಡಿತ್ತು. ಆದರೆ ಇವತ್ತಿನ ರಾಜ್ಯ ಸರ್ಕಾರ ಏನಾಗಿದೆ, ಇರೋವಂಥ ಹುದ್ದೆಗಳನ್ನ ತುಂಬಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದೆ. ಪರಿಸ್ಥಿತಿ ಏನಾಗಿದೆ, ಸರ್ಕಾರದ ಸಾಲದ ಮಿತಿ ಜಾಸ್ತಿ ಆಗಿದೆ. ಆಮೇಲೆ ಅವರ ಕಾರ್ಯಕರ್ತರು ನೋಡಿ, ಇವತ್ತು ಸ್ಕಿಲ್ಡ್, ನೀವೇನು ಹೇಳಿದ್ರಿ, ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದೀವಿ, ನಮ್ಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಒಂದು ಚಿಂತನೆಗೆ ನಿಂತ್ಕೊಂಡು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ. ಇವತ್ತು ಸರ್ಕಾರ ಏನಾಗಿದೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಇವತ್ತು ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿ ಪ್ರತಿ ತಾಲೂಕಿನಲ್ಲೂ ಅವರ ಕಾರ್ಯಕರ್ತರಿಗೆ ಉದ್ಯೋಗ ಕೊಡೋ ಕಡೆ ಗಮನ ಹರಿಸಿದೆ ವಿನಃ ನಿಮ್ಮ ಬಗ್ಗೆ ಇಲ್ಲ. ಈಗ ನಮ್ಮ ಸ್ನೇಹಿತರಾದಂಥ ಕಾಂಗ್ರೆಸ್ ಉದ್ಯೋಗ ಸರ್ಕಾರಿ ಹುದ್ದೆಗಳು ಕಾರ್ಯಕರ್ತರಿಗೂ ಕೊಟ್ಟಿಲ್ಲ. ಅಲ್ಲ ಕೇಳಿ, ಸರ್ಕಾರಿ ಹುದ್ದೆ ಅಂದಿದ ತಕ್ಷಣ ಸರ್ಕಾರದ ಹಣದಲ್ಲೇ ಸಂಬಳ ಕೊಟ್ಟಿರೋದು, ಅವ್ರು ಗ್ಯಾರಂಟಿ ಸ್ಕೀಮ್ ಕೊಟ್ಟಿರೋದು ಸರ್ಕಾರಿ ಹಣದಲ್ಲೇ. ಪ್ರತಿ ತಾಲೂಕಿಗೂ 8 ಜನ ಅಂತ ಲೆಕ್ಕ ಹಾಕೊಂಬಿಡಿ. ಆಮೇಲೆ ಕ್ಯಾಬಿನೆಟ್ ದರ್ಜೆ 147 ಜನ ಕ್ಯಾಬಿನೆಟ್ ದರ್ಜೆ ಅಂದ್ರೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವನ ಮೇಂಟೈನ್ ಮಾಡ್ಲಿಕ್ಕೆ ಕನಿಷ್ಠ ಇಲ್ಲ ಅಂದ್ರೆ 10 ಲಕ್ಷ ಬೇಕು. 10 ಲಕ್ಷ ಬೇಕು. ಉದ್ಯೋಗ ಅಂದ್ರೆ ಸ್ಯಾಲರಿ ಇಲ್ದಲೆ, ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ದಲೆ ಇವ್ರು ಕೆಲಸ ಹೆಂಗ್ ಕೊಡ್ತೀರಿ, ಸಂಬಳ ಹೆಂಗ್ ಕೊಡ್ತೀರಿ? ಸಂಬಳ ಇಲ್ದಲೆ ಬಂದು ಕೆಲಸ ಮಾಡಿಸ್ಕೊಳ್ಲಿಕ್ಕೆ ಆಗ್ತದಾ? ಇವತ್ತು ಅತಿಥಿ ಉಪನ್ಯಾಸಕರು ಅಂತ ಮಾಡಿದಾರ. ನಾನು ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ಉಪನ್ಯಾಸಗಳು ಮಾಡಿದ್ದು ನನಗೂ ನಿಮಗೂ ಚೆನ್ನಾಗಿ ಗೊತ್ತಿರುವಂತ ವಿಚಾರದಲ್ಲಿ, ಅವತ್ತು ಇದ್ದಂತ ಹುಡುಗರಿಗೆ 10,000 ಸಂಬಳ ಕೊಡಕ್ಕೆ ಸರ್ಕಾರದಲ್ಲಿ ದುಡ್ಡಿರಲ್ಲ. ಇವತ್ತು 30,000 ಪಾಪ ಇದ್ದವ್ರನ್ನ ಕಿತ್ತಾಕ್ಬಿಟ್ಟು PhD ಮಾಡ್ಕೊಂಡಂತ ಹುಡುಗರು 25,000 ಸಂಬಳ ತಗೊಳಕ್ ಆಗ್ತಾ ಇಲ್ಲ, ಬೀದಿಗೆ ಇಳಿದಿದ್ರು. ಅಂಥವು ಸಾಕಷ್ಟು ವಿಚಾರಗಳಿದ್ದಾವೆ. ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಸರ್ಕಾರಗಳು ಇದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಲ್ಲ? ಉದ್ಯೋಗ ಸೃಷ್ಟಿ, ಪ್ರತಿ ಕ್ಲಸ್ಟರ್ಗಳಲ್ಲೂ ನೀವು ಉದ್ಯೋಗ ಸೃಷ್ಟಿ ಕಡೆ ಗಮನ ಕೊಡಿ. ಕಾಲೇಜ್ಗಳನ್ನ ಓಪನ್ ಮಾಡಿದೀರಿ, ಮುಚ್ಚೋ ಕಡೆಗೆ ಮಾಡ್ತೀರಿ. ನಮ್ಮ ಸ್ನೇಹಿತರು ಅದೆಲ್ಲ ಬೇಡ. ಈಗ ಇಷ್ಟು 2.5 ವರ್ಷಗಳ ಕಾಲ ಯಾವುದೇ ಹುದ್ದೆಗಳಿಗೆ ನೇಮಕಾತಿ ಮಾಡಿಲ್ಲ. ಯಾಕೆ ಅಂತಂದ್ರೆ ಅತಿ ದೊಡ್ಡದಾಗಿ ಇವ್ರು ಬಿಂಬಿಸ್ತಾ ಇರೋದು ಒಳ ಮೀಸಲಾತಿ ಇದೆ, ಬಹಳಷ್ಟು ಜನ ಕೋರ್ಟ್ಗೆ ಕಾನೂನು ತೊಡಕಾಗುತ್ತೆ ಅಂತ ಹೇಳ್ತಾ ಇದ್ರು. ನಾವು ಅಂದ್ಕೊಂಡಿದ್ವಿ ಹೌದಪ್ಪ, ಏನೋ ಒಳ ಮೀಸಲಾತಿದು ಒನ್ಸ್ ಫಾರ್ ಆಲ್ ಕ್ಲಿಯರ್ ಆದ್ಮೇಲೆ ಇವ್ರು ಅಪಾಯಿಂಟ್ಮೆಂಟ್ಸ್ ಮಾಡಬಹುದು ಅಂತ. ಬಟ್ ಈಗ ಕ್ಲಿಯರ್ ಆಗಿಲ್ಲ, ಅನುಮೋದನೆ ಸಿಕ್ಕಿದೆ, ಆದರೆ ಕೋರ್ಟ್ ಅಲ್ಲಿ ಸ್ಟಿಲ್ ಕೇಸ್ ಪೆಂಡಿಂಗ್ ಇದ್ರು ಕೂಡ ಇವರು 50%, ಒಂದ್ ನಿಮಿಷ ಲೆಟ್ ಮಿ ಫಿನಿಶ್, 50% ಮೇಲೆ ಈಗ ಮತ್ತೆ ನೇಮಕಾತಿಗೆ ಹೋಗ್ತಾ ಇದ್ದಾರೆ ಅನ್ನೋದಾದ್ರೆ, ಇದೇ ಕೆಲಸನ ಅವರು ವರ್ಷದಲ್ಲಿ 1 ಲಕ್ಷ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಹಿಂದೆನೆ ಅದನ್ನ ಮಾಡಬಹುದಾಗಿತ್ತಲ್ಲ. 2.5 ವರ್ಷ ಕಾದು ಹುಡುಗರು ಬೀದಿಗೆ ಬಂದು ಒದ್ದಾಡಿ ಬಿದ್ದು ಎದ್ದು ಆಮೇಲೆ ಇವರು ಅದನ್ನೇ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ ಅಂದರೆ ಇದು ಸಂಪೂರ್ಣ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ.
ದೊಡ್ಡವ್ರು ಇದ್ದಾರೆ ಸಚಿವರುಗಳು, ಎಚ್ ಕೆ ಪಾಟೀಲ್ ಅಂತವರು, ಜಾರ್ಜ್ ಅಂತವರು, ತುಂಬಾನೇ ರಾಜ್ಯದ ಬಗ್ಗೆ ತುಂಬಾನೇ ಒಳ್ಳೆಯ ಕನಸು ಕಟ್ಕೊಂಡವರು, ಅಂಥವರು ಕೂಡ ಕ್ಯಾಬಿನೆಟ್ಟಲ್ಲಿ ಕೂತು ಸರ್ ಮಾಡೋಣ ಅಂತ ಒಂದು ಮಾತು ಹೇಳಿಲ್ವಲ್ಲ. ಖಂಡಿತವಾಗ್ಲೂ ಅದೇ ವಿಚಾರಕ್ಕೆ ಬರ್ತೀನಿ. 2014ರಲ್ಲಿ ಇವ್ರೇನು ಮಾಡ್ತಾರೆ, ಹೈದರಾಬಾದ್ ಕರ್ನಾಟಕಕ್ಕೆ ಎಂಜಿನಿಯರ್ಸ್ಗಳನ್ನ ಒಂದಷ್ಟು ಜನ ತುಂಬ್ಕೊತಾರೆ. ಇದೊಂದು ಸಣ್ಣ ಉದಾಹರಣೆ ನಿಮಗೆ ಏನಾಗ್ತಾ ಇದೆ ಅಂತ. ಯಾಕೆಂದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಯಾರೋ ರಾಜಕಾರಣಿ ಬಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ಯಾರೇ ಆಗಲಿ, ನಾನಾಗಲಿ, ಇನ್ನೊಬ್ಬ ಆಗಲಿ, ಮತ್ತೊಬ್ಬ ಆಗಲಿ, ನಾಳೆ ದಿನ ನೀವುಗಳೇ ಯಾರೇ ರಾಜಕಾರಣಿ ಆಗ್ಬೋದು, ಆದರೆ ವಿಚಾರಗಳನ್ನ ನಿಮ್ಗೆ ಆರೈಕೆ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಒಬ್ಬ ಯುವಕನಾಗಿ ಸರ್ಕಾರಿ ಉದ್ಯೋಗಕ್ಕೆ ಒದ್ದಾಟ ನಡೆಸ್ತಂತನೂ ನನಗೂ ಅದ್ರ ಪರಿಸ್ಥಿತಿ ಅರಿವಿದೆ. ತದನಂತರ ನಾವು ಬೇರೆ ವಿಭಾಗಗಳಿಗೆ ಬಂದು ನಮ್ಮದೇ ಜೀವನ ಕಟ್ಕೊಂಡು, ಆದರೆ ಎಷ್ಟು ಜನಕ್ಕೆ ಆರ್ಥಿಕವಾಗಿ ಸಫಲತೆ ಇರುತ್ತೆ ಮತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರುತ್ತೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಮತ್ತು ಎಷ್ಟು ಜನ ಹೋರಾಟಕ್ಕೆ ಬಿದ್ದು ಕೆಲಸ ಪಡೆಯೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಎಲ್ಲರೂ ಜೀವನ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಎಷ್ಟೋ ಜನ ಇವತ್ತು ಸೂಸೈಡ್ಗೆ ಹೋಗಿದ್ದಾರೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. 2014ರಲ್ಲಿ ಹೈದರಾಬಾದ್ ಕರ್ನಾಟಕದಿಂದ ಎಇಗಳನ್ನ ಅಪಾಯಿಂಟ್ ಮಾಡಿದ್ರು. ಹೈದರಾಬಾದ್ ಕರ್ನಾಟಕದಲ್ಲಿ ಇವರೇ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಾರಲ್ಲ ನಾವು ಮಾಡಿದ್ದು ಅಂತ. ಇವತ್ತು ಹೈದರಾಬಾದ್ ಕರ್ನಾಟಕ 70 ವರ್ಷ ಆಗಿದೆ, ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಂಡಿಲ್ಲ. ಹೈದರಾಬಾದ್ ಕರ್ನಾಟಕದ ಬಗ್ಗೆ ಖರ್ಗೆ ಅವರು ಎಲ್ಲ ಜಿಲ್ಲೆಗಳನ್ನು ಹೋಲಿಸಿ ಮಾತಾಡ್ತಾರೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮಗ ಅವರು ಪ್ರಿಯಾಂಕಾ ಖರ್ಗೆ ಅವರು ಯಾವ ಮಟ್ಟಕ್ಕೆ ಅಂದರೆ, ಅವ್ರ ಅಭಿವೃದ್ಧಿ ಆಗಿಲ್ಲ, ನಾವೇನು ಮಾಡಿಲ್ಲ, ನೀವೇನು ಮಾಡಿಲ್ಲ ಅಂತಾರೆ. ಇದೇ ಹೈದರಾಬಾದ್ ಕರ್ನಾಟಕದಲ್ಲಿ 2014ರಲ್ಲಿ ಅಪಾಯಿಂಟ್ ಆದಂಥ ಎಇಗಳಿಗೆ ಇವತ್ತು AEE ಪ್ರಮೋಷನ್ ಕೊಡಲಿಕ್ಕೆ 6 ವರ್ಷಕ್ಕೆ, ಅವ್ರ ರೂಲ್ ಪ್ರಕಾರನೇ 6 ವರ್ಷಕ್ಕೆ ಪ್ರಮೋಷನ್ ಆಗಬೇಕು. ಆದರೆ ಸ್ಟಿಲ್ ಇವತ್ತು ಆಗಿಲ್ಲ. ಕಾರಣ ಏನು ಅಂದರೆ, ಇವರೇನು ಮಾಡ್ತಾರೆ, ಕೆಲವು ಫೇಕ್ ದಾಖಲಾತಿಗಳನ್ನ ಕೊಟ್ಟಂತ ಜೆಇಗಳನ್ನ ಇವತ್ತು ಅಲ್ಲಿ ಮಧ್ಯ ಸೇರಿಸಿದ್ದಾರೆ. ಅದು ಇವತ್ತು ಕೋರ್ಟ್ಗೆ ಹೋಗಿ ನಿಂತಿದೆ. ಇದನ್ನು ಕೂಡ ಕೇಳಿ. ಅಲ್ಲ, ಒಂದು ನಿಮಿಷ. ಇವತ್ತು ಪ್ರತಿಯೊಂದು ಹೆಜ್ಜೆಗೂ ಸ್ಟೂಡೆಂಟ್ಗಳು, ಆಸ್ಪಿರೆಂಟ್ಗಳು ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆ. ನೇಮಕಾತಿ ಮಾಡಿ ಅಂತ ಹೋರಾಟ ಮಾಡಬೇಕು. ಇಷ್ಟು ಖಾಲಿ ಇದಾವೆ ಅಂತ ಅದು ನಾವೇ ಹೋಗಿ ಹೇಳ್ಬೇಕು ಅವ್ರಿಗೆ. ನೇಮಕಾತಿ ಆಯ್ತಾ ಸರ್, ರಿಸಲ್ಟ್ ಬಿಡಿ ಅಂತ ಹೋರಾಟ ಮಾಡಬೇಕು. ರಿಸಲ್ಟ್ ಆಯ್ತಾ ಡ್ಯೂಟಿ ಆರ್ಡರ್ ಕೊಡಿ ಅಂತ ಹೋರಾಟ ಮಾಡಬೇಕು. ಜೀವನ ಎಲ್ಲ ಹೋರಾಟ ಮಾಡೋದಾದ್ರೆ ನಾವು ಸರ್ವಿಸ್ ಮಾಡೋದು ಯಾವಾಗ ಸರ್ಕಾರಕ್ಕೆ? ಯಾವಾಗ ಸರ್? ಇವಾಗ ನೀವು ಇಲ್ಲಿದ್ದೀರಲ್ವಾ ಜನಪ್ರತಿನಿಧಿಗಳು, ನಿಮ್ಮ ಎಷ್ಟು ಮಕ್ಕಳು ಸರ್ಕಾರಿ ಉದ್ಯೋಗಕ್ಕೆ ತಯಾರಾಗ್ತಾ ಇದ್ದಾರೆ? ಆಗ್ತಾ ಇದ್ದಾರಾ? ಅವಶ್ಯಕತೆ ಇಲ್ಲ ಸರ್ ನಿಮ್ಮ ಮಕ್ಕಳುಗಳಿಗೆ. ಜನಸಾಮಾನ್ಯರ ಮಕ್ಕಳುಗಳು, ಗ್ರಾಮೀಣರ ಮಕ್ಕಳುಗಳು, ಆರ್ಥಿಕವಾಗಿ ದುರ್ಬಲ ವರ್ಗದವರ ಮಕ್ಕಳುಗಳಿಗೆ ಅವಶ್ಯಕತೆ ಇರತಕ್ಕಂತಹದ್ದು. ನೀವು ಇವತ್ತು ಹೇಳ್ತಾ ಇದ್ದೀನಿ ಶಿಕ್ಷಣ ಇಲಾಖೆಯಲ್ಲಿ ಅಷ್ಟೊಂದು ಖಾಲಿ ಇದೆ ಅಂತ ಹೇಳ್ತಾ ಇದೀವಲ್ವಾ, ಏನಕ್ಕೆ ನೀವು ತುಂಬ್ತಾ ಇಲ್ಲ? ಯಾಕಂದ್ರೆ ನಿಮ್ಮ ಪ್ರತಿಷ್ಠಿತ ಶಾಲೆಗಳಿಗೆ ಕೊರತೆ ಆಗ್ಬಿಡುತ್ತೆ ಅಲ್ವಾ, ದಾಖಲಾತಿ ಕೊರತೆ ಆಗ್ಬಿಡುತ್ತೆ. ಪ್ರತಿಷ್ಠಿತ ಶಾಲೆಗಳು ನಡೆಸ್ತಾ ಇರ್ತಕ್ಕಂಥ 9 ಭಾಗ ಶಾಲೆಗಳೆಲ್ಲ ನಿಮ್ಮಲ್ಲಿ ಹೆಸರಲ್ಲೇ ಇದಾವೆ. ನಿಮಗೆ ಅವಶ್ಯಕತೆ ಇಲ್ಲ ಅಲ್ವಾ? ಒಬ್ಬ ಅತಿಥಿ ಶಿಕ್ಷಕನ ಸಂಬಳ ಅಂತಕ್ಕಂಥದ್ದು ಒಬ್ಬ ಜೈಲಲ್ಲಿರೋ ಕೈದಿಯ ದಿನಭತ್ಯಗಿಂತ ಕಡಿಮೆ ಇದೆ. ಹಂಗಿದ್ರೆ ಶಿಕ್ಷಕರು, ಅತಿಥಿ ಶಿಕ್ಷಕರು ಅಂತಕ್ಕಂಥವ್ರು ಜೈಲಲ್ಲಿರೋ ಕೈದಿಗಿಂತ ಕಡಿಮೆನಾ ಸರ್ ನಿಮ್ಮ ಪ್ರಕಾರ? ಉದ್ಯೋಗಿಗಳು ಏನ್ ಮಾಡ್ಬೇಕು? ಪ್ರತಿಯೊಂದು ಹೆಜ್ಜೆಲು ಇವಾಗ ನಾವು ಹೋರಾಟ ಮಾಡಿದ ಮೇಲೆ ಸರ್ಕಾರ ಒಂದು ಮೀಟಿಂಗ್ ಮಾಡುತ್ತೆ. ಅಲ್ಲಿವರೆಗೂ ನಿಮ್ಗೆ ಎಚ್ಚರಿಕೆ ಇರಲಿಲ್ವಾ? ಆಶ್ವಾಸನೆ ಕೊಟ್ಟು ನಿಮ್ಮ ಪ್ರಣಾಳಿಕೆಯಲ್ಲಿ ಮೊದಲನೇ ನೀವು ಹೇಳಿಕೆ ಕೊಟ್ಟು ನೀವು ಅಧಿಕಾರಕ್ಕೆ ಬಂದಿದ್ದು. ನೀವು ಲಜ್ಜೆಗೆಟ್ಟ ಸರ್ಕಾರ ಅಂತಕ್ಕಂತಹದ್ದು ನಿಮಗೆ ಜವಾಬ್ದಾರಿ ಇದ್ದಿದ್ರೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಕೇಳೋವರಿಗೆ ನೀವು ಅವಕಾಶನೇ ಕೊಡ್ತಿರ್ಲಿಲ್ಲ. ನೀವು ತುಂಬ್ತಾ ಇದ್ರಿ, ಉದ್ಯೋಗವನ್ನ ಭರ್ತಿ ಮಾಡ್ತಾ ಇದ್ರಿ. ಎಷ್ಟೊಂದು ವಿದ್ಯಾರ್ಥಿಗಳು ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಲೈಬ್ರರಿಲಿ ಫೀಸನ್ನ ಕಟ್ಟಕ್ಕಾಗದೆ ಎಷ್ಟು ಬವಣೆ ಪಡ್ತಾ ಇದ್ದಾರೆ. ನಿಮ್ಗೆ ಅವರ ಕಷ್ಟ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ? ಇವ್ರು ಎಲೆಕ್ಷನ್ ನಡೆಯೋಕ್ಕೆ 5 ವರ್ಷದ್ದು ಎಲೆಕ್ಷನ್ ನಡೆಯೋಕ್ಕೆ ಅಷ್ಟು ಬೇಗ ರಿಸಲ್ಟ್ ಮಾಡ್ಕೊತಾರೆ. ಅವ್ರದ್ದು ಸಂಬಳ, ಶಾಸಕರ ಸಂಬಳ ಅವೆಲ್ಲ ಹೈಕ್ ಮಾಡ್ಕೊಳ್ಳೋಕ್ಕೆ 1 ವಾರನೂ ಬೇಕಾಗಲ್ಲ. ಒಂದೇ ದಿನದಲ್ಲಿ ಮಸೂದೆ ಮಂಡನೆ ಮಾಡ್ಕೊಂಡು ಕಾಯ್ದೆ ಮಾಡ್ಕೊತಾರೆ. ಅದಕ್ಕೆಲ್ಲ ಅಷ್ಟು ಬೇಗ ಸ್ಪೀಡ್ ಮಾಡ್ಕೊತಿದ್ರೆ ನಮ್ಮ ನೇಮಕಾತಿಗಳಿಗೆ ಯಾಕೆ ಇಷ್ಟು ವಿಳಂಬ ಮಾಡ್ತಿದ್ದಾರೆ? ಅದಕ್ಕೊಂದು ಆನ್ಸರ್ ಬೇಕಲ್ವಾ? ನೀವು ಬದುಕಿದ್ರೆ ಬದುಕ್ರಿ, ಇಲ್ಲ ಹಂಗೆ ಅದೇ ಆಗಿದೆ ಮೇಡಮ್. ಈಗ ಪ್ರೆಸೆಂಟ್ಲಿ ಏಜ್ 33 ಮೇಡಮ್. 33. ಎಷ್ಟು ವರ್ಷದಿಂದ ತಾವು ಪ್ರಿಪೇರ್ ಆಗ್ತಿದ್ದೀರಿ? ನಾವು ಒಂದು ಲಾಸ್ಟ್ 6 ಇಯರ್ಸಿಂದ ಪ್ರಿಪೇರ್ ಆಗ್ತಾ ಇದ್ದೀವಿ ಮೇಡಮ್. ಇನ್ನೋವರೆಗೆ ಯಾವುದು ಹೊಸ ನೋಟಿಫಿಕೇಶನ್ ಬಂದಿಲ್ಲ. ಈಗ ರೀಸೆಂಟಾಗಿ ಒಂದು KPCL ಬರೆದಿದ್ವಿ. 2017ಇಂದ ನೋಟಿಫಿಕೇಶನ್ ಆಗಿತ್ತು. 3 ಸಲ ಕ್ಯಾನ್ಸಲ್ ಆಗಿ 3ನೇ ಸಲ ಎಕ್ಸಾಮ್ ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್. ಹೌದು ಮೇಡಮ್. ಈಗ ಮೊನ್ನೆ ಎಕ್ಸಾಮ್ ಈಗ ಫೈನಲ್ ರಿಸಲ್ಟ್ ಬಿಟ್ಟಿದ್ದಾರೆ. ಈಗ ಆರ್ಡರ್ ಕಾಪೀಸ್ ಒಳಗೆ ನಾವು ಅಲ್ದಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ಮೇಡಮ್, ಈಗ ಇವ್ರು ನೋಟಿಫಿಕೇಶನ್ ಮಾಡಿದ್ರು ಮೇಡಮ್, ಎಷ್ಟು ಏನು ನೋಟಿಫಿಕೇಶನ್ ಫಿಲ್ ಮಾಡೋಕ್ಕೆ KPSC ಕೊಟ್ಬಿಡ್ತಾರೆ ಮೇಡಮ್. ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ, ಈಗ ಆಲ್ರೆಡಿ ಎಷ್ಟೋ ನೋಡಿಬಿಟ್ಟಿದ್ದಾರೆ ಹಗರಣಗಳು KPSC ಮಾಡಿದ್ದು. ದಯವಿಟ್ಟು ಮುಂದೆ ಇದು ಆಸ್ಪದ ಕೊಡದೆ ಈ KA ಅವ್ರು ಮೊನ್ನೆ ನೀಟಾಗಿ ರಿಕ್ರೂಟ್ಮೆಂಟ್ ಮಾಡಿದ್ರು. ಎಲ್ಲ ರಿಕ್ರೂಟ್ಮೆಂಟ್ ಅವರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ ಅಂತಂತೇಳಿ ನಮ್ಮ ಮೇಲಾಗಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದರು, ನಾವು ನಿರುದ್ಯೋಗ ಸೃಷ್ಟಿ ಮಾಡಿಲ್ಲ, ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತಾ ಇದ್ದೀವಿ ಅಂತ. ಏನು ಅವ್ರ ಮನೆಯಿಂದ ಕೊಡ್ತಾವ್ರ? ನಾವು ಟ್ಯಾಕ್ಸ್ ಕಟ್ಟಿದ್ರೆ ಕೊಡ್ತಾ ತಾನೆ. ನಾವು ಕೇಳಿದ್ವಿ ಅವ್ರಿಗೆ ಯುವ ನಿಧಿ ಕೊಡ್ರಿ ಅಂತೇಳಿ. ನಮಗೆ ಕೆಲಸ ಕೊಡೋದು ಬಿಟ್ಟು ನಿನಗೆ ದುಡ್ಡು ಕೊಡ್ತೀನಿ ಅಂದ್ರೆ ಅದೇ ಮೇಡಮ್, ಏನ್ ಅಲ್ಲ, ಒಳ್ಳೆ ಸರ್ಕಾರದ ದುಡ್ಡು ಕೊಡ್ತಾವ್ರೆ. ಯಾಕಂದ್ರೆ ನಮ್ಮಲ್ಲಿ ರಟ್ಟೆಯಲ್ಲಿ ರಕ್ತ ಇರೋವರೆಗೂ ನಾವು ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಏಜ್ ಆದ್ಮೇಲೆ ಯಾರು ಕೊಡ್ತಾರೆ ಕೆಲಸ?
ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಡ್ತಾರೆ. ಯಾರಿಗೆ ಬೇಕು ಏಜ್ ರಿಲ್ಯಾಕ್ಸೇಷನ್? ಏಜ್ ಇದ್ದಾಗೆ ರಿಕ್ರೂಟ್ಮೆಂಟ್ ಮಾಡಿದರೆ ಎಲ್ಲರೂ ನಾವು ಸರ್ಕಾರದ ಉದ್ಯೋಗ ತಗೊಂಡು ನಾವು ನಮ್ಮ ಮನೆ ನಡೆಸಬೇಕು. ಇವರೆಲ್ಲ ಇವರು ಕುರ್ಚಿಗೋಸ್ಕರ ಇವ್ರು ಜಗಳಾಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ನಿರುದ್ಯೋಗಿಗಳಿಗೆ ಇಲ್ಲಿ ಮಾತಾಡೋಕ್ಕಾಗಲ್ಲ ಇವರಿಗೆ. ಮೇಡಮ್, ಗ್ರ್ಯಾಜುಯೇಷನ್ ಮುಗಿಸಿ ನಾನು 5 ವರ್ಷ ಆಯಿತು. 5 ವರ್ಷದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಬರೆದಿದ್ದೀನಿ, PSI ಬರೆದಿದ್ದೀನಿ. PSI ಸ್ಕ್ಯಾಮ್ ಆಯಿತು. ಅದಾದಮೇಲೆ ಯಾವುದೇ ನೋಟಿಫಿಕೇಷನ್ನು ಸರಿಯಾಗಿ ಮಾಡ್ತಿರ್ಲಿಲ್ಲ, ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು. ಅದಾದಮೇಲೆ ಇವಾಗ ಯಾವುದೋ ಒಂದು ಜಾಬ್ ಆಗಿದೆ, ಅದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕ್ಕೂ ಲೇಟ್ ಮಾಡ್ತಿದ್ದಾರೆ. ಆವಾಗಲೂ ಲೇಟ್ ಆಯಿತು ನಮಗೆ. ನಮ್ಮ ಕಷ್ಟಗಳು, ಫ್ಯಾಮಿಲಿಗಳಲ್ಲಿ ಪ್ರಾಬ್ಲಮ್ಸು ಅದೆಲ್ಲ ನೋಡಿಕೊಂಡು ನಾವೆಲ್ಲ ಓದ್ಕೊಂಡು ಲೈಬ್ರರಿಯಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಬೆಳೆದಿದ್ದು. ಮತ್ತು ಇವಾಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕ್ಕೂ ಲೇಟ್ ಮಾಡ್ತಿದ್ದಾರೆ ಇವರು. ಆ ಸರ್ಕಾರದಲ್ಲಿ ಒಂಥರ, ಈ ಸರ್ಕಾರದಲ್ಲಿ ಒಂಥರ. ಇಷ್ಟು ದಿನ ಉಳಿಸ್ಯಾರಲ್ಲ ಮದುವೆ ಮಾಡ್ಲಾರ. ಮದುವೆನೂ ಆಗಿಲ್ಲ ಮೇಡಮ್, ಕೆಲಸ ಆಗಲಿ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಪೆಂಡಿಂಗೇ ಇದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡಲಿ ಅಂತಲೇ ಕಾಯ್ತಾ ಇದ್ದೀವಿ. ಸರ್ ಇವಾಗಿನ ಹೇಳ್ತಾ ಇದ್ದಾರೆ ನಾವು ಇಷ್ಟು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ, ಟೀಚರ್ಸ್ 18,000 ಮಾಡಿದ್ದೀವಿ ಅಂತಂದು. ಒಂದೊಂದು ಸ್ಕೂಲಲ್ಲಿ ಒಬ್ಬೊಬ್ಬ ಟೀಚರು 3 ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ. ಮತ್ತು ಹಂಗಂದ್ರೆ ರಿಕ್ರೂಟ್ಮೆಂಟ್ ಆದರೂ ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಇವರು ತಮ್ಮ ಇದಕ್ಕೋಸ್ಕರ ಎಲೆಕ್ಷನ್ ವೋಟಿಂಗ್ ಇದಕ್ಕೆ ಮಾಡೋಕ್ಕೋಸ್ಕರ, ಜನಗಣತಿಗೋಸ್ಕರ ಮಾಡೋಕ್ಕೋಸ್ಕರ ಶಿಕ್ಷಕರು ಬಳಸ್ತಾ ಇದ್ದಾರೆ. ಸೊ ಶಿಕ್ಷಕ ಇರೋದು ಏನಕ್ಕೆ? ಶಿಕ್ಷಕ ಇರೋದು ಒಂದು ಜನಗಣತಿ ಮಾಡೋದಕ್ಕೆ ಅಥವಾ ಒಂದು ವೋಟರ್ ಕಾರ್ಡ್ ಅಳೆಯಕ್ಕೆ. ನಮ್ಮೂರಲ್ಲಿ ನಾವೊಬ್ಬ ಶಿಕ್ಷಕ. ನಿಮ್ಮ ಮನೆಯಲ್ಲಿ ಕುರಿಗಳಿದ್ದಾವ? ನಿಮ್ಮ ಮನೆಯಲ್ಲಿ ಕೋಳಿಗಳಿದ್ದಾವ? ನಿಮ್ಮ ಮನೆಯಲ್ಲಿ ನಾಯಿಗಳಿದ್ದಾವ ಅಂತ ಗಣತಿ ಮಾಡಕ್ಕಿರೋದು ಶಿಕ್ಷಕರು. ಈಗ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂತಂದರೆ, ಸೊ ಇವಾಗ SLC ನಾವು ಇದನ್ನು ತೊಗೊಂಡ್ರೆ, ಒಂದು ವರ್ಕ್ ಇದನ್ನು ತೊಗೊಂಡ್ರೆ, ರಿಸಲ್ಟ್ ಶೀಟ್ ತೊಗೊಂಡ್ರೆ 20 ಮಾರ್ಕ್ಸ್ ಇಂಟರ್ನಲ್ ಕೊಟ್ಟಿದ್ದಾರೆ ಮೇಡಮ್, 80 ಮಾರ್ಕ್ಸ್ ಎಕ್ಸ್ಟರ್ನಲ್ ಇದೆ. ಇಲ್ಲಿ 20 ಮಾರ್ಕ್ಸಲ್ಲಿ 20 ತೆಗಿತಾ ಇದ್ದಾರೆ ವಿದ್ಯಾರ್ಥಿ, 80 ಮಾರ್ಕ್ಸಲ್ಲಿ 15 ತೆಗಿತಾ ಇರ್ತಾರೆ. ಏನಕ್ಕೆ ಆಗ್ತಾ ಇಲ್ಲ ಮ್ಯಾಮ್? ಇಲ್ಲಿ 20ಗೆ ಔಟ್ ಆಫ್ ಔಟ್ ತೆಗಿತಾ ಇದ್ದಾರೆ ಇಂಟರ್ನಲಲ್ಲಿ. ಎಕ್ಸ್ಟರ್ನಲ್ ಏನಕ್ಕೆ 80ಕ್ಕೆ 15 ಏನಕ್ಕೆ ತೆಗಿಯೋಕ್ಕಾಗ್ತಾ ಇಲ್ಲ? ಸೊ ಇವ್ರು ಹೇಳ್ತಾ ಇದ್ದಾರೆ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ, ಇದನ್ನು ಮಾಡಿದ್ವಿ ಅಂತ. ಸರ್ ಅವ್ರು ಶಿಕ್ಷಕರು ಇರೋದು ಶಿಕ್ಷಣ ಮಾಡೋಕ್ಕೆ. ನೀವು ಅವ್ರದ್ದು ಇದು ಡ್ಯೂಟಿ ಟೈಮ್ ಇಲ್ಲ ಅಂದರೆ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕು. ಸೊ ನೀವು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು, ಯಾವ ಥರ ಇದನ್ನು ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಆ ಥರ ಮಾಡ್ಬೇಕು ಸರ್. ಆಮೇಲೆ ಮತ್ತೊಂದು ಗಣತಿ ನಡೆಸಿದ್ರು, ಆ ಗಣತಿಯಲ್ಲಿ ಯೂಸ್ ಮಾಡ್ಕೊಂಡ್ರು. ನಾಯಿಗಳ ಹತ್ರ ಕಚ್ಚಿಸ್ಕೊಂಡು ಮ್ಯಾಲಿಂದ ಮಳೆಯಾಗ ತೋಯಿಸ್ಕೊಂಡು ಎಲ್ಲ ಮಾಡಿ ಅದನ್ನ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಗಂಟಿನ ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿಬಿಟ್ರು. ಎಷ್ಟು ಜನರ ಶ್ರಮ, ಎಷ್ಟು ಟೀಚರ್ಸ್ ಶ್ರಮ, ಏನೇನು. ಪಾಪ ಲಕ್ವಾ ಹೊಡೆದವರು, ಶುಗರ್ ಪೇಷಂಟ್ಗಳು, ಎಂತೆಂಥವ್ರು ಬೀದಿ ರಣ ಬಿಸಿಲಾಗಿ ತಿರುಗಾಡಿದ್ರು. ಅವರೆಲ್ಲರ ಶ್ರಮ ತೊಗೊಂಡೋಗಿ ಮತ್ತೆ ಕಸದ ಬುಟ್ಟಿಗೆ ಹಾಕಿದ್ರು, ಮತ್ತೆ ಇನ್ನೊಂದು ಗಣತಿ ಮಾಡಿಸಿದ್ರು. ಹಿಂಗೆ ಹೆಂಗೆ ಬೇಕೋ ಹಂಗೆ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು. ಯೂಸ್ ಮಾಡ್ಕೊಂಡ್ರೆ ಮಾಡ್ಕೊಳ್ರಿ, ಕಾದು ಕುಳ್ತಿರೋ ಅವ್ರನ್ನ ಉದ್ಯೋಗಕ್ಕೆ ತಗೊಳ್ರಿ. ಅದೇ ನಾನು ಡಿಗ್ರಿ ಮುಗಿದು 5 ವರ್ಷ ಆಯಿತು. ಅಲ್ಲಿಂದ 2018ರಲ್ಲಿ FDA SDA KPSC ಕಡೆಯಿಂದ ಲಾಸ್ಟ್ ನೋಟಿಫಿಕೇಷನ್ ಅವಾಗಾಗಿದ್ದು. ಅವ್ರು ಎಕ್ಸಾಮ್ ನಡೆಸಿ ಎಲ್ಲ ಕೊಟ್ಟಿದ್ದು ಒಂದು 22-21 ಮೇಡಮ್ ಆರ್ಡರ್ ಕಾಫಿ ಕೊಟ್ಟಿದ್ದು. ಅವತ್ತಿಂದ ಇಲ್ಲೇವರೆಗೂ ನಾವು ಈ ಫೀಲ್ಡಿಗೆ ಬಂದಾಗಲಿಂದ ಒಂದು ಸರಿನೂ FDA SDA ಆಗಲಿ ಯಾವುದೇ ನೋಟಿಫಿಕೇಷನ್ ಇಲ್ಲ ಮೇಡಮ್. ಇವ್ರು ಹೇಳಿದ್ರಲ್ಲ 30 ದಿನದಾಗ ನಾವು ಮಾಡ್ತೀವಿ, 30 ದಿನ ಆದರೂ ಬೇಕಾ ಮೇಡಮ್? ಅವ್ರು 30 ದಿನ ತೊಗೊಂಡ್ಲಿ, ಅವ್ರು ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಡೇಟ್ ಬಿಟ್ಟು ಆ ಪ್ರಾಸೆಸ್ ಎಲ್ಲ ಭಾಳ. ಅವರು ಈ ವರ್ಷ ಆದರೂ ಕೂಡ ಮೇಡಮ್ ಈಗ ನೆಕ್ಸ್ಟ್ ಮಾಡೋ ನೋಟಿಫಿಕೇಷನ್ಗೆ ಇಷ್ಟು ಬೇಗ ಆರ್ಡ್ರ್ ಕಾಪಿ ಕೊಡಲ್ಲ ನಮಗೆ. ಎಕ್ಸಾಮ್ ಒಂದು ಆದಮೇಲೆ ಮತ್ತೆ ಅದಕ್ಕೆ ಆರ್ಡ್ರ್ ಕಾಪಿಗೆ 1:3 ಬಂದಮೇಲೆ 1:1. ಈ KPSC ಅಂತೂ ಭಾಳ ಪ್ರಾಸೆಸ್ ತಗೊತಿದೆ. ಕಾಂತಕುಮಾರ್ ಸರ್ ಹೇಳ್ದಂಗೆ ನಮಗೆ ಕ್ಯಾಲೆಂಡ್ರು ಬೇಕು ಮೇಡಮ್. ಇವ್ರು ನೋಟಿಫಿಕೇಶನ್ ಮಾಡಲಿ, ನೀವು ಹೇಳ್ದಂಗೆ 30 ದಿನ ತೊಗೊಳ್ಲಿ, ನಮ್ಗೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ನೋಟಿಫಿಕೇಶನ್ ಆದಮೇಲೆ ಯಾವುದೇ ನೋಟಿಫಿಕೇಶನ್ ಆಗಲಿ ನಮ್ಗೆ ಕ್ಯಾಲೆಂಡ್ರು ಬೇಕು ಮೇಡಮ್. ಈ ಟೈಮಿಗೆ ನೋಟಿಫಿಕೇಶನ್ ಆಗುತ್ತೆ, ಎಕ್ಸಾಮ್ ಡೇಟ್ ಸೆಂಟ್ರಲ್ಲಾಗಲಿ ಎಲ್ಲ ಅದೇ ಥರನೇ ಪ್ರಾಸೆಸ್ ಮಾಡೋದು ಮೇಡಮ್. ನಮಗೂ ಅದೇ ಪ್ರಾಸೆಸ್ಸೇ. ಏನಂತಾರೆ ನಿಮ್ಮ ತಂದೆ ತಾಯಿ? ಮೇಡಮ್ ಅವರು ಇಷ್ಟು ವರ್ಷ ಓದಿದೆಯಾ, ಇನ್ನೊಂದು ಸ್ವಲ್ಪ ದಿನ ಓದಿದ್ರೆ ಆಗುತ್ತೆ, ಇದೇ ಒಂದೇ ವರ್ಷದಲ್ಲಿ ಮಾಡ್ಕೋ ಮದುವೆ ಎಲ್ಲವೂ ನಾವು ಹೋಲ್ಡಾಗಿ ಇಟ್ಟಿದ್ವಿ ಮೇಡಮ್. ಇದು ಒಂದು ಆದರೆ ನಮ್ಗೆ ಇಷ್ಟು ವರ್ಷ ಏನು ಓದಿದೆ. ಇವಾಗ ಫ್ರೆಂಡ್ಸ್ ಎಲ್ಲ ಸಮಾಜದವರು ಮೇಡಮ್ ಅವ್ರು ಅಂತಿದ್ದಾರೆ, ನಮ್ಮ ಫ್ರೆಂಡ್ಸೇ ನೋಡ್ತೀವಲ್ಲ ಮೇಡಮ್, ಅವರು ಬೇರೆ ಕಡೆ ಎಲ್ಲ ಇಂಜಿನಿಯರ್ಸು ಬೇರೆ ಎಲ್ಲ ಹೋದ್ರೆ ಇವಾಗ ನಮ್ಗೆ ಜಾಬ್ ಆಗಿಲ್ಲ ಅಂದರೆ ನಮ್ಗೆ ಹೆಂಗೆ ನೋಡ್ತಾರಂದ್ರೆ 5 ವರ್ಷ ಏನು ಓದಿದೆ ನೀನು, ಏನು ಮಾಡಿದೆ, ಸರ್ಕಾರದ ಮೇಲೆ ಹೇಳಿದ್ರೆ ಆಗಲ್ಲ. ಅದು ಅಷ್ಟು ನೋಡ್ರಿ ಮೇಡಮ್, BA 1,000 ಆಗಿತ್ತು, 1 ಲಕ್ಷ ಅಷ್ಟು ಇದರಲ್ಲಿ 1,000ದಲ್ಲಿ ಹೇಗಾಗುತ್ತೆ ಮೇಡಮ್? ಎಲ್ಲರೂ ಪಾಸಾಗಿ ನಮಗೆ ಆಗುತ್ತೆ ಅಂತ. ಅದಕ್ಕೆ ಇವ್ರು ನೋಟಿಫಿಕೇಶನ್ ಹಿಂಗೆ ದೂರ ಮಾಡ್ಕೊಂತ, ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಕೊಂತ, ಯುವ ನಿಧಿ ಕೊಟ್ಕೊಂತ, ಅವು ಯುವ ನಿಧಿ ಕರೆಕ್ಟಾಗಿ ನಮ್ಗೆ ಯಾರಿಗೂ ಸಿಗ್ತಿಲ್ಲ, ಇಲ್ಲಿಲ್ಲವ್ರಿಗೆ ಯಾರಿಗೂ ಬರ್ತಿಲ್ಲ. ಬಟ್ ನಾವೆಲ್ಲರೂ ಓದ್ತಿರೋದೆಲ್ಲ ಈ 2023 ಹಿಂದ್ಗಡೆಯಿಂದನೇ ಮೇಡಮ್ ಇದಕ್ಕೆ ಓದ್ತಿರೋದು. ಯುವ ನಿಧಿ ಅವ್ರು ಹೇಳ್ದಂಗೆ ಗ್ಯಾರಂಟಿ 1 ಲಕ್ಷ ತುಂಬಿಕೊಂಡಿದ್ರೆ ಇದೆಲ್ಲ ಆಗ್ತಿತ್ತ ಮೇಡಮ್? ಈ ಸಿಚುವೇಶನ್ ಬರೋಕ್ಕೆ ಕಾರಣನೇ ಕಾಂಗ್ರೆಸ್ ಸರ್ಕಾರ ಮೇಡಮ್. ಅವ್ರು ಹೇಳ್ದಂಗೆ ನಾವು ಅದ್ರ ಮೇಲೆ ನಂಬಿಕೆ ಇಟ್ಟು ನಾವು ಆ್ಯಕ್ಚುಲಿ ವೋಟ್ ಮಾಡಿ ಅವತ್ತಿಂದನೂ ಓದ್ತಾನೆ ಇದ್ವಿ ಮೇಡಮ್.
ನಂಬಿಕೆ ಅನ್ನೋದೇ ಒಂದು ಅಲ್ವಾ ಮೇಡಮ್, ಅವ್ರು ಯಾಕೆ ನಂಬಿಕೆನ ಉಳಿಸ್ಕೊಂಡಿಲ್ಲ ಬಹಳ ಅನ್ನೋದು. ಜನ ಯುವಕರು ಹೇಳೋದು ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಅವ್ರ ವ್ಯಕ್ತಿತ್ವ, ಅವರ ಅನುಭವ, ಅವರ ರಾಜಕೀಯ ನೋಡಿದಾಗ ಅವ್ರು ನುಡಿದಂತೆ ನಡೀತಾರೆ. ಒಂದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಬಂದವರಿಗೆ ಸಮಾಜದ ಎಲ್ಲ ಘಟ್ಟಗಳ ಎಲ್ಲ ಜನರ ಮನಸ್ಥಿತಿ ಅರ್ಥ ಆಗುತ್ತೆ. ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, 1 ವರ್ಷದಲ್ಲಿ 1 ಲಕ್ಷ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ. ಹಾಗಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಈ ರಾಜ್ಯದ ಯುವಕರು ಅವ್ರಿಗೆ ಓಟ್ ಹಾಕಿದ್ರು. ಆದರೆ ಸಿದ್ದರಾಮಯ್ಯನವರು ಮಾಡಿದ್ದೇನು, ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದೇನು, ನೀವು ಬಿಜೆಪಿ ಮೇಲೆ ಹಾಕ್ತಾ ಇದ್ದೀರಾ. ಅವ್ರು ಬಿಟ್ಟು ಹೋದ್ರು, ಇವ್ರು ಬಿಟ್ಟು ಹೋದ್ರು ಅಂತ. ನೀವು ಪ್ರಣಾಳಿಕೆ ಘೋಷಣೆ ಮಾಡುವಾಗ ಬಿಜೆಪಿ ಅವ್ರು ಬಿಟ್ಟೋಗಿರೋ ಲೆಕ್ಕಾಚಾರ ಗೊತ್ತಿರಲಿಲ್ವಾ ತಮಗೆ? ಈಸ್ ಇಟ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಮತ್ತು ಅರಿವಿರಲಿಲ್ವಾ? ಇದೇ 50% ಮೀಸಲಾತಿಯ ಮೇಲೆ ಈಗ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ, ಅದನ್ನೇ ನೀವು ಮೊದಲು ಮಾಡಿದ್ದಿದ್ರೆ ಶಬಾಸ್ ಅಂತ ಇದ್ರು. ಇಷ್ಟು ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋ ಲೆವೆಲ್ಗೆ ನೀವು ನಮ್ಮ ರಾಜ್ಯದ ಯುವಕರನ್ನ ತಂದಿಟ್ಟಿರೋದು ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವಕ್ಕೆ ಇದು ಸರಿಯಾದದ್ದಲ್ಲ. ಇದು ನಾನು ಯುವಕರ ಪರವಾಗಿ, ಈ ರಾಜ್ಯದ ಯುವ ಜನತೆಯ ಪರವಾಗಿ ನಾನು ತುಂಬ ನೊಂದೇ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಏನಿತ್ತಲ್ಲ ಅದು ಕಂಪ್ಲೀಟ್ ಆಗಿ ಒಂದು ರೀತಿ ಮಂಡಪಾಲಾಗಿದೆ. ಮೇಡಮ್ ನಮ್ದು ಡಿಗ್ರಿ ಮುಗಿದು ಇಲ್ಲಿ 5 ವರ್ಷ ಆಯ್ತು ಮೇಡಮ್, ಯಾವುದೇ ಕನ್ಫರ್ಮ್ ಇಲ್ಲ ಮೇಡಮ್ ಇದರಲ್ಲಿ. ಇನ್ನೊಂದು ಮೇಡಮ್, ಇವರು ದುಡ್ಡಿಲ್ಲ ಅಂತಿದ್ದಾರೆ. ಎಷ್ಟೆಷ್ಟೋ ಕೋಟಿ ಯಾವುದೋ ಪಾರ್ಕ್ಗೋಸ್ಕರ ಏನೇನೋ ಮಾಡ್ತವ್ರೆ ಮೇಡಮ್. ಅಷ್ಟು ಕೋಟಿ ಖರ್ಚು ಮಾಡೋಕ್ಕೋಸ್ಕರ ಒಂದು ರಿಕ್ರೂಟ್ ಮಾಡಕ್ಕೆ ಅಮೌಂಟ್ ಇಲ್ಲ ಮೇಡಮ್ ಇವ್ರ ಹತ್ರ. ಎಷ್ಟೆಷ್ಟೋ ಕೋಟಿ ಮೇಡಮ್, ಯಾವ್ದೋ ಕ್ವಾಂಟಮ್ ಸಿಟಿ ಅಂತ ಬೆಂಗಳೂರಲ್ಲಿ ಮಾಡಿದ್ರು ಮೇಡಮ್. ಅದಕ್ಕೆ ಒಂದು 15 ಕೋಟಿ ಖರ್ಚು ಮಾಡಿದ್ದಾರೆ ಮೇಡಮ್. ಈ ಸುರಂಗ ಮಾರ್ಗ ರಸ್ತೆ ಯಾರು ಕೇಳಿರ್ಲಿಲ್ಲ ಸರ್. ಎದಕ್ ಬೇಕು ಮೇಡಮ್ ಇವೆಲ್ಲ? ಸುರಂಗ ಕೊರೆದು ರಸ್ತೆ ಮಾಡ್ತಾರಂತ. ಅಷ್ಟೆಲ್ಲ ಖರ್ಚಾಗಿ ಮಾಡ್ತಾರೆ ಮೇಡಮ್. ಇಂಥವಕ್ಕೆಲ್ಲ ಖರ್ಚು ಮಾಡಕ್ಕೆ ದುಡ್ಡಿಲ್ಲ ಮೇಡಮ್ ಅವ್ರ ಹತ್ರ. ಮೇಡಮ್ ಈ ಕರ್ನಾಟಕದ ಮುಖ್ಯಮಂತ್ರಿ ಅವ್ರ ಹತ್ರ ಅಮೌಂಟ್ ಇದೆ ಮೇಡಮ್. ಅವ್ರಿಗೆ ಕರ್ನಾಟಕಕ್ಕೆ ಅತಿ ಶ್ರೀಮಂತ ವ್ಯಕ್ತಿ ಮೇಡಮ್. ಈ ಅಧಿಕಾರ ಕೊಟ್ಟಿದ್ದವರಿಗೆ ದುಡ್ಡು ತಗೊಳಕ ಮೇಡಮ್. ಏನು ಅಧಿಕಾರ ಕೊಟ್ಟದ್ದು ದುಡ್ಡು ಕೊಡೋದು? ಅದೇ ಮೇಡಮ್, ಇವ್ರು ಅಧಿಕಾರದಲ್ಲಿ ಬಂದು ಇವರು ತಾವು ದುಡ್ಡು ಸಂಪಾದನೆ ಮಾಡ್ಕೋತಾರ ಹೊರತಾಗಿ ಮೇಡಮ್, ಇವರು ಬೇರೆ ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೇಡಮ್ ಇವರು. ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಗೌರ್ಮೆಂಟಲ್ಲಿ, ಬಡ್ಜೆಟಲ್ಲಿ. ಬಟ್ ಆದರೆ ನಮ್ಮ ಎಲ್ಲ ಬಡ್ಜೆಟ್ಸ್ನು ನೀವು ನೋಡ್ಕೊಂಬನ್ನಿ, ಮೋಸ್ಟ್ ಆಫ್ ದ ರೆವಿನ್ಯೂ ಎಕ್ಸ್ಪೆಂಡಿಚರ್ ಇರೋದು ಈವನ್ ಟುಡೇ ಬಂದು ಇಂಟ್ರೆಸ್ಟ್ ಪೇಯ್ಡ್. ಬಟ್ ಆದರೆ 18,000 to 20,000 crores ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಅಂತ ಮೀಸಲಿಟ್ರೆ ಈಸಿಯಾಗಿ ಇವ್ರಿಗೆ ಇದಾಗತ್ತಲ್ವ, ಏನೋ ಇನ್ಕಮ್ ಜನರೇಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ನಾವು ಯಾವಾಗ ಆಡಳಿತ ಚೆನ್ನಾಗಿರುತ್ತೆ ಅವಾಗ ಇನ್ಕಮ್ ಚೆನ್ನಾಗಿರುತ್ತೆ. ಈಗ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ವಿತೌಟ್ ಬ್ರಿಕ್ಸ್ ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ವಿತೌಟ್ ಬ್ರಿಕ್ಸ್ ಮನೆ ಕಟ್ಟಕ್ಕೆ ಸಾಧ್ಯ ಇದೆಯಾ ನನ್ನ ಪ್ರಶ್ನೆ. ಪ್ಲಸ್ ಇದ್ರ ಜೊತೆಗೆ ಒಂದು ನೀವು ನೋಟಿಫಿಕೇಶನ್ಗೆ, ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ KE ಎಕ್ಸಾಮಿನೇಷನ್ಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. HK non-HK ಇಂದ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನಿಯರ್ಲಿ 8,000 ಅಮೌಂಟ್ ಬೇಕು. 8,000 ಅಮೌಂಟ್ ನ ಏನು? ಎಸ್ ಮೇಡಮ್, 8,000 ರೂಪಾಯಿ. ಎಸ್ ಮೇಡಮ್, ಒನ್ ಅಪ್ಲಿಕೇಶನ್ 700 rupees. ನಿಯರ್ಲಿ ನೀವು 20 ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ 14,000 ಬೇಕು ಮೇಡಮ್. ಮೇಡಮ್ ಇದು ವಿಲೇಜ್ ಅಕೌಂಟೆಂಟ್ ಒಂದೇ ಅಪ್ಲಿಕೇಶನ್ 1000 ಪೋಸ್ಟ್ ಕರೆದಿದ್ರಷ್ಟೇ. ಸರ್ಕಾರ ಬಂದಮೇಲೆ 1,000 ಪೋಸ್ಟಿಗೆ 8 ರಿಂದ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 80 ಕೋಟಿ ರೆವಿನ್ಯೂ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 80 ಕೋಟಿ. ಅದೇ ಸೆಂಟ್ರಲ್ ಅಲ್ಲಿ UPSC ಅವರು ಬಂದು 100 ರೂಪಾಯಿಗೆ ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ. ಫೀಮೇಲ್ಸ್ಗೆ ಫ್ರೀ ಇದೆ, ಅನ್ನು SC STಸ್ಗೆ ಫ್ರೀ ಇದೆ. ಬಟ್ ಆದ್ರೆ ಇವ್ರಿಗೆ ಏನಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದು ಎಕ್ಸ್ಪ್ಲಾಯ್ಟೇಷನ್ ಅಲ್ವಾ? ಇದು ಖಂಡಿತ ಮೇಡಮ್ ಎಕ್ಸ್ಪ್ಲಾಯ್ಟೇಷನ್. ಎಕ್ಸ್ಪ್ಲಾಯ್ಟೇಷನ್ ಮತ್ತೇನೇನು ಮೇಡಮ್? ಅದೊಂದಾಯ್ತಾ? ಇವಾಗ ನಾವು ಅಪ್ಲಿಕೇಶನ್ಗಳಿಗೆ ಹಣ ಸಂಗ್ರಹ ಮಾಡಿ ಕೊನೆಗೆ ಏನೂ ಮಾಡಲ್ಲ ಅಂತಂದ್ರೆ ಅನ್ಯಾಯ ಅಲ್ವಾ ಸರ್? ಮೇಡಮ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕೆಲಸ ಮಾಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು, ಪಾರ್ಟ್ ಟೈಮ್ ಕೆಲಸ ಮಾಡ್ಬೇಕು. ಇಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಸ್ಟೂಡೆಂಟ್ಸ್ ಇವತ್ತು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಕ್ಯಾಟರಿಂಗ್ ಕೆಲಸ ಹೋಗ್ತಾ ಇದ್ದಾರೆ ಸಾಟರ್ಡೆ ಸಂಡೇ. ನಾನು ಐ ಡು ಅಗ್ರಿ. ಯಾಕಂದ್ರೆ ಈಗ ಝೊಮ್ಯಾಟೊಗೆಲ್ಲ ಬರ್ತಾರಲ್ಲ ವಿದ್ಯಾವಂತರು ಇರ್ತಾರೆ ಪಾಪ, ಯಾಕಪ್ಪ ಈ ಕೆಲಸ ಮಾಡ್ತಾ ಇದೀಯಾ ಅಂತಂದ್ರೆ ಕೆಲಸ ಇಲ್ಲ ಅಂತಾರೆ. ನಾನೇನು ಸರ್ಕಾರಿ ನೌಕರಿ ಅಂತ ಹೇಳ್ತಾ ಇಲ್ಲ, ನಾನು ಹೇಳೋದು ಡಿಗ್ರಿ. ಮೊದಲಿಗೆ ಡಿಗ್ರಿ ಅಂತಂದರೆ ಅದು ಒಂದು ಪವರ್ಫುಲ್ ವೆಪನ್ ಅಂತ ಅನಿಸ್ತಾ ಇತ್ತು. ಈಗ ಡಿಗ್ರಿ ಅಂದರೆ ಅದಕ್ಕೆ ಬೆಲೆನೇ ಇಲ್ದಂಗೆ ಆಗಿತ್ತು. ಯಾಕೆ ಹೇಳ್ರಿ? ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗೈತಿ. ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿಲ್ಲ ಮೇಡಮ್, ನಾವು ಜಾಸ್ತಿ ಮಾಡಿರೋದು. ಈಗ ಸೃಷ್ಟಿ ಮಾಡಿರೋರು ನಾವೇನೆ. ಈಗ ಪ್ರೋಸೆಸ್ ಅಂತ ಹೇಳ್ತೀವಿ, ಪ್ರೋಸೆಸ್ನ ಕ್ರಿಯೇಟ್ ಮಾಡಿರೋರು ಯಾರು ಮೇಡಮ್? ಪ್ರೋಸೆಸ್ನ ಕ್ರಿಯೇಟ್ ಮಾಡಿರೋರು ಯಾರು? ನಾವೇನೆ. ನಾವು ಮಾಡಿರೋ ಪ್ರೋಸೆಸ್ನ ನಾವು ಬ್ರೇಕ್ ಮಾಡೋಕ್ಕಾಗ್ತಾ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಮತ್ತೆ ನಾವುದೇ ಪ್ರೋಸೆಸ್ ಕ್ರಿಯೇಟ್ ಮಾಡಿರೋ ನಾವೇ ಅಲ್ವಾ? ಈಗ 3 ವರ್ಷ ಆಯ್ತು ಮೇಡಮ್, ಒಂದು ನೋಟಿಫಿಕೇಶನ್ ಆಗಿದೆ, 3 ವರ್ಷ ಆಗಿದೆ ನಮ್ಮದು. 2 ವರ್ಷ ಆದಮೇಲೆ ರಿಸಲ್ಟ್ ಕೊಟ್ಟಿದ್ದಾರೆ. 1 ವರ್ಷ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ. ಪ್ರಾವಿಷನಲ್ ಲಿಸ್ಟ್ ಬಿಟ್ಟು 6 ತಿಂಗಳಾಗಿದೆ ನಿಯರ್ಲಿ. ಓಕೆನಾ? ಇನ್ನೂ ಕೂಡ ನಮ್ಗೊಂದು ಫೈನಲಿಸ್ಟ್ ಬಿಡ್ತಾ ಇಲ್ಲ. ಫೈನಲಿಸ್ಟ್ ಬಿಟ್ಟ ಮೇಲೆ ಮೇಡಮ್ ಪುನಃ ನಾವು ಆರ್ಡರ್ ಕಾಪಿ ತಗೋಬೇಕಂದ್ರೆ ಅಗೇನ್ ಇನ್ನೊಂದು ಇಯರ್ ನಾವು ಸ್ಪೆಂಡ್ ಮಾಡಬೇಕು. ಎಲ್ಲ ಪಂಚವಾರ್ಷಿಕ ಯೋಜನೆಗಳು. ಹೆಣ್ಣು ಕೊಡಲ್ಲ ನಿಮಗೆ ಮೇಡಮ್? ಹೆಣ್ಣು ಕೊಡೋದು ಬೇಡ ಮೇಡಮ್, ಜಾಬ್ ಸಿಕ್ಕರು ಸಾಕು, ತಂದೆ ತಾಯಿ ನೋಡ್ಕೊಂಡು ಆರಾಮಾಗಿ ಹೊಂಟೋಗೋಣ ಮೇಡಮ್. ನಡಿಬೇಕಲ್ಲ ಹಿಂಗೆ ಅದು ಬರಬೇಕು, ಇದು ಬರಬೇಕು, ನೋಟಿಫಿಕೇಶನ್ ಬರಬೇಕು, ಆರ್ಡರ್ ಬರಬೇಕು, ಇದು ಬರಬೇಕು, ಅದು ಬರಬೇಕು ಅನ್ನೋಷ್ಟ್ರಾಗ ಏಜ ಆಗೋಗಿರುತ್ತೆ. ದುಡಿಯೋ ಶಕ್ತಿನೂ ಹೋಗಿರುತ್ತೆ, ಸಂಸಾರ ಮಾಡೋ ಶಕ್ತಿನೂ ಹೋಗಿರುತ್ತೆ.
ಪ್ರತಿಯೊಂದಕ್ಕೂ ಕಮಿಟಿನೇ ಆದ್ರೆ ಸೊಲ್ಯೂಷನ್ ಯಾವಾಗ ಪ್ರತಿಯೊಂದನ್ನು ನಾವು ಹೋರಾಟನೇ ಮಾಡಿ ಪಡ್ಕೋಬೇಕು ಅಂದ್ರೆ ಬ್ರಿಟಿಷರ ಆಳ್ವಿಕೆನ ಚೆನ್ನಾಗಿತ್ತಲ್ವಾ? ನನ್ನ ಕ್ವಶನ್. ಬ್ರಿಟಿಷರ ಆಳ್ವಿಕೆ ತುಂಬಾ ಚೆನ್ನಾಗಿತ್ತು, ಅವರು ಕೂಡ ಕಮಿಟಿ ಮಾಡ್ತಿದ್ರು. ಒಂದು ಎರಡನೇದಾಗಿ ಅವ್ರು ನಮಗೆ ಬೇಕಾದೆಲ್ಲ ಆಬ್ವಿಯಸ್ಲಿ ಕೊಟ್ಟಿದ್ರು ಅನ್ಸುತ್ತೆ. ಅವಾಗ್ಲೇ ಟ್ರೈನು ಪ್ರತಿಯೊಂದನ್ನು ತಂದಿದ್ರು. ಕಮಿಟಿ ಅನ್ನೋದೇ ಆದ್ರೆ ನಮ್ಗೆ ಸೊಲ್ಯೂಷನ್ ಯಾವಾಗ? ಪ್ರತಿಯೊಂದು ನಾವು ಹೋರಾಟ ಮಾಡಿ ಪಡ್ಕೋಬೇಕು ಅಂದ್ರೆ ಪ್ರಜಾಪ್ರಭುತ್ವ ಏನಕ್ಕೆ ಮೇಡಮ್? ಪ್ರಜಾಪ್ರಭುತ್ವದಲ್ಲಿ ಸ್ವೇಚ್ಛೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಅದೇ ಮೇಡಮ್, ಈ ಪ್ರಜಾಪ್ರಭುತ್ವಕ್ಕೆ ಏನು ವ್ಯಾಲ್ಯೂ ಬಂತು? ಎಕ್ಸಾಮ್ ಫೀಸ್ ಎಲ್ಲ 550 750 ತಗೊಂತೀರಿ. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಹಂಗೆ 100 ರೂಪಾಯಿ ಫಿಕ್ಸ್ ಮಾಡಬಾರ್ದು? ಯಾಕಾಗಲ್ಲ? ಅಲ್ಲಿ ಮಾಡೋ ಥರದ್ದು ನೀವು ಯಾಕಾಗಲ್ಲ? ಕ್ಯಾಲೆಂಡರೂ ಫಿಕ್ಸ್ ಮಾಡಿ ಸರ್, ಟೈಮ್ ಟೇಬಲ್ ಪ್ರಕಾರ ಹೋಗಿ ಕರೆಂಟ್ ಅಪಾಯಿಂಟ್ಮೆಂಟ್ ತಗೋರಿ. ಅಮೌಂಟ್ ಕಟ್ಟಕ್ಕಾಗಲ್ಲ ಸರ್, ಎಲೆಕ್ಷನ್ ಎಲ್ಲ ಆಗುತ್ತೆ, ಇದಕ್ಕಾಗಲ್ಲ. ಕರೆಕ್ಟ್ 5 ವರ್ಷಕ್ಕೆ. ಹಾಂ, 5 ಇಯರ್ಸ್ ಎಲೆಕ್ಷನ್ ಬಂದಾಗ ಕರೆಕ್ಟಾಗಿ ಬರ್ತೀರಾ, ಮನೆಗೆ ಬರ್ತೀರಾ, ನಾವೇ ಪ್ರೊಟೆಕ್ಟ್ ಮಾಡಂಗಿಲ್ಲ. ಮೇಡಮ್ ಅವರೇ, ನಿನ್ನೆ ದಿನ ನಾವು CM ಅವ್ರನ್ನ ಭೇಟಿ ಮಾಡಿದ್ದೀವಿ. ಈಗೇನು 56,000 ನಾವು ಫೈನಾನ್ಷಿಯಲ್ ಅಪ್ರೂವಲ್ ಆಗಿದೆ, ಅವ್ನು ಕರಿತೀವಿ ಅಂತ ಹೇಳ್ತಾ ಇದ್ದಾರಲ್ಲ 1 ತಿಂಗಳ ಅವಧಿಯಲ್ಲಿ. ಈ 56,000 ಯಾವುದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿದ್ವಿ ನಾವು. ಯಾಕಂದರೆ ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನು? 1 ವರ್ಷದಲ್ಲಿ 1 ಲಕ್ಷ. ಈಗ ಆಲ್ರೆಡಿ 3 ವರ್ಷ ಆಯಿತು. ಅದಕ್ಕೆ ಕನಿಷ್ಠ 1 ಲಕ್ಷ ನೀವು ಫಿಲಪ್ ಮಾಡಲೇಬೇಕು ಈಗ ತುರ್ತಾಗಿ ಅಂತ ಹೇಳಿದ್ದೀವಿ. ಇದು CM ಅವರು ಏನು ಹೇಳಿದ್ರೆ ಗೊತ್ತಾ ಮೇಡಮ್, ನಮಗೆ ಇದು ನಮ್ಮ ಸಮಸ್ಯೆ ಅಲ್ಲಪ್ಪ, ಹಿಂದಿನ ಗೌರ್ಮೆಂಟ್ ಸಮಸ್ಯೆ. ಇದು ಹಿಂದಿನ ಗೌರ್ಮೆಂಟ್ ಸಮಸ್ಯೆ. ಅಂದರೆ ಇವರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು, ಯುವ ಸಮುದಾಯ ಹಾಳಾಗಿ ಹೋಗೋದು. ಅಕಸ್ಮಾತ್ ಮೇಡಮ್ ಇಲ್ಲ ನಮ್ಮ ಯುವ ಸಮುದಾಯ ಬೇರೆ ಯಾವುದೋ ಒಂದು ಉದ್ಯೋಗ ಮಾಡ್ಕೊಂಡು ಕಳೆದ ಸರ್ಕಾರ ಒಂದು ಸಾಲ ಬಿಟ್ಟು ಹೋಗಿರ್ತೈತಪ್ಪ, ಬಿಟ್ಟು ಹೋಗ್ಬೇಕಾದ್ರೆ ಸಾಲ ಬಿಟ್ಟು ಹೋಗಿರುತ್ತೆ. ಇಲ್ಲಪ್ಪ ನಾವು ಕಟ್ಟಲ್ಲ, ಹೊಸ ಸರ್ಕಾರ ಅದು, ಹಳೆ ಸಾಲ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ನಾ ಸಾಲ ಕಟ್ಟಲ್ಲ ಅಂತೇಳಿ ಸಾಲ ಬಿಡ್ತೀರಾ ಸಾಲ? ನೀವು ಬಿಟ್ಟು ನೀವು ರಾಜ್ಯ ಸರ್ಕಾರವಾಗಿ ಮುಂದುವರಿಯಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಹಿಂದ್ಗಡೆ ಬಿಟ್ಟಾರ, ಅದು ಅವ್ರಿಗೆ ಸಂಬಂಧಪಟ್ಟ, ಇದು BJP ಕಾಂಗ್ರೆಸ್ಗೆ ಸಂಬಂಧಪಟ್ಟಿದ್ದಲ್ಲ. ಸರ್ಕಾರ ಅಂದ ಮೇಲೆ ಎಲ್ಲರಿಗೂ ಸರ್ಕಾರ, ಅದು ಬರೀ BJP ಪಕ್ಷ ಜಗನ್ನಾಥ ಭವನದ್ದು ಇನ್ನೆಲ್ಲೋ ಅಲ್ಲೆಲ್ಲೋ ಕ್ವೀನ್ಸ್ ರೋಡಲ್ಲಿ ಇರುವಂತಹ KPCC ಕಚೇರಿದು ಅಲ್ಲ. ಇದು ಸರ್ಕಾರ, ಇದು ಕರ್ನಾಟಕ ಜನತೆಯ ಸರ್ಕಾರ. ಕಾಂಗ್ರೆಸ್ ಅವ್ರು ಬಿಟ್ಟಿದ್ದಾರೆ, BJP ಅವ್ರು ಬಿಟ್ಟಿದ್ದಾರೆ, JDS ಬಿಟ್ಟಿದ್ದಾರೆ ಅಂತಂದ್ರೆ ಇದು ಏನ್ ನಡೀತಾ ಇದೆ ಈ ರಾಜ್ಯದಲ್ಲಿ ಅರ್ಥನೇ ಆಗ್ತಾ ಇಲ್ಲಪ್ಪ. ಇಷ್ಟು ಕೆಳಮಟ್ಟದ ರಾಜಕೀಯ ಅಸಹ್ಯ ಅನಿಸ್ತಾ ಇದೆ ಮೇಡಮ್. ಈ ಯುವ ಸಮುದಾಯಕ್ಕೆ ಏನಾಗಿಬಿಟ್ಟಿದೆ ಅಂತಂದ್ರೆ ಈ ರಾಜಕಾರಣ ಬೇಡ ಆಗಿಬಿಟ್ಟಿದೆ ಮೇಡಮ್. ಇವ್ರ ಕೊಳಕನ್ನ ಅವ್ರಿಗೆ ಮುಚ್ಚಿಟ್ಕೋದು, ಅವ್ರ ಕೊಳಕನ್ನ ಇವ್ರು ಮುಚ್ಚಿಟ್ಕೋದು. ಸೊ ಇವ್ರು ಫಿಲಪ್ ಮಾಡಿಲ್ಲ ಅಂತೇಳಿ ಅವ್ರ ಮೇಲೆ ಹಾಕೋದು, ಅವ್ರು ಫಿಲಪ್ ಮಾಡಿಲ್ಲ ಅಂತೇಳಿ ಇವ್ರ ಮೇಲೆ ಹಾಕೋದು. ಈಗ ಹಿಂದಿನ ಸರ್ಕಾರ ಏನಕ್ಕಾಗಿ ಸೋಲ್ಸಿರ್ತಾರೆ ಜನ ಅಂದ್ರೆ ಅವ್ರ ಸರ್ಕಾರ ಆಡಳಿತ ಸರಿ ಮಾಡಿಲ್ಲ ಅಂತೇಳಿ ಸೋಲ್ಸಿರ್ತಾರೆ. ಈ ಸರ್ಕಾರ ತಂದ ಮೇಲೆ ಹಿಂದಿನ ಸರ್ಕಾರನ ಬ್ಲೇಮ್ ಮಾಡುವಂಥದ್ದು ಎಷ್ಟು ಸರಿ ಮೇಡಮ್ ಇದು? ಹಾಗಾದ್ರೆ ಕಳೆದ ಬಾರಿ ಇದ್ದಂತಹ ಎಲ್ಲ, ಏಕೆಂದ್ರೆ ಕಳೆದ ಸರ್ಕಾರದಲ್ಲಿ ಇದ್ದಂತಹ ಎಲ್ಲ ಅಧಿಕಾರಿಗಳನ್ನು ಇವರು ತೆಗೆದು ಬಿಡ್ಬೇಕು, ಹೊಸ ಅಧಿಕಾರಿಗಳನ್ನ ನೇಮಕ ಮಾಡ್ಕೋಬೇಕು. ಈ ರಾಜಕಾರಣ ಬೇಡ. ಕಳೆದ ಸರ್ಕಾರದಲ್ಲಿ ಇದ್ದಂತಹ ಎಲ್ಲಾ ವ್ಯವಸ್ಥೆನೂ ಬದಲು ಮಾಡ್ಬೇಕು ಅವರು. ಯಾಕಂದ್ರೆ ಅವ್ರು ಇದ್ದಿದ್ ಕಡೆ ಇವ್ರು ಇರಬಾರ್ದು, ವಿಧಾನಸೌಧದಾಗ ಕುತ್ಕೋಬಾರ್ದು ಅವರು. ಯಾಕಂದ್ರೆ ಕಳೆದ ಸರ್ಕಾರ ಇತ್ತಲ್ಲ, ಅಲ್ಲಿ ಏನು ಇಲ್ಲಾಜಿಕಲ್ ಮಾತುಗಳು, ನಿಜವಾಗ್ಲೂ ಲಾಜಿಕಲ್ ಆಗಿ ಮಾತಾಡುವಂಥದ್ದು ಸ್ವತಃ ಸಿದ್ದರಾಮಯ್ಯನವರು ಕಳೆದ ಸರ್ಕಾರ ಮಾಡಿ ಹೋಗಿತ್ತು, ಹಂಗಾಗಿ ನಾವು ಅದನ್ನು ಫಿಲ್ ಮಾಡಲ್ಲ ಅಂದರೆ ಏನು ಲಾಜಿಕ್ ಇದು? ಯಾವ ಲಾಜಿಕಲ್ ಮಾತಾಡ್ತಿದ್ದಾರೆ ಇವರು? ಸರ್, ನಮ್ಮೂರಲ್ಲಿ ಗಣೇಶ್ಗುಡಲ್ಲಿ KHP ಪ್ರೌಢಶಾಲೆ ಅಂತ ಇದೆ ಸರ್. ಆ ಪ್ರೌಢಶಾಲೆಯಲ್ಲ ನಾವೆಲ್ಲ ಓದಿದ್ದು. ಅಲ್ಲಿ ಈಗ ನಮ್ಮ KPCLಯಿಂದ ವಿದ್ಯಾರ್ಥಿಗಳು ಇಲ್ಲ, ಆದರೆ ಸುತ್ತಮುತ್ತ ಹಳ್ಳಿಗಳಿದ್ದಾವೆ ಸರ್. ಉತ್ತರ ಕನ್ನಡ ಜಿಲ್ಲೆ ಹಳ್ಳಿಗಳಿಂದ ಆ ಸ್ಕೂಲಿಗೆ ಮಕ್ಕಳು ಬರ್ತಾರೆ. ಈಗ ಆ ಶಾಲೆನ ಮುಚ್ಚಬೇಕು ಅಂತ ಇದ್ದಾರಂತೆ. ಆ ಶಾಲೆಯಲ್ಲಿರುವಂಥ ಮಕ್ಕಳು ಈ ಪ್ರತಿಭಾ ಕಾರಂಜಿಯಲ್ಲಿ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಗ್ರೂಪ್ ಡ್ಯಾನ್ಸಲ್ಲಿ ರಾಜ್ಯ ಮಟ್ಟಕ್ಕೆ ಎಂಟ್ರಿ ಆದರು. ನಾವೆಲ್ಲ ಬೇಡ್ಕೊಳ್ಳೋದು ದೇವರಿಗೆ, ರಾಜ್ಯ ಮಟ್ಟದಲ್ಲಿ ಅವ್ರು ವಿನ್ ಆಗಿಬಿಡ್ಲಿ, ಯಾಕಂದರೆ ಶಾಲೆ ಉಳಿತೈತಿ. ರಾಜ್ಯ ಮಟ್ಟದಲ್ಲಿ ವಿನ್ ಆಗಿದ್ದಾರೆ ಈ ಶಾಲೆಯಿಂದ ಅಂತ ಅಂದರೆ ಈ ಶಾಲೆನ ಉಳಿಸ್ತಾರೆ ಅನ್ನೋ ಕಾರಣಕ್ಕೆ ನಾವು ಬೇಡ್ಕೊಳ್ಳೋದು. ಅಲ್ಲಿರೋರೆಲ್ಲ ಇಲ್ಲ, ಈ ಶಾಲೆಯಿಂದ ಬಂದ ಮಕ್ಕಳು ಫಸ್ಟ್ ಪ್ರೈಸ್ ಬರಬೇಕು, ಸೊ ದಟ್ ಶಾಲೆ ಉಳಿತೈತಿ ಅಂತ ಪರಿಸ್ಥಿತಿ ಇದೆ. ಒಂದು ಡ್ಯಾನ್ಸಿಂದ ಒಂದು ಶಾಲೆಯ ಅಳಿವು ಡಿಸೈಡ್ ಮಾಡೋ ಲೆವೆಲ್ಗೆ ಪರಿಸ್ಥಿತಿಗಳು ಹದಗೆಟ್ಟಿದ್ದಾವೆ ಅಂತಂದರೆ ಅಲ್ಲಿ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೇಕು. ಆ ವಿದ್ಯಾರ್ಥಿಗಳನ್ನ ಸುಶಿಕ್ಷಿತರಾಗಿ ಮಾಡಬೇಕಂದ್ರೆ ಈ ಶಾಲೆಯ ಅನಿವಾರ್ಯತೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹೆಂಗಿದೆ ಪರಿಸ್ಥಿತಿ, ಭಾಳ ಕೆಟ್ಟದಾಗಿದೆ. ಎಸ್ ಕಾಂತಕುಮಾರ್ ಅವರೇ, ಈಗ ಭಾಳಷ್ಟು ಜನ ಯುವಕರು ತಮ್ಮ ಒಂದು ಅಳಲನ್ನು ಈಗ ನಾಯಕರ ಮುಂದೆ ಇಟ್ಟರು. ಆಮೇಲೆ ಇಲ್ಲಿರುವಂಥ ಪ್ರತಿಯೊಬ್ಬ ನಾಯಕರು ಅವರು ಕೂಡ ಯುವಕರ ಬಗ್ಗೆನೇ ಯೋಚನೆ ಮಾಡೋರು, ಅವರೇನಾದರೂ ಹೊರತಾಗಿಲ್ಲ. ಆದರೆ ನಮ್ಮ ಆಳುವ ಸರ್ಕಾರಗಳ ಧೋರಣೆ ಹೇಗಿದೆ ಅಂದರೆ, ಅವ್ರು ಹೇಳ್ದಂಗೆ ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ ಇದು ನಮ್ಮ ಪ್ರಾಬ್ಲಮ್ ಅಲ್ಲಪ್ಪ, ಇದು ಹಿಂದಿನ ಸರ್ಕಾರ ಬಿಟ್ಟು ಹೋಗಿರೋದು, ಹೀಗಾಗಿ ನಮಗೆ ವರ್ಷಕ್ಕೆ 1 ಲಕ್ಷ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ಲಾಜಿಕ್ ಇದು?
ಏನು ಲಾಜಿಕ್ಕು? ಸರ್ಕಾರಕ್ಕೆ ಯಾವುದೇ ಸರ್ಕಾರ ಆಗಿರ್ಬೋದು, ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಯಾವುದನ್ನ ವಿಚಾರ ಆಗಿರ್ಬೋದು. ಈಗ ಬರೀ ಸುಳ್ಳು ಹೇಳ್ಕೊಳ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ಮತ್ತು ಯಾವುದಾದ್ರೂ ಒಂದು MLA ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳಿರ್ಬೋದು, ಯುವಕರ ಕೊರತೆಗಳನ್ನ ಗಂಭೀರವಾಗಿ ತೊಗೊಬೇಕು. ಇವತ್ತು ಶಿಕ್ಷಣ ಸ್ಕೂಲ್ ಮುಚ್ತಾ ಇದ್ದಾರೆ ಅಂತಂದರೆ, ಒಬ್ಬ MLA ಮನ್ಸು ಮಾಡಿದ್ರೆ ಅವನು ಅದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಅಲ್ಲ 100 ಸ್ಕೂಲ್ ಓಪನ್ ಮಾಡ್ಬೋದು. ಯಾಕೆಂದರೆ ಅವ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 100 ಬಾರ್ ಓಪನ್ ಮಾಡಿರ್ತಾರೆ, ರಾತ್ರಿ ಎಲ್ಲ ಓಪನ್ ಮಾಡಿರ್ತಾರೆ. ಮೇಡಮ್, ನಮ್ಮ ಇಂಡಿಯಾದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ, ಇಂಡಿಯಾ ಬಿಡಿ ಮೇಡಮ್, ನಮ್ಮ ಕರ್ನಾಟಕದಲ್ಲಿ 15 ಇಂದ 35 ವರ್ಷದಲ್ಲಿ ಯುವಕರು ಮೋರ್ ದೆನ್ 65% ಯೂತ್ಸ್ ಇದ್ದಾರೆ. ಇವತ್ತು ಅವ್ರನ್ನ ಯಾವ್ದು ರೀತಿ ಇದೆ ಅಂದರೆ, ಕೆಟ್ಟ ಚಟಗಳಿಗೆ ಅಭ್ಯಾಸ ಮಾಡ್ಕೊಳೋ ಥರ ಸರ್ಕಾರ ಮಾಡಿದೆ. ಯುಗದಲ್ಲಿ ಸರ್ಕಾರಿ ನೌಕರಿನೇ ಬೇಕಾ ನಿಮ್ಗೆ? ಅದಕ್ಕೋಸ್ಕರನೇ ಕಾಯ್ತಾ ಕೂತ್ಕೊಳ್ಬೇಕಾ? ಬೇರೆ ಕೆಲಸ ಮಾಡ್ಬೇಕಲ್ಲ. ಈ ಬೇಕಾದಷ್ಟು ವಿಪುಲವಾದಂತ ಬಹಳಷ್ಟು ಉದ್ಯೋಗಾವಕಾಶಗಳಿವೆ. ಅದನ್ನು ಬಿಟ್ಬಿಟ್ಟು ನಾನು ಸರ್ಕಾರಿ ನೌಕರಿನೇ ಮಾಡ್ಬೇಕು ಅನ್ನುವಂತಹ ಪಟ್ಟ್ಯಾಕೆ ಅಂತಾನು ಕೇಳ್ತಾ ಇದ್ದಾರೆ. ಮೇಡಮ್, ಇದು ಸರ್ಕಾರಿ. ಈಗ ಮತ್ತೆ ಅವ್ರಿಗೆ ಯಾಕೆ ಬೇಕು MLA, MP ಯಾಕೆ ಬೇಕು, ಮಿನಿಸ್ಟರ್ ಯಾಕೆ ಬೇಕು ಅವರಿಗೆ? ಈ CM ಪಟ್ಟ ಯಾಕೆ ಬೇಕು? ಆಯ್ತು, ನೀವು ಬೇರೆ ಕೆಲಸ ಮಾಡಿ, ಬೇರೆ ರೈತರ ದುಡಿರಿ, ಹೋಗ್ಲಿ ಹೊಲದಲ್ಲಿ. ನೀವು ಯಾಕೆ ಮಾಡಿ ಮಾರ್ರಿ, ಅದ್ರಲ್ಲೆಲ್ಲ ಬೋಂಡ ಮರಿ, ಬಜ್ಜಿ ಮರಿ ಬೇಡ ಅಂತ ಹೇಳಿಲ್ಲ ಮೇಡಮ್. ಇನ್ನೊಂದು ವಿಚಾರ ಮೇಡಮ್, ಇನ್ನೊಂದೇನಂದ್ರೆ, ಇಲ್ಲಿ ಮೋರ್ ದೆನ್ 90% MLA ಮಿನಿಸ್ಟರ್ಸ್, ಮೋರ್ ದೆನ್ 90% ಏನಿದ್ದಾರೆ MLA ಮಿನಿಸ್ಟರ್ಸ್ ಇರ್ಬೋದು, 60 ಎಬೋನೇ ಇರೋದು. ಇವ್ರಿಗೆ ಸಾಯ ತನಕ ಇವರಿಗೆ MLA ಮಿನಿಸ್ಟರ್ಸ್ ಬೇಕು. ಯಾತ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ, 10 ಜನ ಹಿಡಿದು ಕೂರಿಸ್ಬೇಕು, ಏಳಿಸ್ಬೇಕು. ಅಂಥವ್ರು ಕೂಡ, ಅವ್ರಿಗೂ ಕೂಡ ಟಿಕೆಟ್ ಬೇಕು. ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಗೆದ್ದ ಮೇಲೆ ಮಿನಿಸ್ಟರ್ ಆಗಬೇಕು. ಇಲಾಖೆಗೆ ನಡ್ಕೊಂಡು ಹೋಗಕ್ಕೆ ಕಾಲು ಬರೋದಿಲ್ಲ. ಅದೇನಿದೆ, ಕುರ್ಚಾಗ ಕರ್ಕೊಂಡು ಹೋಗ್ಬೇಕು. ಆದ್ರೂ ಅಧಿಕಾರದ ದಾಹ ಅಷ್ಟಿರುತ್ತೆ ಅವ್ರಿಗೆ. ಕಾರ್ನೇ ಆಂಬುಲೆನ್ಸ್ ಮಾಡ್ಕೊಂಡಿದ್ದಾರೆ ಮ್ಯಾಮ್, ನಾನು ನೋಡಿದೀನಿ. ಕಾರ್ನೇ ಆಂಬುಲೆನ್ಸ್ ಮಾಡ್ಕೊಂಡಿದ್ದಾರೆ. ಏನ್ ಕಾರ್ ಇದೆಯಲ್ಲ ಅದನ್ನೇ ಸೀಟಿಂಗು ಉಲ್ಟಾ ಸೀಟ್ ಹಾಕೊಂಡು ಅದ್ರ ಮಲ್ಕೊಳೋ ಥರ ಪರಿಸ್ಥಿತಿ ಬಂದಿದೆ. ಆ ಥರದವ್ರು ಇವತ್ತು MLA MP ಗಳಾಗಿರೋದು. ನಾನು ಹೇಳ್ತಾ ಇರೋದು, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀರಿ, ಯಾವುದೇ MLA ಇರ್ಬೋದು, ನೀವು ಮನ್ಸು ಮಾಡಿದ್ರೆ CSR ಫಂಡ್ ಸಿಗುತ್ತೆ, ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ನೀವು ಭಿಕ್ಷೆ ಬೇಡಿ, ನಾವು ಕೂಡ ಸ್ಟೂಡೆಂಟ್ಸೇ ಕೊಟ್ಬಿಡ್ತಾರೆ ನಿಮಗೆ 1,000, 2,000, 5,000, 10,000 ಕೊಟ್ಬಿಟ್ರೆ ಕೋಟಿ ದುಡ್ಡಾಗುತ್ತೆ. 100 ಸ್ಕೂಲ್ ಓಪನ್ ಮಾಡಿ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವತ್ತು 24/7 ಸ್ಕೂಲು ಕಾಲೇಜಸ್ ಓಪನ್ ಇರಬೇಕು, ಲೈಬ್ರರೀಸ್ ಓಪನ್ ಇರಬೇಕು. ಇವತ್ತು ನಾವು ಲೈಬ್ರರೀಸ್ಗೆ ಹೋದ್ರೆ ಮೇಡಮ್, ಅಲ್ಲಿ ಮ್ಯಾಗ್ಝಿನ್ಸ್ ಇರಲ್ಲ, ನ್ಯೂಸ್ ಪೇಪರ್ ಇಲ್ಲ, ಕುತ್ಕೊಳೋಕೆ ಚೇರ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇವತ್ತು ಈ ಪರಿಸ್ಥಿತಿಲಿ ಸ್ಕೂಲ್ಗಳಿಗೆ ಹೋದ್ರೆ ನಾವು ಇವತ್ತು ಅಲ್ಲಿ ಟಾಯ್ಲೆಟ್ ಇರಲ್ಲ, ವಾಶ್ರೂಮ್ ಇರಲ್ಲ, ಕುಡಿಯೋಕ್ಕೆ ನೀರು ಇರಲ್ಲ, ಒಂದು ರೋಡ್ ಇರಲ್ಲ, ಆ ರೋಡ್ಗೆ ಒಂದು ಬಸ್ ಫೆಸಿಲಿಟೀಸ್ ಇರಲ್ಲ. ಈ ಪರಿಸ್ಥಿತಿಗೆ ತೊಗೊಂಬಂದಿರೋದು ಸರ್ಕಾರ ಮೇಡಮ್. ಸರ್ಕಾರದಲ್ಲಿರುವ ಅಧಿಕಾರಿ MLA ಮಿನಿಸ್ಟರ್ ಏನು ಮಾಡ್ತಿದ್ದಾರೆ ಅಂತಂದರೆ, ಇವರ ಪ್ರೈವೇಟ್ ಸ್ಕೂಲು ಕಾಲೇಜಸ್ಸು, ಇವರ ಪ್ರೈವೇಟ್ ಏನು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ಇವು ನಡಿಬೇಕು. ಇವರಿಗೆ ಪಬ್ಲಿಕ್ಗೆ ಕೊಡಬಾರ್ದು. ಇವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಬಿಟ್ರೆ ನಾಳೆ ದಿನ ಇವನು ಪ್ರಶ್ನೆ ಮಾಡ್ಬಿಡ್ತಾನಲ್ಲ. ಇವ್ರು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಕೊಟ್ಬಿಟ್ರೆ ನಾಳೆ ದಿನ ಅವರು ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಒಳ್ಳೆ ಎಜುಕೇಷನ್. ನೀವು ನಾರ್ತ್ ಕರ್ನಾಟಕ ಹೋಗಿ ಮೇಡಮ್, ಇವತ್ತು ಒಂದು IT-BT ಕಂಪ್ನಿ ಇಲ್ಲ, ಒಂದು ಇಂಡಸ್ಟ್ರಿ ಇಲ್ಲ. ಅಲ್ಲಿ ಇರೋ ಪರಿಸ್ಥಿತಿಗೆ ಅಲ್ಲಿರೋ ಎಷ್ಟು ಯುವಕರಿದ್ದಾರೆ ಮೇಡಮ್. ಚಂದಕ್ಕೆ 10 ದಿನ ಹೋಗಿ ಅಧಿವೇಶನ ಮಾಡಿ ಮುಗಿದ ಮೇಲೆ ಹಂಗೆ ಗೋವಾ ಹೋಗಿ ಮಜಾ ಮಾಡಿ ಬೆಂಗಳೂರಿಗೆ ವಾಪಸ್ ಬರ್ತಾರೆ ಹೊರತು ಅಲ್ಲಿ ಇಲ್ಲಿ ಮಠ ಯಾವುದೇ ರೀತಿಯಾದಂತಹ ಔದ್ಯೋಗಿಕ ಕ್ರಾಂತಿ ಆಗಿಲ್ಲ. ಇಲ್ಲಿ 10th PUC ಡಿಗ್ರಿ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ರು ಅವಾಗ ಇಂಟರ್ನಲ್ ಮಾರ್ಕ್ಸ್ ಔಟ್ ಕೊಟ್ಬಿಡ್ತಾರೆ. ಯಾಕೆಂದ್ರೆ ಪಾಪ ಅಲ್ಲಿ ಟೀಚರ್ಸ್ ಹಂಗಿರ್ತಾರೆ, ಅವ್ರು ಒಬ್ಬೊಬ್ರು 3 ಸಬ್ಜೆಕ್ಟ್ ಕ್ಲಾಸ್ ಮಾಡ್ಕೊಂಡು ಮತ್ತು ಅವರು ಸ್ಟೂಡೆಂಟ್ಸ್ ಕೇಳಲಿಲ್ಲ ಅಂತಂದ್ರು ಆಬ್ವಿಯಸ್ಲಿ ಕೊಡಬೇಕು. ಇಲ್ಲಾಂದ್ರೆ ಅವ್ರ ವಿರುದ್ಧ ಅವರು ಸ್ಟೂಡೆಂಟ್ಸ್ ಎದ್ದೇಳ್ತಾರೆ. ಈಗ ಔಟ್ ಆಫ್ 20 ಇಂಟರ್ನಲ್ 20 ಔಟ್ ಆಫ್ 20 ಕೊಡ್ತಾರೆ, 80ಗೆ 15 ತೊಗೊಳಕ್ಕಾಗ್ದಿರ ಫೈಲ್ ಆಗ್ತಿದ್ದಾರೆ ಅಂತಂದ್ರೆ ಪರಿಸ್ಥಿತಿ ಯಾವ ಥರ ಇರುತ್ತೆ ನೋಡಿ ಮೇಡಮ್. ಇಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಇಲ್ಲ. ಇಲ್ಲೆಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಅಂದರೆ ರೆಕ್ರೂಟ್ಮೆಂಟ್ ಮೇಡಮ್. ಈ ಒಂದು ರಾಜ್ಯ ಸರ್ಕಾರದಲ್ಲಿ ರೆಕ್ರೂಟ್ಮೆಂಟ್ ಮಾಡಿ, ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಮಾಡಿದ್ರೆ ಪ್ರತಿಯೊಂದು ರೆವಿನ್ಯೂ ಕಲೆಕ್ಷನ್ ಮಾಡ್ಬೇಕಂತಂದ್ರೂ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಬೇಕು ಮೇಡಮ್. ಇನ್ನೊಂದು ಲಾಸ್ಟು, ಈ ಒಂದು ಗೌರ್ಮೆಂಟ್ ಎಂಪ್ಲಾಯ್ಸು ನಿಮ್ಮನೆ ಕೆಲಸ ಮಾಡೋದಕ್ಕೆ ಗೌರ್ಮೆಂಟ್ ಕೆಲಸ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಿಮ್ಮ ಕೆಲಸಗಳು ಮಾಡೋದಕ್ಕೆ, ಸರ್ಕಾರ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು. ಅಗತ್ಯ ಸೇವೆಗಳು ಬೇಕೇ ಬೇಕಿದೆ. ಇದು ಅನಿವಾರ್ಯ. ಇದು ಶಿಕ್ಷಣ, ಆರೋಗ್ಯ, ಪೊಲೀಸ್ ಇಲಾಖೆ ಈ ಪ್ರತಿಯೊಂದು ಅದು ತುಂಬಾ ಅನಿವಾರ್ಯ ಇದೆ ಮೇಡಮ್ ಈ ಪರಿಸ್ಥಿತಿ ಇವತ್ತು. ಎಸ್ ಸರ್, ಬಹಳಷ್ಟು ಪ್ರಶ್ನೆಗಳು ಎಲ್ಲ ನಿಮಗೆ ಬಂದಿದ್ದು. ಯಾವ ಪ್ರಶ್ನೆಗೆ ಉತ್ತರ ಕೊಡ್ತೀರಿ ನೀವು ಡಿಸೈಡ್ ಮಾಡಿ. ನನಗೆ ಸ್ವಲ್ಪ ಟೈಮ್ ಕೊಡಿ. ತಗೊಳ್ಳಿ ಸರ್. ನಮ್ಮ ಸ್ನೇಹಿತರು ಎಲ್ಲ ಕೂತಿದ್ದಾರೆ, ಅವ್ರ ಇಮೋಷನ್ಸ್ ಅದೆಲ್ಲ ನೋಡಿದ್ರೆ ನಮಗೂ ಸ್ವಲ್ಪ ವಿ ಬಿಕಮ್ ವೆರಿ ಇಮೋಷನಲ್. ಆದರೆ ವೈ ವಿ ಆರ್ ನಾಟ್ ಕಮಿಟೆಡ್ ಅಂತ ನೀವು ಕೇಳ್ತಾ ಇದ್ದೀರಾ. ಕಾಂತರಾಜ್ ಅವರು ಕೇಳ್ತಾವ್ರೆ, ಸ್ವಲ್ಪ ಜನ ಇಲ್ಲಿ 1 ಲಕ್ಷ 1 ವರ್ಷಕ್ಕೆ ಅಂದಿದ್ರಲ್ಲ, ಯಾಕೆ ಮಾಡಿಲ್ಲ? ಕರೆಕ್ಟ್.
2013-18 ನಾವು ನಿಯರ್ಲಿ 1,30,000 1,40,000 ಕೊಟ್ಬಿಡ್ರಿ ಇವ್ರು. ನಾವು 2013 ರೆಕ್ರೂಟ್ಮೆಂಟ್ ಇಂದನೇ ಮಾಡ್ಬೇಕು, ತೋರಿಸ್ಬೇಕಲ್ಲ ಅವ್ರು ನಾವು ಮಾಡಿರೋದು ಅವ್ರು ಕೆಲಸ. ಹೇಳಲೇಬೇಕು. 2023 6 ಮಂತ್ಸ್ ಇತ್ತು ಎಲೆಕ್ಷನ್. ಆಗ ಬಿಜೆಪಿ ಅವರು ಬಂದ್ಬಿಟ್ಟು ಹೇಳಿದ್ರು 50% ಇಂದ ನಾವು 56% ಮಾಡ್ತೀವಿ ಅಂತ ಅವರು ಇನ್ಕ್ರೀಸ್ ಮಾಡಿದ್ರು. ಆದ್ರೆ ದೇ ಡಿಡ್ಂಟ್ ಟೇಕ್ ದಿ ಅಕೌಂಟ್ ಆಫ್ 9th schedule ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವ್ರಿಗೆ ಗೊತ್ತಿತ್ತು ಈ 9th schedule ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದೆ ನೀವು ಮಾಡಕ್ ಆಗೋದಿಲ್ಲ ಅಂತ. ಲೆಟ್ ಮಿ ಸರ್ ಯಾರು ಮಾತಾಡ್ಬೇಡಿ ಸರ್. ಸರ್ ನೀವು ಪ್ರಣಾಳಿಕೆ ಮಾಡಿದ್ರಲ್ಲ ಸರ್, ಪ್ರಣಾಳಿಕೆ ಒಂದ್ ನಿಮಿಷ. ಪ್ರಣಾಳಿಕೆ ಅಂದ್ರೆ ಗೊತ್ತಾ? ಒಂದ್ ನಿಮಿಷ. ಪ್ರಣಾಳಿಕೆ ಅಂದ್ರೆ ಗೊತ್ತಾ ನಿಮ್ಗೆ? ಮ್ಯಾನಿಫೆಸ್ಟೋ. ನೀವು ಮ್ಯಾನಿಫೆಸ್ಟೋ ಮಾಡ್ತೀರಾ? ಒಂದ್ ನಿಮಿಷ. ಪ್ರಣಾಳಿಕೆ ಮಾಡುವಾಗ ಹಿಂದೆ ಇದ್ದಂತಹ ಸರ್ಕಾರಗಳ ಕಾರ್ಯವೈಖರಿ ಹೇಗಿತ್ತು, ಒಂದ್ ನಿಮಿಷ, ಎಷ್ಟು ನೇಮಕಾತಿ ಮಾಡಿದ್ರು ಅನ್ನೋದ್ರ ಅರಿವಿತ್ತಲ್ಲ. ಅರಿವಿದ್ರೂ ಕೂಡ ತಾವು 1 ಲಕ್ಷ ಕಮಿಟ್ಮೆಂಟ್ ಯಾಕೆ ಕೊಟ್ರಿ? ಹೇಳಿ ಹೇಳಿ ಸರ್. ಅವಾಗ್ಲೇ ಒಂದ್ ಹೇಳಿದ್ರು ನಿಮಿಷ ತಡ್ರಿ ಸರ್. ಕಾಂತರಾಜ್ ಅವರೇ, ಎಲ್ಲ ಕಾಂಗ್ರೆಸ್ ಪರವಾಗಿ ನೀವೇ ಹೇಳಿ. ನಮ್ಮ ಬಿಡಿ ಸರ್, ಅದೆಲ್ಲ ಭಾಷಣ ಬೇಡ. ಈಗ ಹೇಳಿ, ನೀವು ಪ್ರಣಾಳಿಕೆ ಮಾಡುವಾಗ ಇಂದಿನ ಸರ್ಕಾರಗಳು ಮಾಡೋದನ್ನ ನಿಮ್ಗೆ ಗೊತ್ತಿದ್ರು ಕೂಡ ನೀವ್ ಯಾಕೆ ಕಮಿಟ್ ಆದ್ರಿ? ನಾವು ಕಮಿಟ್ಮೆಂಟ್ ಯಾಕೆ ಕೊಟ್ಟಿದ್ವಿ ಅಂದ್ರೆ ವಿ ಸಾ ದೇರ್ ಇಸ್ ಅ ಪ್ರೋಸೆಸ್ ಇನ್ ಲೀಗಲ್ ಪ್ರೋಸೆಸ್ ಅಲ್ಲಿ ನಮ್ಗೆ ಈಸಿ ಆಗಿ ನಾವು ಸ್ವಲ್ಪ ಅದರಲ್ಲಿ ನಮ್ಗೆ ವಿ ವುಡ್ ಗೆಟ್ ದ ಕೋರ್ಟ್ ಆರ್ಡರ್ ಸೊ ದಟ್ ಇನ್ ಫೇವರ್ ಆಫ್ ದ ಅನ್ಎಂಪ್ಲಾಯ್ಮೆಂಟ್. ಒಂದ್ ನಿಮಿಷ ಸರ್. ಹೌದು ಸರ್, ಕರೆಕ್ಟ್. ಬಟ್ ಈಗ ನೀವು 56,000 ಮಾಡಕ್ ಕೊಟ್ಟಿದ್ದೀರಲ್ಲ, ನಿಮಗೆ ನಿಮ್ ಫೇವರ್ ಅಲ್ಲಿ ಕೋರ್ಟ್ ಏನಾದ್ರೂ ಜಡ್ಜ್ಮೆಂಟ್ ಕೊಟ್ಟಿದ್ಯಾ? ವಾಟ್ ವಿ ಹ್ಯಾವ್ ಡನ್, ನಾವ್ ಏನ್ ಮಾಡಿದೀವಿ ಅಂದ್ರೆ ಇವ್ರು ಸರ್ಕಾರ ಬಿಟ್ಟು ಹೋದಾಗ ಇವ್ರು ಬೇಕಂತ ಈ ಮೀಸಲಾತಿ ಇರಬಾರ್ದು, ಈ ರಿಸರ್ವೇಶನ್ಸ್ ಅಲ್ಲಿ ತೊಂದರೆ ಆಗ್ಬೇಕು ಅಂತ ಇವ್ರು 56% ಮಾಡಿದ್ರು. ನೀವು ಇಟ್ಸ್ ಅ ರಿಯಾಲಿಟಿ, ಇಟ್ ಇಸ್ ಅ ರಿಯಾಲಿಟಿ. ನೀವು ಆ ಪ್ರಶ್ನೆ ಇವ್ರು ಕೇಳಬೇಕಾಗಿರೋದು, ಈ ಪ್ರಶ್ನೆ ಇವ್ರು ಕೇಳಬೇಕಾಗಿರೋದು. ಕೇಳೋದಿಲ್ಲ ಬರೀ ನೀವು ಮಾತೇ ಕೇಳೋದಿಲ್ಲ ಮೇಡಮ್. ಲಾಜಿಕ್ ಇಲ್ಲದೆ ಮಾತಾಡ್ತಾ ಇದ್ದೀರಾ? ನಿಜ ಲಾಜಿಕ್ ಹೇಳ್ತಾರೆ, ಲಾಜಿಕ್ ಇಲ್ಲದೆ ಮಾತಾಡ್ತಾ ಇದ್ದೀರಾ ನೀವು. ಈಗ ತಡ್ರಿ ಸರ್, ನಿಮ್ಗೆ ನೀವು ಕೋರ್ಟ್ ಇಂದ ನಿಮ್ಗೆ ನಿಮ್ ಫೇವರೇಬಲ್ ಆರ್ಡರ್ ಬರುತ್ತೆ, ನಾವು 1 ಲಕ್ಷ ಮಾಡಬಹುದು ಅಂತ ತಾವ್ ಅಂದ್ಕೊಂಡಿದ್ರಿ. ಆದ್ರೆ ಆಗ್ಲಿಲ್ಲ. 1 ವರ್ಷಕ್ಕೆ 1 ಲಕ್ಷ ಅಂತ ನೀವು ಕಮಿಟ್ಮೆಂಟ್ ಕೊಟ್ಟಿದ್ರಿ. ಇವತ್ತು 56,000 ನಾವು 1 ತಿಂಗಳಲ್ಲಿ ಮಾಡ್ತೀವಿ ಅನ್ನೋದಕ್ಕೆ ನಿಮ್ ಕೋರ್ಟ್ ಏನಾದ್ರೂ ಆದೇಶ ಕೊಟ್ಟಿದ್ಯಾ? ಇಲ್ಲ. ಗೋಯಿಂಗ್ ಬ್ಯಾಕ್ ಟು 50%. ಯು ಆರ್ ನಾಟ್ ಡೂಯಿಂಗ್ ಆನ್ 56%. ಸೊ ಇಫ್ ಇಟ್ ಇಸ್ ದಿ ಕೇಸ್, ನೀವು ಫಸ್ಟ್ ಮಾಡಬೇಕಾಗಿತ್ತು. ನೀವು ಬರೀ ನಿಮ್ ಒನ್ ಸೈಡೆಡ್ ಭಾಷಣ ಹೊಡಿತೀರಾ, ಬರ್ಕ ಬಂದಿರೋದು. ಒನ್ ಸೈಡೆಡ್ ನರೇಟಿವ್ ನಡೆಯೋದಿಲ್ಲ. ನಾನು ಹೈಕೋರ್ಟ್ ಆರ್ಡರ್ ಏನಾಗಿದೆ ಅಂದ್ರೆ, ಹೈಕೋರ್ಟ್ ಆರ್ಡರ್ ಏನಾಗಿದೆ, ನೀವು ನೋಟಿಫಿಕೇಶನ್ ಕೊಡಬಹುದು, ನೀವು ಎಕ್ಸಾಮಿನೇಷನ್ ಮಾಡಬಹುದು. ಹೇಳ್ತೀನಿ ಕೇಳಿ, ಈ ಹೋರಾಟ ಮಾಡಿದ್ಮೇಲೆ ಈ ಡಿಸಿಷನ್ ಅಲ್ಲ, 3 ವರ್ಷದಿಂದ ಫುಲ್ ಮಾತ್ ಕೇಳಬೇಕು. ನೀವು ಬರೀ ಬಿಜೆಪಿ ತರ ಮಾತಾಡಿದ್ರೆ ಆಗೋದಿಲ್ಲ, ಬಿಜೆಪಿ ತರ ಮಾತಾಡಬೇಡ್ರಿ ನೀವು. ನಾನು ಹೇಳ್ತಾ ಇರೋದು ಹೈಕೋರ್ಟ್ ಆರ್ಡರ್ ಏನಿದೆ, ಸುಪ್ರೀಂ ಕೋರ್ಟ್ ಇದೆ ಸರ್. ಅದು ಸುಪ್ರೀಂ ಕೋರ್ಟ್ ಬೈದಿದೆ. there are 2 cases. Supreme Court will not allow you to basically increase more than 50%. ಗೊತ್ತಿದೆ ಅಷ್ಟೇ ಅಲ್ವಾ? 56 ಯಾಕೆ ಮಾಡಿದ್ರು ಅವರು? 56 ವಿತೌಟ್ ಶೆಡ್ಯೂಲ್ 9 ಯಾಕೆ ಮಾಡಿದ್ರು ಅವರು? ಹೈಕೋರ್ಟ್ ಅಲ್ಲಿ ಏನ್ ಆದೇಶ ಆಗಿದೆ ಅಂದ್ರೆ, ನೀವು ಎಕ್ಸಾಮಿನೇಷನ್ ಮಾಡಬಹುದು, ನೋಟಿಫಿಕೇಶನ್ ಮಾಡಬಹುದು, ಆದ್ರೆ ನೀವು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕ್ ಆಗೋದಿಲ್ಲ ಅಂತ ಹೈಕೋರ್ಟ್ ಆರ್ಡರ್ ಇದೆ. ನೋಡ್ರಿ, ಹೋದ್ರಿ, ಸುಮ್ಮನೆ ನಗ್ತಾ ಡ್ಯಾನ್ಸ್ ಮಾಡೋದಿಲ್ಲ. ನೀವು ಮಾಡಿರೋದು ಪ್ರಾಬ್ಲಮ್ಸ್ ಇಲ್ಲಿ. 56,000 ಸರ್ ಈಗ ಆಯ್ತು. ಹಂಗಾದ್ರೆ 56,000 ಈಗ ಏನ್ ಮಾಡ್ತೀರಿ? ಟೇಕ್ ದಿ ಆರ್ಡರ್ ಅಂಡ್ ರೀಡ್. ಸರ್ ಆರ್ಡರ್ ತಗೊಂಡ್ಬಿಟ್ಟು ಹೋದ್ರೆ ಈಗ ಏನ್ ಮಾಡ್ತೀರಿ? 56,000 30 ದಿನದಲ್ಲಿ we have taken 56,000 30 ದಿನದಲ್ಲಿ ಹೆಂಗ್ ಮಾಡ್ತೀರಿ? ಈಗ ನಾವು ಡಿಸಿಷನ್ ತಗೊಂಡಿದೀವಿ, ವಾಪಸ್ 50% ಅದನ್ನ ಮೊದಲೇ ಮಾಡಬಹುದಾಗಿತ್ತು ತಾನೇ. ನಾನು ಆಗಲೇ ಹೇಳಿದೆ, ದಯಮಾಡಿ ಅಂಕಿಅಂಶಗಳಲ್ಲಿ ದಾರಿ ತಪ್ಪಿಸಬೇಡಿ ಅಂತ ಆಗಲೇ ಹೇಳಿದೆ. ನೋಡಿ, ಸುಪ್ರೀಂ ಕೋರ್ಟ್ 50% ವರ್ಗು ಯಾವತ್ತೂ ಅಡ್ಡ ಬರೋದಿಲ್ಲ. ಅದಾದ್ಮೇಲೆ 56% ಯಾಕೆ ಮಾಡಿದ್ರಿ ನೀವು? ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಮೇಡಮ್. ಪ್ಲೀಸ್ ಯಾಕೆ ಮಾಡಿದ್ರಿ? ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ವಿತೌಟ್ ಶೆಡ್ಯೂಲ್ 9 ಯಾಕೆ ಮಾಡಿದ್ರಿ? ಒಂದು ನಿಮಿಷ ಸರ್, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಸರ್. ಪೂರ್ತಿ ಕೇಳಿಸ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನಾವು ವಾಪಸ್ ರಿವರ್ಸ್ ಮಾಡ್ತಾ ಇದೀವಿ ಇವಾಗ. ಮಾತಾಡಕ್ಕೆ ಬಿಡಿ ಸರ್. ಒಂದು ನಿಮಿಷ ಮಾತಾಡಿ ಪ್ಲೀಸ್. ಸರಿ, ಒಂದು ನಿಮಿಷ. ನೀವು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ರೂಪಿತವಾದಂತಹ ಪಕ್ಷ ನಿಮ್ದು. 56% ರಿಸರ್ವೇಶನ್ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡೋದು ನಿಮ್ಮ ಬದ್ಧತೆ. ಒಂದು ನಿಮಿಷ. ಮೀಸಲಾತಿಯ ಅವಶ್ಯಕತೆ ಯಾಕಿದೆ, ಹೇಗಿದೆ, ಮತ್ತು ಅದರಲ್ಲೂ ಕೂಡ
ಏನು ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಯಾವ ರೀತಿಯಾದಂತಹ ಒಂದು ಸಮಾನತೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ರಿಸರ್ವೇಷನ್ಗಳನ್ನ ಹೇಗೆ ರೀಶಫಲ್ ಮಾಡಬೇಕು ಅನ್ನೋದು ದಟ್ ಈಸ್ ಸಪ್ರೇಟ್ ಇಶ್ಯೂ. ಬೇಡ ಅನ್ನೋವಂತಹ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಪಕ್ಷ ಬರಬಾರ್ದು. ಒಂದು ನಿಮಿಷ, ಅದನ್ನು ಸೆಟ್ ಅಸೈಡ್. 56% ಆಗಲ್ಲ ಅಂತ ಕೋರ್ಟ್ ಹೇಳಿದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹಾಗಾದರೆ ಈಗಲೂ ಮಾಡಬಾರ್ದು. ನೀವು ಯಾವ ಬೇಸಿಸ್ ಮೇಲೆ ಈಗ ಮಾಡಕ್ಕೆ ಹೊರಟಿದ್ದೀರಿ? ಅದೇ 50% ಮೇಲೆ ಮಾಡಕ್ಕೆ ಹೊರಟಿದ್ದೀರಿ. ಅದನ್ನೇ ನೀವು 2 ವರ್ಷದ ಮುಂಚೆ ಮಾಡಿದರೆ ಇವತ್ತು ಇಷ್ಟು ಜನ ಯುವಕರು ಬೀದಿಗೆ ಬರ್ತಿರಲಿಲ್ಲ. ನೀವು ಹೇಳಿದಾಗೆ 1 ವರ್ಷಕ್ಕೆ 1 ಲಕ್ಷ ಅಪಾಯಿಂಟ್ಮೆಂಟ್ ಅಂತ ಅಂದಿದ್ರು. ಇಷ್ಟೊತ್ತಿಗೆ ಖಾಲಿ ಇರುವ ಎಲ್ಲ ಹುದ್ದೆಗಳು 2.5 ಲಕ್ಷ ಫಿಲ್ ಆಗ್ತಾ ಇತ್ತು. ಬಟ್ ನೀವು ಮಾಡಿಲ್ಲ, ನೀವು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿಲ್ಲ. ನಿಮ್ಗೆ ಇಚ್ಛಾಶಕ್ತಿ ಇದ್ರು ನಿಮ್ಮ ಹತ್ರ ಹಣ ಇಲ್ಲ ಅಷ್ಟೇ. ಸರ್ ಯಾರು ಹೇಳಿದ್ದು ನಿಮ್ಗೆ ಸರ್ಕಾರ ದಿವಾಳಿ ಆಗಿದೆ ಅಂತ? ಬಿಡಿ ಸರ್, ಇವರು ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಅವರು ಏನ್ ಡಿಬೇಟ್ ಹೇಳಿ? ಇದು ಯಾರು ಹೇಳಿಲ್ಲ ಅಂದ್ರೂ ಸುಪ್ರೀಂ ಕೋರ್ಟ್ ಹೇಳಿದೆ ಇವರಿಗೆ ಫ್ರೀ ಬೀಸ್ ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು. ಬಿಜೆಪಿಯ ಬೊಮ್ಮಾಯಿ ಅವರ ಸರ್ಕಾರ SC ಅವರ ಮೀಸಲಾತಿಯನ್ನ 15ರಿಂದ 17%ಗೆ ಮಾಡ್ತು. ಅದೇ ರೀತಿ ST ಪರ್ಸೆಂಟೇಜ್ 3ರಿಂದ 7%ಗೆ ಮಾಡ್ತು. ಈ ಐತಿಹಾಸಿಕ ನಿರ್ಧಾರ ತಗೊಂತು. ಅದನ್ನ ಪ್ರಶ್ನೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ನಿಲುವನ್ನು ಖಂಡಿಸ್ತಾ ಪಂಜಾಬ್ ಗೌರ್ಮೆಂಟ್ ರೂಲಿಂಗಲ್ಲಿ ಮತ್ತು ತಮಿಳ್ನಾಡು ಗೌರ್ಮೆಂಟ್ ರೂಲಿಂಗಲ್ಲಿ ಪಾಪ್ಯುಲೇಷನ್ ಏನಾದ್ರು SC ಪಾಪ್ಯುಲೇಷನ್ ಮತ್ತು OBC ಪಾಪ್ಯುಲೇಷನ್ ಹೆಚ್ಚಿಗೆ ಇದ್ರೆ ಮಾಡ್ತಕ್ಕಂಥ ಪ್ರಾವಿಷನ್ ಇದೆ ಅಂತ 7th ಬೆಂಚ್ ಹೇಳಿರೋದು ಮೊದಲನೇದು. ಎರಡನೇದು 56% ಮಾಡಂಗಿಲ್ಲ ಅಂತೇಳಿ ಇನ್ನೂ ಪೆಂಡಿಂಗ್ ಇರೋದು ಮಾಡಂಗಿಲ್ಲ ಅಂತ ಹೇಳಿಲ್ಲ ಕೋರ್ಟು. ಕೋರ್ಟ್ ಏನು ಹೇಳಿದೆ ಅದಾಗಲೇ ಸೆಂಟ್ರಲ್ ಗೌರ್ಮೆಂಟ್ದು ಇದನ್ನು ಕೇಳಿದೆ, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕೊಟ್ಟಿದೆ ನೀವು ಮಾಡ್ಬೋದು ಅಂತೇಳಿ. ಇದು ತೀರ್ಮಾನ ಆಗೋವರೆಗೂ 50% ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವು ತುಂಬ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ, ಹೌದಲ್ವ? ಈಗ ಸಿದ್ದರಾಮಯ್ಯ ಹೇಳ್ತಾರೆ 56,000 ಮಾಡ್ತೀವಿ ಅಂತೇಳಿ. ಹೆಂಗೆ ಮಾಡ್ತೀರಾ? ಕೋರ್ಟ್ ಆರ್ಡರ್ ಬಂದಿದೆಯಾ? ಕೋರ್ಟ್ ಆರ್ಡರ್ ಇನ್ನೂ ಬಂದಿಲ್ಲ. ಅಂದರೆ ನಿಮಗೆ ಹಾಗಾದ್ರೆ ಫೈನಾನ್ಸ್ ಬಿಲ್ಲಿಂದ ನೀವು 60,000ಕ್ಕೆ ಪರ್ಮಿಷನ್ ತೊಗೊಂಡ್ರಲ್ಲ, ಹೇಗೆ ತೊಗೊಂಡ್ರಿ ನೀವು? ಅದು ನೋಡಿ, ಇವ್ರು ಆಗಲೇ ಹೇಳಿದ್ರು 35,000 ನಾವು ಇದನ್ನು ಮಾಡಿಬಿಟ್ಟಿದ್ದೀವಿ ಅಂತೇಳಿ. ಅಡಗೂರು ವಿಶ್ವನಾಥರ ಪ್ರಶ್ನೆ 18/12/2025 ಸಿದ್ದರಾಮಯ್ಯವ್ರು ಕೊಟ್ಟಿರೋ ಉತ್ತರ ಕೇವಲ 8,157 ಅಷ್ಟೇ ನಾವು ಮಾಡೋದು ಅಂತೇಳಿ. ಎಲ್ಲ ಬಂದ್ಬಿಡ್ತೀವ್ರಿಗೆ 35,000. ಇನ್ನೊಂದು ನೋಡಿ, ಟೋಟಲ್ ಇವರಿಗೆ ಪ್ರಾಬ್ಲಮ್ ಆಗ್ತಿರೋದು ರಾಧಾ 5,000 ಕೋಟಿ ಎಕ್ಸ್ಟ್ರಾ ಹೊರೆ ಆಗುತ್ತಂತೆ ಇವ್ರಿಗೆ. ಈ ಸರ್ಕಾರ ಮಾಡಿರೋ ದುಂದುವೆಚ್ಚಕ್ಕೆ ಎಷ್ಟಾಗ್ತಿದೆ ಗೊತ್ತಾ? ಬಡ್ಜೆಟೆಡ್ ನಾನು ಹೇಳ್ತಿರೋದು. ಏನಿವಾಗ 117 ಜನಕ್ಕೆ ಎಕ್ಸ್ಟ್ರಾ ಇದು ಮಾಡಿದ್ರಲ್ಲ, 14.76 ಕೋಟಿ ಅಡಿಷನಲ್ 14.76 ಕೋಟಿ ಅಡಿಷನಲ್ ಆಗಿ ಇವ್ರಿಗೆ ಬರ್ಡನ್ ಆಗ್ತಿರೋದು. ಇದಕ್ಕೆ ಕ್ಯಾಬಿನೆಟ್ ರ್ಯಾಂಕಿಂಗ್. ಹೌದು ಮೇಡಮ್, 9,56,000 ಪರ್ ಮಂತ್ ನೀವು ಕ್ಯಾಲ್ಕುಲೇಟ್ ಮಾಡಿ. ನೀವು ಇದಕ್ಕೆ 1 ವರ್ಷಕ್ಕೆ 14 ಇದು ಬಡ್ಜೆಟೆಡ್. ಅದಾದ್ಮೇಲೆ ಈ ಏನು ಗ್ಯಾರಂಟಿಗೆ ಒಂದು ಸಮಿತಿಗಳು ಮಾಡಿದ್ರಲ್ಲ, ಇವ್ರ ಬಡ್ಜೆಟಲ್ಲಿ ಅಲರ್ಟ್ ಮಾಡಿರೋದು 7.65 ಕೋಟಿ ಬಡ್ಜೆಟಲ್ಲಿ ಇಟ್ಟಿರೋದು ಇವ್ರ ಸಮಿತಿಗಳಿಗೆ, ಇವರ ಕಾರ್ಯಕರ್ತರಿಗೆ, ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿಗೆ, ಕಾರ್ಯಕರ್ತರಿಗೆ ಕೊಡೋದಕ್ಕೆ ಆಗ್ಬೋದು ಸುಮಾರು 22-23 ಕೋಟಿ. ನಾನು ಹೇಳೋದು ಏನಂತ ಹೇಳಿದ್ರೆ, ಇದು ನಾನು ಹೇಳ್ತಿದ್ದು ಕೇವಲ ದುಂದು ವೆಚ್ಚ. ಇದು ಯಾವುದು ರಾಜ್ಯಕ್ಕೂ ಆಗತಕ್ಕಂಥದ್ದಲ್ಲ. ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ, ನಿಮಗೆ ಸರ್ಕಾರಿ ಉದ್ಯೋಗನೇ ಆಗಬೇಕು ಅಂತೇಳಿ. ಸರ್ಕಾರಿ ಉದ್ಯೋಗ ಹುಡುಗರಿಗೆಲ್ಲ ಬೇಕಾಗಿರೋದು. ಸರ್ಕಾರಿ ಉದ್ಯೋಗ ಬೇಕಾಗಿರೋದು ಸರ್ಕಾರಕ್ಕೆ. ಇವತ್ತು ನೀವು ಬಡ್ಜೆಟ್ ತೊಗೊಂಬರ್ತೀರಿ, ಬಡ್ಜೆಟ್ನ ಕೆಳಗಡೆಗೆ ಇಂಪ್ಲಿಮೆಂಟ್ ಮಾಡೋರು ಯಾರು? ಇವತ್ತು ನೋಡಿ, 7,85,000ದಲ್ಲಿ ಅರ್ಧಕ್ಕರ್ಧ ಸಿದ್ದರಾಮಯ್ಯ ಹೇಳಿರೋದು 2,84,811 ಖಾಲಿ ಇದೆ ಅಂತೇಳಿ. ಅರ್ಧಕ್ಕರ್ಧ ಖಾಲಿ ಇಟ್ಕೊಂಡ್ರೆ ಇದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 79,000 ಟೀಚರ್ಸ್ ಇಲ್ಲ. ಏನು ಸ್ಕೂಲ್ಗಳು ನಡೆಯುತ್ತೆ? ಆರೋಗ್ಯ ಇಲಾಖೆಯಲ್ಲಿ 37,000 ಇಲ್ಲ, ಪೊಲೀಸ್ ಇಲಾಖೆಯಲ್ಲಿ 28,000 ಇಲ್ಲ. ಅಂದರೆ ಇಷ್ಟು ಖಾಲಿ ಇಟ್ಕೊಂಡು ಇಂಪ್ಲಿಮೆಂಟ್ ಹೇಗೆ ಮಾಡ್ತೀರಿ ಸರ್ಕಾರದ? ನೀವು ಹೆಂಗೆ ಮಾಡ್ಲಿಕ್ಕೆ ಹೋಗ್ತೀರಿ? ಅದಾದ್ಮೇಲೆ ಯುವ ನಿಧಿ ಹೇಳಿದ್ರಿ, ಯುವ ನಿಧಿ ಹುಡುಗ ಹೇಳಿದ್ರು ನಾವು ಎಲಿಜಿಬಿಲಿಟಿ ಇಲ್ಲ ಅಂತೇಳಿ. ಎಲಿಜಿಬಿಲಿಟಿ ಕ್ರೈಟೀರಿಯಾವೇ ಸಿಗಲಿಲ್ಲ. ಇವರು ಅನೌನ್ಸ್ ಆಗೋ ಅಷ್ಟೊತ್ತಿಗೆ ಡಿಗ್ರಿಗಳೆಲ್ಲ ಮುಗಿದಿತ್ತು ಇವ್ರದ್ದು. ಯಾವಾಗ? ಏಪ್ರಿಲ್ ಅಷ್ಟೊತ್ತಿಗೆ. ಅವ್ರು ಯಾವ ಇದಕ್ಕೆ ಬರಲಿಲ್ಲ. ಅದಾದಮೇಲೆ ಬಂದವರು ಎಲಿಜಿಬಿಲಿಟಿ ಇದೆ 10 ಲಕ್ಷ. ಇವ್ರು ಹೆಂಗೆ ಸ್ಕೀಮ್ಗಳು ಮಾಡೋ ಸೇವಾ ಪೋರ್ಟಲಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಮು. ಪ್ರತಿ ತಿಂಗಳು ಆ ಹುಡುಗ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೋಬೇಕು. ಪ್ರತಿ ತಿಂಗಳು 25ನೇ ತಾರೀಕು ಒಳಗಡೆಗೆ. 1 ತಿಂಗಳು ಡಿಕ್ಲರೇಷನ್ ಮಾಡಲಿಲ್ಲ ಅಂದರೆ 3 ತಿಂಗಳು ದುಡ್ಡು ಬರಲ್ಲ. 3,90,000 ಅಪ್ಲಿಕೇಶನ್ ಹೋಗಿದೆ. ಎಷ್ಟು ಜನ ಕೊಟ್ಟಿದ್ದಾರೆ ಹೇಳಿ? ಮೊನ್ನೆ ಮಿನಿಸ್ಟ್ರಿ ಕೇಳಿದ್ರೆ ಹೇಳ್ತಾರೆ ನನಗೆ ಬೆಳಗಾವಿ ಮಾತ್ರ ಗೊತ್ತು, ಅಲ್ಲಿ 13,000 ಕೊಟ್ಟಿದ್ದೀವಿ ಅಂತೇಳಿ. ಹೇಳ್ಬಿಡ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ ಯುವ ನಿಧಿ ಅಂತೇಳಿ. ಈ ಕಡೆ ಯುವ ನಿಧಿ ಕೊಡ್ತಿಲ್ಲ, ಈ ಕಡೆ ಸರ್ಕಾರಿ ಉದ್ಯೋಗಗಳನ್ನು ಕೊಡ್ತಾ ಇಲ್ಲ. ಈ ರೀತಿ ಒಳಗಡೆ ಮಾಡ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಲ್ಲವನ್ನ ನೋಡಿ, 4,4 ಲಕ್ಷ ಬಡ್ಜೆಟ್ಟು, 4,4 ಲಕ್ಷ ಕೋಟಿ ಬಡ್ಜೆಟ್ಟು ರಾಜಾ.
ಗ್ಯಾರಂಟಿಗೆ ಎಷ್ಟು ಬೇಕ್ರಿ? ಎಲ್ಲಾ ಸ್ಕೀಮ್ ಪೂರ್ತಿ ಕೊಟ್ಟರು 60,000 ಕೋಟಿ ತಾನೆ. ಇನ್ನು 3,60,000 ಕೋಟಿ ಇದೆ ರೀ. ಅದರಲ್ಲಿ ಕಡೆ ಕ್ವಾರ್ಟರ್ಲಿ 93,000 ಕೋಟಿ ಅಡಿಷನ್ ಸಾಲ ಮಾಡಿದ್ದಾರೆ. ಒಂದು ಕ್ವಾರ್ಟರ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಹೈಯೆಸ್ಟ್ 93,000 ಕೋಟಿ ಸಾಲ ಮಾಡಿದ್ರು. ದಲಿತರ ದುಡ್ಡು ರೀ, SC/ST TSPದು 15,000 ಕೋಟಿ ತಿಂತಾರೆ. ಎಲ್ಲೋಗ್ತಾ ಇದೆ ದುಡ್ಡು? 1 ಕಿಲೋಮೀಟರ್ ಮಾಡಿಲ್ಲ. ನಾನೆಲ್ಲ ಹೇಳ್ತಿರೋದು ರಾಜು ಕಾಗೆ ಹೇಳ್ತಾನೆ, ರಾಜು ಕಾಗೆ ಅವ್ರು ಹೇಳ್ತಾರೆ ನಾನು ನೇಣ್ ಹಾಕೊಂತೀನಿ ಬೆಂಗಳೂರಿಗೆ ಬಂದ್ಬಿಟ್ಟು ನನಗೆ ದುಡ್ಡು ಕೊಡ್ತಿಲ್ಲ ಅಂತೇಳಿ. YH ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ ಒಂದು ಚರಂಡಿಗೆ ಹಾಕೋಕೆ ದುಡ್ಡಿಲ್ಲ ಅಂತೇಳಿ. ಇವರ DCM ಹೇಳ್ತಾರೆ ನಮ್ಗೆ ಇದು ಬರ್ಡನ್ ಆಗ್ತಾ ಇದೆ ಇದಕ್ಕೆ ಅಂತೇಳಿ. ಏನು ಮಾಡ್ತಾ ಇದೆ ಸರ್ಕಾರ? ಈ ರೀತಿ ದುಂದುವೆಚ್ಚಿದ್ದಾರೆ ತಾನೇ. ನೋಡಿ, ಇವತ್ತು ಅಕಸ್ಮಾತ್ ಏನಾದ್ರು ಈ ಯುವಜನಗಳಿಗೆ ನೀವು ಕೆಲಸ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಈ ಜನಜಿ ಏನಾದ್ರು ರೊಚ್ಚಿಗೆದ್ದು ನಿಂತ್ಕೊಂಡ್ರೆ ಯಾರಿಗೆ ಕಾರಣಕರ್ತರು ಎಲ್ಲ ನಾವು ರಾಜಕೀಯದವರೇನೆ, ಇರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ನಾವೇ ಕಾರಣರಾಗ್ತೀವಿ ತಾನೆ. ಇವತ್ತು ಕೂಡ ನಿಮ್ದೆಲ್ಲ ದುಂದುವೆಚ್ಚನ ಬಿಡಿ. ನೀವು ಆ ಮಕ್ಕಳಿಗೆ ಹೇಳಿ 60 1 ಲಕ್ಷ ಫಸ್ಟ್ ಇಯರ್ ಕೊಡಬೇಕು. ಈ ಸುಲ್ಕಲ್ಲಿ 3 ಲಕ್ಷ ಕೊಡಬೇಕಿತ್ತು, ಎಲ್ಲ ಮುಗಿದಾಗ್ಬಿಡ್ಬೇಕಾಯ್ತು. ಅಟ್ಲೀಸ್ಟ್ 1 ಲಕ್ಷ ಇವಾಗ ಕೊಡಿ. ಬಡ್ಜೆಟ್ ಇದೆ ನಡೆದೋಗಿ. ಇವತ್ತು ನಾನು ಕೈ ಮುಗಿದು ಕೇಳ್ಕೊಂತೀನಿ ಸಿದ್ದರಾಮಯ್ಯವ್ರಿಗೆ, ಈ ಬಜೆಟಲ್ಲಿ ಅಲಾಟ್ಮೆಂಟ್ ಮಾಡಿ 1 ಲಕ್ಷ ಕೊಡಿ. ನೀವು ಮಾಡಿ ತೋರಿಸಿ. ನೀವು ಅಟ್ಲೀಸ್ಟ್ ಫಾರ್ ದಿ ಫಸ್ಟ್ ಟೈಮ್ ನಿಮ್ಮ ಆರ್ಗ್ಯುಮೆಂಟ್ನ ನಾನು ಕಂಪ್ಲೀಟ್ ಆಗಿ ಅಲೋ ಮಾಡಿದ್ದೀನಿ ಮತ್ತು ನಾನು ಸಹಮತ ವ್ಯಕ್ತಪಡಿಸ್ತಾ ಇದ್ದೀನಿ. ರಾಜುಗೌಡ್ರು 2024ರಲ್ಲಿ VA ತುಂಬಿಕೊಂಡಿದ್ದೀವಿ ಅಂತ ಹೇಳೋದು. 1000 ಜನಕ್ಕೆ ಅಪ್ಲಿಕೇಶನ್ ತೊಗೊಂಡಿದ್ದಾರೆ ಅಂತ. ಇಲ್ಲಿವರೆಗೂ ತುಂಬಿಕೊಂಡಿಲ್ಲ ಸರ್ಕಾರ, ಬಿಟ್ಟಿದ್ದಾರೆ ಅಷ್ಟೇ. ತುಂಬಿಕೊಂಡಿಲ್ಲ ಆಗಿದೆಯಾ, ಬಂದಿದೆಯಾ? ಸರಿ ಆಯಿತು. ಮತ್ತು PDOಗಳು 2025ರಲ್ಲಿ ಕಾಲ್ ಮಾಡಿದ್ದಾರೆ, ಇಲ್ಲಿವರೆಗೂ ಅದು ತುಂಬಿಕೊಂಡಿಲ್ಲ. ಇಲ್ಲೇನಾಗ್ತಾ ಇದೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ? ಸರ್ಕಾರಿ ಅಧಿಕಾರಿಗಳೇ ಕೆಲಸ ಮಾಡ್ತಾ ಇರೋದು. ಆಡಳಿತ ಯಂತ್ರ ಯಾರ ಕೈಲಿದೆ? ರಾಜಕಾರಣಿಗಳ ಕೈಲಿದೆ. ಸರ್ಕಾರಿ ಅಧಿಕಾರಿಗಳು ಒಂದು ಕಡೆ ಪುಷ್ ಮಾಡಬೇಕು. ಎರಡನೇದು, ಇವ್ರ ಅಪ್ಲಿಕೇಶನ್ ಪಾಪ ಅವ್ರು ಯಾರೋ ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು, 700 ರೂಪಾಯಿ ಒಂದು ಅಪ್ಲಿಕೇಶನ್ ಕಲೆಕ್ಷನ್ ಮಾಡ್ತಾರೆ ಅಂತ. 750 ರೂಪಾಯಿ ಕನಿಷ್ಠ. ಒಂದು VA ಕರೆದು 20 ಲಕ್ಷ ವಿದ್ಯಾರ್ಥಿಗಳು ಕನಿಷ್ಠ ಅಂದರೂ ಅಪ್ಲಿಕೇಶನ್ ಹಾಕ್ತಾರೆ. ಅಲ್ಲಿಗೆ 140 ಕೋಟಿ ರೂಪಾಯಿ ಫಂಡ್ ರೈಸ್ ಆಯಿತು. 140 ಕೋಟಿ ರೂಪಾಯಿ ಫಂಡ್ ರೈಸ್ ಆಗಿ ಅವ್ರಿಗೆ ಇಡೀ ವರ್ಷದಲ್ಲಿ ಕೊಡೋವಂಥ ಸಂಬಳ ಒಂದು 40,000 ಕೊಡ್ತಾರೆ. VAಗೆ 30,000 ಅಂದ್ರೂ ನಿಮಗೆ 1,000 ಜನಕ್ಕೆ ಅಂದರೆ 3 ಕೋಟಿ ರೂಪಾಯಿ ಆಯಿತು. 10 ವರ್ಷಕ್ಕೆ ಅಲ್ಲ 1 ವರ್ಷಕ್ಕೆ 36 ಕೋಟಿ ರೂಪಾಯಿ ಆಯಿತು. 140 ಕೋಟಿ ರೂಪಾಯಿ ನಿಮ್ಮ ಹತ್ರನೇ ಹಣ ಕಲೆಕ್ಟ್ ಮಾಡಿ ನಿಮಗೆ 30 ಕೋಟಿ ಸಂಬಳ ಕೊಡೋಕ್ಕೂ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಅಂದರೆ ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀರಾ ಸಮಾಜನ? ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಕೆಲಸ ಕೊಡೋವಂಥ ಚಿಂತನೆಯಲ್ಲಿ ಈ ಸರ್ಕಾರ ಇಲ್ಲ. ಇಂಪಾರ್ಟೆಂಟಾಗಿ ನಾವು ಯೋಚನೆ ಮಾಡಬೇಕಾದಂಥ ಪಾಯಿಂಟ್ ಏನಂದರೆ, ಇವತ್ತು ಯುವಕರಿಗೆ ಕೆಲಸ ಸಿಗಬಾರ್ದು, ನಿರುದ್ಯೋಗಿಗಳಾದರೆ ಮಾತ್ರ ನಮ್ಮ ಫಾಲೋವರ್ ಆಗ್ತಾರೆ ಅನ್ನೋ ಒಂದು ಚಿಂತನೆಗೆ ಇವತ್ತು ರಾಜಕಾರಣಿಗಳು ಬಂದಿದ್ದಾರೆ. ಅದರಿಂದ ಆಚೆ ಬರಬೇಕು. ಅನ್ನ ಭಾಗ್ಯ ಕೊಡ್ತಾರಲ್ಲ, ಅನ್ನ ಭಾಗ್ಯ ಕೊಟ್ಬಿಟ್ಟು ಊಟಕ್ಕೆ ಕೊಡ್ತಾರಲ್ಲ, ಅಲ್ಲ ಅದನ್ನು ಸರಿಯಾಗಿ ಕೊಡ್ತಾ ಇಲ್ವಲ್ಲ. ಅದನ್ನು ಯಾರೋ ತಿನ್ಕೊಂಡು ಹೋಗ್ತಾ ಇದ್ದಾರೆ. 10 kg ಅಂತ ಕರೆದ್ಬಿಟ್ಟು 5 kg. ಅಲ್ಲಿಂದ ಆಚೆಗೆ ನೋಡಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಅಗ್ರಿಕಲ್ಚರ್ ಹೋಗ್ತಾ ಇರುವಂತ PG ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. 50,000 60,000 ಇದನ್ನು ಕೂಡ ಕಟ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಯುವಕರನ್ನ ಅವ್ರಿಗೆ ಸಿಗಬೇಕಾದಂತ ಸವಲತ್ತುಗಳಿಂದ ವಂಚಿಸಿ ಇವತ್ತು ಏನೋ ರಾಜಕೀಯ ಮಾಡಕ್ಕೆ ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಖಂಡಿತವಾಗ್ಲು ಇವತ್ತು ನಾನು ಹೇಳೋದಿಷ್ಟ, ಯಾವುದೇ ಸರ್ಕಾರ ಬರಲಿ, ಸಿದ್ದರಾಮಯ್ಯನವ್ರ ಸರ್ಕಾರ ಬರಲಿ, ಇನ್ನೊಬ್ರು ಬರಲಿ, ಒಬ್ಬ ಯುವಕನಾಗಿ, ಯಾಕೆಂದ್ರೆ ನಾವು ಪಟ್ಟಂತ ಪಾಠಗಳನ್ನ ನಾನು ಹೇಳ್ತಾ ಇರೋದು, ಇವತ್ತು ಯುವಕರಿಗೆ ನೀವು ಶಕ್ತಿ ತುಂಬುವಂತ ಕೆಲಸ ಮಾಡದೆ ಹೋದ್ರೆ, ಇವತ್ತೇನು ಕಾಂತರಾಜು ಅವರು 50-60 ಸಾವಿರ ಜನ ಕರ್ಕೊಂಬಂದು ಹೋರಾಟ ಮಾಡಿದ್ರು ಅಂದ್ರೆ ನಾಳೆ ಲಕ್ಷಾಂತರ ಜನ ಬೀದಿಗಿಳಿತಾರೆ. ಸಮಾಜಕ್ಕೆ ಇದು ಒಂದು ಸಂದೇಶ, ಸಮಾಜಕ್ಕೆ ಸಂದೇಶ ಇದು. ಯಾವುದೇ ರಾಜಕಾರಣಿಗಳಾಗ್ಲಿ, ಯಾವುದೇ ಸರ್ಕಾರ ಬರಲಿ, ಖಂಡಿತವಾಗ್ಲು ಇವತ್ತು ಬರೀ ವಿದ್ಯಾರ್ಥಿಗಳು ಮಾತ್ರ ಬಂದಿದ್ದಾರೆ. ನಾಳೆ ಅವ್ರ ಕುಟುಂಬಗಳ ಜೊತೆಗೆ, ಈಗ ನನ್ನ ಕುಟುಂಬದಲ್ಲೂ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಓದ್ತಾ ಇರೋಂಥ ಮಕ್ಕಳಿದ್ದಾರೆ. ಪ್ರತಿ ವರ್ಷ ಇವ್ರೇನು ಹೇಳಿದ್ರು, ನಂಗೆ ನಿಜವಾಗ್ಲೂ ಇದೊಂದು ವ್ಯಾಲಿಡ್ ಪಾಯಿಂಟ್ ಆಯ್ತು. ಡೈರಿ ಮೇಂಟೈನ್ ಮಾಡಿ ಸರ್ಕಾರ, ಇದನ್ನ ಯಾವುದೇ ಸರ್ಕಾರ ಬರಲಿ, ಇದನ್ನ ಆ ಕ್ಯಾಲೆಂಡರ್ನ ಮೇಂಟೈನ್ ಮಾಡಲೇಬೇಕು. ಪ್ರತಿಯೊಂದು ಸರ್ಕಾರಕ್ಕೂ ಇದು ಒಬ್ಬ ಯುವಕನಾಗಿ ನನ್ನ ವೈಯಕ್ತಿಕ ಒತ್ತಾಯ. ಕ್ಯಾಲೆಂಡರ್ ಮೇಂಟೈನ್ ಮಾಡದೆ ಹೋದ್ರೆ ನಾಳೆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗುತ್ತೆ. ಲಾಸ್ಟ್ 1 ಮಿನಿಟ್ ನಾನು ಗೌರ್ಮೆಂಟಿಗೆ ಮತ್ತು ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಸಾರ್ವಜನಿಕರಿಗೆ ಮತ್ತು ಯೂತ್ಸ್ಗೆ ಮತ್ತು ಯಾರು ಆಸ್ಪಿರೆಂಟ್ಸ್ ಇದ್ದಾರೆ ಎಜುಕೇಟೆಡ್ ಅವ್ರ ಪೇರೆಂಟ್ಸ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ಕಾರಕ್ಕೆ ಇನ್ನು 10 ದಿನ ಗಡುವು ಕೊಟ್ಟಿದ್ದೀವಿ ಮ್ಯಾಮ್. ಅಂದರೆ 1 ವಾರ ಗಡುವು ಕೊಟ್ಟಿದ್ವಿ. ನಿನ್ನೆ ಡಿಸಿಷನ್ ತೊಗೊಂಡಾದ್ಮೇಲೆ ನಾನು ಮಾರ್ಚ್ 10ನೇ ತಾರೀಕು ತನಕ ನಾವು ಟೈಮ್ ಕೊಡ್ತೀವಿ. 11ನೇ ತಾರೀಕಿಂದ ನಾವು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ, ಲಕ್ಷಾಂತರ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಬಂದೆ. ಅವ್ರ ಪೇರೆಂಟ್ಸು ಮತ್ತು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರ್ಬೋದು, ಯಾವುದೇ ಲೀಡರ್ಸು ನಾನು ಹೇಳ್ತೀನಿ, ಎಲ್ಲರೂ ಈ ಒಂದು ಪಾದಯಾತ್ರೆಯಲ್ಲಿ ಜಾಯ್ನ್ ಆಗಿ ಸಿದ್ದರಾಮಯ್ಯ ಸರ್ ಈಗೇನಿದ್ದಾರೆ, ಈಗ ಕ್ಯಾಬಿನೆಟಲ್ಲಿ ಇರ್ಬೋದು, ಬಜೆಟ್ ಒಳಗಡೆ 6ನೇ ತಾರೀಕು ಬಜೆಟ್ ಸ್ಟಾರ್ಟ್ ಆಗುತ್ತೆ. ವೆರಿ ಫಸ್ಟ್ ಡೇ ಇಲ್ಲ ಸೆಕೆಂಡ್ ಡೇ ಒಳಗಡೆ ಅವರು ರೆಡಿ ಮಾಡಬೇಕು. ಅಂದರೆ 56,000 ಪೋಸ್ಟು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕು. ಯಾವಾಗ ನೋಟಿಫಿಕೇಶನ್ ಬಿಡ್ತೀವಿ, ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ರಿಸಲ್ಟ್ಸ್ ಬಿಡ್ತೀವಿ ಅಂತೇಳಿ. ಅದ್ರ ಜೊತೆಲಿ ಇನ್ನೂ 50,000 ಪೋಸ್ಟ್ಗೆ ಅವರೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಎಡ್ಡಿರೋದು. ಇನ್ನೂ 50,000 ಪೋಸ್ಟು ಅವರು ಅಪ್ರೂವಲ್ ಕೊಟ್ಟು ಎಲ್ಲ ಇಲಾಖೆಯಲ್ಲಿ 43 ಇಲಾಖೆಯಿಂದನೂ ಅವರು ಇವಾಗ ಎಕ್ಸಾಮ್ಸ್ಗೆ ಈವೆಂಟ್ ಆಫ್ ಕ್ಯಾಲೆಂಡರ್ ಮಾಡಬೇಕು. ಟೋಟಲು ಕನಿಷ್ಠ ಅಂತಂದ್ರು 1 ಲಕ್ಷ ವೇಕೆನ್ಸಿ ಈ ವರ್ಷದಲ್ಲಿ. ಈ ವರ್ಷ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಈವೆಂಟ್ ಆಫ್ ಕ್ಯಾಲೆಂಡರ್ಲಿ 1 ಲಕ್ಷ ಹುದ್ದೆ 43 ಇಲಾಖೆಯಿಂದ
ಇಂಥ ನೋಟಿಫಿಕೇಶನ್ ಇವಾಗ ಅಪ್ಲೈ ಮಾಡಿ, ಇಂಥ ದಿನ ಎಕ್ಸಾಮ್ಸ್ ಇರುತ್ತೆ, ಇಂಥ ದಿನ ರಿಸಲ್ಟ್ಸ್ ಬಿಡ್ತೀವಿ, ಇಂಥ ದಿನ ಆರ್ಡರ್ ಕಾಪಿ ಕೊಡ್ತೀವಿ ಅಂತೇಳಿ 1 ಲಕ್ಷ ವೇಕೆನ್ಸಿನ ಅವ್ರು ಫಿಲ್ ಮಾಡೋದಕ್ಕೆ ಅನೌನ್ಸ್ ಮಾಡಿಲ್ಲ ಅಂತಂದರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಧಾರವಾಡದಿಂದ ಬೆಂಗಳೂರು ತನಕ ನಾವು ಪಾದಯಾತ್ರೆ ಬರ್ತೀವಿ ಎಲ್ಲ. ಮತ್ತು ಇದ್ರ ಜೊತೆಲಿ ಏನು ನೋಟಿಫಿಕೇಶನ್ ಮಾಡ್ತಾರೆ ಅಷ್ಟೂ ನೋಟಿಫಿಕೇಶನ್ನ KPSC ಯಾವುದೇ ಕಾರಣಕ್ಕೂ ಕೊಡಬೇಡಿ ಮೇಡಮ್. ಇಲ್ಲಿ ಪ್ರಾಮಾಣಿಕ ಬಡ ವಿದ್ಯಾರ್ಥಿಗಳು ಯಾರು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗಷ್ಟೇ ಜಾಬ್ ಸಿಗಬೇಕು. ಅವ್ರಿಗೆ ಆ ಜಾಬ್ ಸಿಗಬೇಕಂತಂದರೆ ಎಲ್ಲ ನೋಟಿಫಿಕೇಶನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಕೊಟ್ಟು ಎಕ್ಸಾಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, 3 ಲಕ್ಷ ಕೋಟಿ ಸಾಲ ಯಾರು ತಗೊಂಡಿದ್ದು? 3 ಲಕ್ಷ ಕೋಟಿ ಇನ್ 3 years. ಬಿಜೆಪಿ 3 years 3 ಲಕ್ಷ ಕೋಟಿ. 70 years ಅಲ್ಲಿ 2.5 ಲಕ್ಷ ಕೋಟಿ ಇತ್ತು ಸಾಲ. ಈಗ ಕರ್ನಾಟಕ ಸಾಲ 1 ನಿಮಿಷ ಸರ್, 5.5 lakh crores. ಆಲ್ ರೈಟ್, ಥ್ಯಾಂಕ್ ಯು ಸರ್. ನಿಜಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಜಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಫೈನಲ್ ಆಗಿ ನೀವು ಬರೀ ಬಿಜೆಪಿ ಬಗ್ಗೆ ಮಾತಾಡಿದ್ರೆ appeal to my dear friends, appeal to my dear youth. ಕಾಂತರಾಜ್ ಅವರೇ, ಸರ್ಕಾರ ಐ ವಿಲ್ ನೀವೇನೇ ನಿಜಾಮ್ ಸರ್ ನೀವೇನು ಹೇಳ್ಬೇಕು ಗೊತ್ತಾ, ಇವತ್ತು ನಮ್ಮ ಯುವಕರು ಹೇಳಿರುವಂತದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಸರ್ಕಾರಕ್ಕೆ ಇದನ್ನು ಮುಟ್ಟಿಸ್ತೀನಿ ಅಂತ ಹೇಳಿದ್ರೆ ನಿಮಗೂ ಗೌರವ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಕಮಿಟ್ಮೆಂಟ್ ಇದೆ, ಅದು ನಾವು ಕಂಪ್ಲೀಟ್ ಮಾಡ್ತೀವಿ. ನೀವು ಅನ್ಎಂಪ್ಲಾಯ್ಡ್ ಆಗಿ ನಿಮ್ಮ ನೋವು, ನಿಮ್ಮ ಫ್ರಸ್ಟ್ರೇಷನ್ ಇದೆಯಲ್ಲ, ಇನ್ ಕಮಿಂಗ್ ಡೇಸ್ ಅದು ನಾವು ಕಂಪ್ಲೀಟ್ ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳಿದ ಮಾತು ನಾವು ಪೂರ್ತಿ ಮಾಡ್ತೀವಿ. ವೆರಿ ಮಚ್. ತಾವೆಲ್ಲರೂ ಏನು ಯುವ ಜನತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನೋವಂತಿರೋ, ಅಳಲಂತಿರೋ, ಅಥವಾ ತಮ್ಮ ಮನವಿ ಏನಂತಿರೋ, ಅಥವಾ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಒಂದಂತೂ ಸತ್ಯ, 2.5 ವರ್ಷ ಕೇವಲ 8,000 ಹುದ್ದೆಗಳ ನೇಮಕಾತಿ ಮಾಡಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗ 56,000 ಹುದ್ದೆಗಳನ್ನು ಕೇವಲ 30 ದಿನಗಳ ಒಳಗಾಗಿ ನಾವು ಭರ್ತಿ ಮಾಡ್ತೀವಿ ಅಂತ ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಮಾಡದೇ ಇರೋದಕ್ಕೆ ತಾವು ಕೋರ್ಟಲ್ಲಿ ಕೇಸ್ ಇದೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅನ್ನುವ ಕಾರಣವನ್ನು ಮುಂದಿಡ್ತಾ ಇದ್ರಿ. ಆದರೆ ಈಗ ಆ ಕಾರಣ ನಿಮ್ಮ ಮುಂದೆ ಇಲ್ಲ. ಬಿಕಾಸ್ ಅದನ್ನು ಸೆಟ್ ಅಸೈಡ್ ಮಾಡಿ ನೀವು 50% ರಿಸರ್ವೇಷನ್ನೊಂದಿಗೆ ತಾವು ಈಗ ಹೊಸ ನೇಮಕಾತಿಗಳನ್ನು ಮಾಡೋದಕ್ಕೆ ರೆಡಿ ಆಗಿದ್ದೀರಿ. ಹಾಗಾಗಿ 1 ವರ್ಷದಲ್ಲಿ 1 ಲಕ್ಷ ನೇಮಕಾತಿ ಮಾಡಬೇಕು. ಈ ಬಜೆಟಲ್ಲಿ ನೀವು ಏನೇನು ಮಾಡ್ತೀರಿ ಅನ್ನೋದರ ಕ್ಯಾಲೆಂಡರ್ 30 ದಿನಗಳ ಒಳಗಾಗಿ ಹೆಂಗೆ ಮಾಡ್ತೀವಿ, ಯಾವಾಗ ಎಕ್ಸಾಮ್ ಮಾಡ್ತೀರಿ, ಯಾವಾಗ ರಿಸಲ್ಟ್ ಕೊಡ್ತೀರಿ, ಯಾವಾಗ ಆರ್ಡರ್ಸ್ ಕೊಡ್ತೀರಿ ಅನ್ನೋದರ ಕ್ಯಾಲೆಂಡರ್ ರಿಲೀಸ್ ಮಾಡಬೇಕು. ಮತ್ತು ಮುಂದೆ ಇನ್ನು ಉಳಿದಂತಹ ತಿಂಗಳುಗಳಲ್ಲಿ ಯಾವಾಗ ನೀವು 50,000 ಬಾಕಿ ಹುದ್ದೆಗಳನ್ನು ಭರ್ತಿ ಮಾಡ್ತೀರಿ ಅನ್ನುವಂಥ ಕಮಿಟ್ಮೆಂಟ್ ಈ ರಾಜ್ಯದ ಯುವಕರಿಗೆ ಕೊಡಲಿಲ್ಲ ಅಂತಂದರೆ ಮಾರ್ಚ್ 10ನೇ ತಾರೀಕು ಕೇವಲ ಯುವಕರಷ್ಟೇ ಅಲ್ಲ, ಅವರ ಕುಟುಂಬವೂ ಕೂಡ ಪಾದಯಾತ್ರೆ ಮೂಲಕ ಇಡೀ 11ನೇ ತಾರೀಕು ಇಡೀ ರಾಜ್ಯದ ಗಮನವನ್ನು ಸೆಳೆಯೋದಕ್ಕೆ ಹೊರಟಿದ್ದಾರೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಈ ಇಂದಿನ ಯುವಕರ ಸ್ಥಿತಿಗತಿಗಳನ್ನು ಅರಿತು ಸೂಕ್ಷ್ಮತೆಯನ್ನು ಪ್ರದರ್ಶಿಸುವಂಥ ಸರ್ಕಾರಕ್ಕೆ ಉಳಿಗಾಲ ಇದೆ. ಯುವಕರನ್ನು ಬೀದಿಗಿಳಿಸಿದರೆ ಅದರ ಎಫೆಕ್ಟ್ ಈ ಸರ್ಕಾರಕ್ಕೆ ಡೆಫಿನೆಟ್ಲಿ ನೋಡೋಣ. ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ ಏನು ಮಾಡ್ತಾರೆ ಅಂತ. ಈ ಯುವಕರ ಪ್ರತಿನಿಧಿಯಾಗಿ ಅಥವಾ ಅವರಿಗೆ ಒಂದು ಧ್ವನಿಯಾಗಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ನನಗೂ ಇದೆ. ಲೆಟ್ ಅಸ್ ವೇಟ್ ಟಿಲ್ ಬಜೆಟ್. ಸೊ ಬಜೆಟಲ್ಲಿ ಅವ್ರು ಏನು ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ರಾಜ್ಯದ ಯುವಕರ ಮುಂದಿನ ಹೆಜ್ಜೆ. ಇದು ಈ ದಿನದ ರಾಧಕ ಪಂಚಾಯಿತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.